ಆಮೇಲೆ 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 ಏನಾಯ್ತು? ನೀ ಆ ಹುಡುಗಿ ಹೆಸರು ಕೇಳಲಿಲ್ವಾ? ನಮ್ಮಪ್ಪ ದ ಗ್ರೇಟ್ ಜಯಂತ್ ರಾವ್ ಫಸ್ಟ್ ಮೀಟಿಂಗ್ ಎಲ್ಲ ನಿನ್ ಹೆಸರು ಕೇಳ್ದ ನಮ್ಮಮ್ಮಿ. ನಿಮ್ಮ ಅಪ್ಪನ ಕತೆನೇ ಬೇರೆ. ನಮ್ಮ ಅಪ್ಪನ ಕತೆ ಬೇರೆ ಕೇಳು. ನಿಮ್ಮಪ್ಪ ನನ್ಗೆ ಡೈರೆಕ್ಟ್ ಆಗಿ ಹಲ್ಗಿಂಚ್ಕೊಂಡು ಐ ಲವ್ ಯು ಅಂದಿದ್ರು. ನೀನ್ ಒಪ್ಕೊಂಡ್ಬಿಟ್ಯಾ? ಹಿಂದ್ ಮುಂದ್ ನೋಡ್ದೆ ಒಪ್ಕೊಂಡೆ. ಅಬ್ಬಾ ಅಲ್ಲೇ ಮಮ್ಮಿ ಮಿಸ್ಟೇಕ್ ಆಗಿದ್ದು. ನಿನಗೆ ಟೇಸ್ಟೇ ಇಲ್ಲ ಮಮ್ಮಿ. ಡ್ಯಾಡಿ ಏನೋ ನೋಡೋಣ ಅಂತ ಕಾಳು ಹಾಕಿದ್ರೆ ನೀವು ಹೂ ಅನ್ಬಿಡ್ದ. ಅಂತ ತಲೆಕಟ್ಟವ್ರನ್ನ ಯಾರಾದ್ರೂ ಲವ್ ಮಾಡಿ ಮದುವೆ ಮಾಡ್ಕೋತಾರ ಮದರ್? ಏಯ್ ಕತ್ತೆ ಕಮಲ, ಇನ್ನೊಂದ್ಸಾರಿ ನಾನು ಕಾರ್ ಮುಟ್ಟಿದ್ರೆ ನೆಟ್ಟಿಗಿರಲ್ಲ ಅಂತ ಹೇಳಿ ಅವನಿಗೆ. ಈಗ ಏನಾಯ್ತು ಅಂತ ಇಷ್ಟೊಂದು ಸೌಂಡ್? ಇಡೀ ಬೀದಿ ವಾಸನೆ ಹೊಡಿತಾ ಇದೆ. ಯಾವ ಸಗಣಿ ಗುಂಡಿಲ್ ಬಿದ್ದು ನನ್ನ ಕಾರಲ್ಲಿ ಕೂತಿದ್ದ ಅಂತ ಕೇಳವನಿಗೆ. ಈ ವಯಸ್ಸಿನಲ್ಲಿ ಸೈಕಲ್ ಹೊಡೆಯೋದಕ್ಕೂ ದಿಕ್ಕಿರಲಿಲ್ಲ ನನಗೆ. 90 ಲಕ್ಷ ರೂಪಾಯಿ ಬೆನ್ಸ್ ಕಾರ್ ಬೇಕು ಅವನಿಗೆ ಬೀದಿ ಸುತ್ತೋದಕ್ಕೆ. 15 ಆಫೀಸ್ ಇದೆ ನಂದು. 15 ಒಂದು ಆಫೀಸ್ ಅಡ್ರೆಸ್ ಆದ್ರೂ ಗೊತ್ತಾ ಸಾಹೇಬ್ರಿಗೆ? ಕೇಳು, ಬೀದಿ ಬೀದಿ ಸುತ್ತಕ್ಕಾಗತ್ತೆ, ಆಫೀಸ್ ಕಡೆ ಬರಕ್ಕಾಗಲ್ವಾ? ಅಪ್ಪ ಇದಾನಲ್ಲ ಬಡ್ಡಿ ಮಗ, ಮಾಡಿರ್ತಾನೆ ಅಂತ ಆರಾಮಾಗಿದ್ದಾರೆ ಸಾರು. PUC ಮಾರ್ಕ್ಸ್ ಕಾರ್ಡ್ ನೋಡಿದ್ಯಾ ಕಮಲ? ಒಂದು ಟೆಲಿಫೋನ್ ನಂಬರ್ ತರದೆ ಇವ್ನು ತಗೊಂಡಿರೋ ಮಾರ್ಕ್ಸ್ 2 1 0 5 3 ಸಾರಿ ಎಕ್ಸಾಮ್ ಬರೆದ್ರು ಪಾಸ್ ಆಗೋ ಯೋಗ್ಯತೆ ಇಲ್ಲ ಇವನಿಗೆ. ಜ್ಯೂಸ್ ಖಾಲಿ ಆಗೋಯ್ತು. ಫೀಡಿಂಗ್ ಬಾಟ್ಲಿಗೆ ಬಿಸಿ ಬಿಸಿ ಹಾಲು ಹಾಕಿ ನಿಪ್ಪಲ್ ಹಾಕಿ ಕೈ ಕೊಡು, ಮಗು ಚೀಪ್ಲಿ ಪಾಪ. ಮದರ್ ಓಪನರ್ ಎಲ್ಲಿದೆ ಕೇಳು. ಓ ಓ ಓ ಕಮಲ, ನಾಳೆಯಿಂದ ಇವನು ಆಫೀಸಿಗೆ ಬಂದ್ರೆ ಸರಿ, ಇಲ್ದಿದ್ರೆ ನೆಟ್ಟಿಗಿರಲ್ಲ ನೋಡು. ಕೊಡೋ ಇಲ್ಲಿ. ಈ ಅವತಾರಕ್ಕೆ ಏನು ಕಡಿಮೆ ಇಲ್ಲ. ಲೈಫಲ್ಲೇ ಒಂದ್ ತೊಟ್ಟು ಗಂಟ್ಲಲ್ಲಿ ಇಳಿಸಿಲ್ಲ. ಬಾಟ್ಲ್ ಇಟ್ಕೋತಾನೆ, ಬಾಟ್ಲು. ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಯಜಮಾನ್ರು ಇನ್ನ ಕೂಯ್ತಾ ಇದ್ರು. ನಾನು ದೊಡ್ಡವನಾಗಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗದ ಯಾವಾಗ? ಆಮೇಲೆ ಏನಾಯ್ತು ಆ ಕತೆ? ಯಾವ ಕತೆ? ಕೈ ಹಿಡ್ದೆತ್ತಲ್ಲ ಆ ಹುಡುಗಿ ಕತೆ. ಆ ಕತೆ ಕಾರ್ ಜನ್ಮನೆ ಹಾಳಾಗೋಯ್ತು, ಪಬ್ಲಿಕ್ ಬಂದೆ. ಟಾಯ್ಲೆಟ್ ಆಗೋಯ್ತು. ಏಯ್ ಏನ್ ನೋಡ್ತೀಯ? ತೊಳೆಯೋ. ವಾಚ್ ನಾವು ತುಂಬಾ ಇಷ್ಟಪಟ್ಟು ತಗೊಂಡಿದ್ವಿ, ಎಲ್ಲೋ ಮಿಸ್ ಆಗ್ಬಿಟ್ಟಿದೆ. ಪ್ಲೀಸ್ ಸ್ವಲ್ಪ ನೋಡ್ತೀರಾ ಆ ಪೀಸ್ ಇನ್ನೊಂದಿದ್ಯಾ ಅಂತ? ಇಲ್ಲ ಮೇಡಮ್, ಇದ್ರೆ ಕೊಡೋದಕ್ಕೇನೋ. ಸರಿ, ಥ್ಯಾಂಕ್ ಯು. ಮೇ ಐ ಹೆಲ್ಪ್ ಯು? ನೀವು ಹೆಲ್ಪ್ ಮಾಡಲೇಬೇಕು, ನಿಮಗೆ ಪುಣ್ಯ ಬಂದ್ರು ಬರ್ಬೋದು. ಒಂದು ಹುಡುಗಿನ ಹುಡುಕ್ತಾ ಇದ್ದೀನಿ. ವಾಟ್, ಹುಡುಗಿನ? ಒಂದು ಹುಡುಗಿ ನಿಮ್ಮ ಅಂಗಡಿಯಿಂದ ವಾಚ್ ಪರ್ಚೇಸ್ ಮಾಡಿದ್ದಾಳೆ, ಬಿಲ್ ಇದೆ. ಆ ಹುಡುಗಿ ಯಾರು, ಏನು, ಹೆಸರು, ಪಸರು, ಕುಲ, ಗೋತ್ರ, ಅಡ್ರೆಸ್ ಏನಾದರೂ ಇದ್ರೆ ಹೇಳಿ. ಆ ಹುಡುಗಿ ಸಿಕ್ಕಿದ್ರೆ ಮರಿದೆ ನಿಮ್ಮ ಮದುವೆ ಕಾರ್ಡ್ ಕಳಿಸ್ತೀನಿ. ಲೈಟಾಗಿ ಲವ್ ಆಗಿದೆ ಅನ್ಸುತ್ತೆ. ಸಾರಿ, 1000 ಜನ ಬರ್ತಾರೆ, ಯಾರು ಅಂತ ಗೊತ್ತಾಗಲ್ಲ. ಥ್ಯಾಂಕ್ಸ್ ಹೇಳೋಂಥದ್ದು ಏನೂ ಹೇಳಿಲ್ಲ ನೀವು. ಪುಣ್ಯ ಬರೋ ಡೌಟ್ ನಿಮಗೆ. ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ಫೇವರಿಟ್ ರೇಡಿಯೋ ಸ್ಟೇಷನ್ ರೇಡಿಯೋ ಮಿರ್ಚಿ 98.3 FM. ಸಖತ್ ಹಾಟ್ ಮಗ. ನಿಮ್ಮ ಕೋರಿಕೆಗೆ ಕಾಲ್ ಮಾಡಿ 989801ಗೆ. ನಿಮ್ಗೆ ಇಷ್ಟವಾಗಿರೋ ಸಾಂಗ್ ನ ಪ್ಲೇ ಮಾಡ್ತೀನಿ. ನಾನು ರತ್ನ ಶ್ರೀವಾಸ್ತವ್ ನಿಮ್ಮ ಕಾಲ್ ಗಾಗಿ ಕಾಯ್ತಾ ಇರ್ತೀನಿ. ನಮ್ಮ ನೆಕ್ಸ್ಟ್ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹೂಸ್ ಆನ್ ದ ಲೈನ್? ಹೆಸರಲ್ಲಿ ಏನಿದೆ ರೀ? ನನ್ನ ಕತೆ ಕೇಳಿ ಸ್ವಲ್ಪ ಹೆಲ್ಪ್ ಮಾಡಿ, ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ. ಪ್ರಾಬ್ಲಮ್ ಹೇಳಿ, ಟಕ್ ಅಂತ ಸಾಲ್ವ್ ಮಾಡ್ತೀವಿ. ಇವತ್ತು ಬೆಳಿಗ್ಗೆ ಒಂದು ಹುಡುಗಿನ ನೋಡಿದೆ. ಹಾಗೆ ನೋಡ್ತಾ ನೋಡ್ತಾ ಇಡೀ ಬಾಡಿ ಬ್ಯಾಲೆನ್ಸ್ ತಪ್ಪೋಗಿ ಮೋರಿ ಒಳಗೆ ಬಿದ್ದೋಗ್ಬಿಟ್ಟೆ.
ಹೇ ಅಲ್ಲಿ ಕೇಳೆ. ಮೈ ಗಾಡ್, ಆಮೇಲೆ ಅವಳು ನೋಡ್ದೆ ಹಾಗೆ ಸುಮ್ಮನೆ ಹೋಗಿದ್ರೆ ಬದುಕ್ತಾ ಇದ್ದೆ. ಕೈ ಹಿಡಿದ ಮೇಲೆ ಎತ್ತದ್ಲು, ಆವಾಗ್ಲಿಂದ ಸ್ವಲ್ಪ ಲೂಸ್ ಆಗ್ಬಿಟ್ಟಿದ್ದೀನಿ. ಇದು ನಡೆದಿದೆಯಲ್ಲಿ. MG ರೋಡಲ್ಲಿ ಹುಡುಗಿರಿಗೆ ಅಂತ ಒಂದು ಅಂಗಡಿ ಇದೆಯಲ್ಲ, ಅದ್ರ ಎದುರುಗಡೆ ಇರೋ ಮೋರಿಲಿ. ಏನ್ ಪರಿಮಳ ಅಂತೀರಾ? ಓಕೆ ಓಕೆ, ಈಗ ನಾವೇನ್ ಮಾಡ್ಬೇಕು ಹೇಳಿ? ಏನಿಲ್ಲ, ಆ ಮಹಾತಾಯಿನ ಈ ಪವಿತ್ರ ದೊಡ್ಡ ಮೋರಿ ಹತ್ರ ಬರಕ್ಕೆ ನಾನಿಲ್ಲೇ ಕಾಯ್ತಾ ಇರ್ತೀನಿ. ಓಕೆ. ಅವಳು ಬಿಟ್ಟು ಹೋಗಿರೋ ಈ ವಾಚ್ನ ಹಿಡ್ಕೊಂಡು ಇಡೀ ಜೀವಮಾನ ಬೇಕಾದ್ರೂ ಕಾಯ್ತಾನೆ ಈ ಪ್ರೀತಮ್ ಅಂತ ಹೇಳಿ. ಆ ಹುಡುಗಿ ಈ ಪ್ರೋಗ್ರಾಮ್ ಕೇಳ್ತಿದ್ರೆ ಖಂಡಿತ ಬರ್ತಾಳೆ ಪ್ರೀತಮ್. ಯು ಡೋಂಟ್ ವರಿ, ಓಕೆ? ಏನೋಪ್ಪ, ಫೋನ್ ಮಾಡಿದವ್ರಿಗೆಲ್ಲ ಇದೇ ತರ ರೈಲ್ ಹತ್ತಿಸ್ತೀರಾ ನೀವು? ಹೋಗ್ಲಿ, ಆ ಹುಡುಗಿಗೋಸ್ಕರ ಒಂದು ಹಾಡು ಹಾಕಿ ನೋಡೋಣ. ಓಕೆ, ಪ್ರೀತಮ್ನ ಕೈ ಹಿಡಿದು ಎತ್ತಿದ ಹುಡುಗಿ, ನೀನ್ ಎಲ್ಲಿದ್ರು ಆ ಮೋರಿ ಹತ್ರ ಹೋಗಮ್ಮ. ಪ್ಲೀಸ್ ಮೀಟ್ ಹಿಮ್. ಆಲ್ ದಿ ಬೆಸ್ಟ್ ಪ್ರೀತಮ್. ಅ ಬ್ಯೂಟಿಫುಲ್ ಟ್ರ್ಯಾಕ್ ಫಾರ್ ಪ್ರೀತಮ್ಸ್ ಲವ್ ಅಂಡ್ ಹಿಸ್ ಕನ್ಫ್ಯೂಷನ್. ಹಿಯರ್ ಇಟ್ ಕಮ್ಸ್. ಸ್ವಲ್ಪ ದಾರಿ ಬಿಡಪ್ಪ. ಹೇಳಿದ ಅರ್ಥ ಆಗ್ತಿಲ್ವಾ? ಎದ್ದೇಳ್ರಿ ಮೇಲೆ. ದಾರಿ ಬಿಡ್ರಿ. ಹೇಳ್ರಿ ಮೇಲೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್, ನೀವಿಲ್ಲಿ? ಇಲ್ಲಿದಾರಲ್ಲ ಸಾಹೇಬ್ರು, ಇವರಪ್ಪ ನಾನೇ. ಹೌದಾ ಸರ್? ಪಬ್ಲಿಕಲ್ಲಿ ನನ್ನ ಮರ್ಯಾದೆ ತೆಗಿಬೇಡಿ ಸರ್. ಹೇಳಿ ಸರ್. ಸರ್, ನೀವಿನ್ನೂ ಹುಡುಗಿನ ಹುಡ್ಕೊಳ್ಳೋಷ್ಟು ದೊಡ್ಡವರಾಗಿಲ್ಲ. ಆ ಕೆಲಸ ಮಾಡೋದಕ್ಕೆ ನಾವಿದ್ದೀವಿ. ಹೇಳಿ ಸರ್, ಹೇಳಿ ಸರ್. ಹೇಳಲೆ, ಚೆಪ್ಪಗೆ ಗಾಡಿಯೊಳಗೆ ಕುಕ್ಕರ್ಸು. ಬಿಡೆ. ಸುಮ್ಮನೆ ಇದೆ, ನೋಡೋಣ. ಏಯ್, ಹೊರಟೆ ಹೋದ ಅವನು. ನಿಂಗ್ ತಲೆ ಸರಿಗಿಲ್ವಾ? ಲೆಟ್ಸ್ ಗೋ. ಬೆಳಿಗ್ಗೆ ಅವನ ಫೇಸಲ್ಲಿ ಕೆಸರು ಮೆತ್ಕೊಂಡಿತ್ತು. ಆ ಗೂಬೆ ಮುಖ ಹೇಗಿದೆ ಅಂತ ನೋಡಕ್ಕೆ ಆಗ್ಲಿಲ್ಲ. ಅಟ್ಲೀಸ್ಟ್ ಅವ್ನ್ ದೂರದಿಂದಾರು ನೋಡ್ಬೋದಾಗಿತ್ತು. ಹೋಗ್ಲಿ, ಅವ್ನ್ ಕಾರ್ ಫಾಲೋ ಮಾಡೋಣ. ಬರ್ತೀಯೋ ಇಲ್ಲ ನಾನು ಹೋಗ್ಲೋ? ಪ್ಲೀಸ್ ನಡಿಯೇ. ಆಹಾ ಆಹಾ, ಚೆಲುವರಾಯ ಸ್ವಾಮಿ ನನ್ನ ಮಗ. ಆ ಹುಡುಗಿ ಯಾರು ಅಂತ ನೋಡು. 3 ಗಂಟೆ ಹಾಕ್ಸ್ಬಿಡೋಣ. ನಾಳೆ ಅವ್ನು ನನ್ನ ಜೊತೆ ಮಡಿಕೇರಿಗೆ ಬರ್ತಿದ್ದಾನಲ್ಲ, ಆ ಹುಡುಗಿ ಯಾರು ಅಂತ ನಾನು ಬಾಯ್ ಬಿಡಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಸುಮ್ಮನೆ ಇರಿ. ಮಡಿಕೇರಿಲಿ ತುಂಬಾ ಮಳೆ ಹೋಯ್ತಾ ಇದೆ ಅಂತೆ, ಹುಷಾರು. ನಿನ್ನ ಮಗ ಮಳೆಲಿ ನೆಂದು ಮೊಳಕೆ ಗಿಳಕೆ ಬಂದ್ಬಿಟ್ರೆ ಕಷ್ಟ. ಹಾ, ಕರ್ನಲ್ ಬಬ್ಲಿ ನಾನು ಬರ್ಲಿಲ್ಲ ಅಂತ ಏನಾದ್ರು ಬೇಜಾರು ಮಾಡ್ಕೊಂಡಿದ್ರೆ ಸ್ವಲ್ಪ ಸಮಾಧಾನ ಮಾಡು. ಏನ್ ಮದರ್, ಇಷ್ಟೊಂದು ಖುಷಿಯಾಗಿದೆಯಾ? ಅಪ್ಪ ಏನಾದ್ರು ಡೈವರ್ಸ್ ಕೊಡ್ತೀನಿ ಅನ್ನ? ಅಲ್ಲ ಪ್ರೀತು, ನಿನ್ ಕತೆ ಕೇಳಿ ನಗ್ದೆ ಅಳಕ್ಕಾಗತ್ತಾ? ಮಗ ದೊಡ್ಡವನಾಗಿದ್ದಾನೆ, ಲವ್ ಅಲ್ಲಿದ್ದಾನೆ, ಹುಡುಗಿನ ಇಷ್ಟಪಟ್ಟಿದ್ದಾನೆ, ಹುಡುಗಿನ ಹುಡುಕೋಣ, ಮದುವೆ ಮಾಡೋಣ, ಮೊಮ್ಮಕ್ಳನ್ನ ಆಡ್ಸೋಣ, ವಂಶ ಬೆಳೀಲಿ. ಏನು ಕೇಳಬೇಡ, ಯಾರಿಗೂ ಜವಾಬ್ದಾರಿನೇ ಇಲ್ಲ. ಹೋಗ್ಲಿ, ಆ ಹುಡುಗಿ ಸಿಗ್ತಾಳ ಮಮ್ಮಿ ನನಗೆ? ನಿನ್ ಹಣೆಯಲ್ಲಿ ಬರ್ದಿದ್ರೆ ಸಿಗ್ತಾಳೆ. ಹಳೆ ಡೈಲಾಗ್ ಆಗುತ್ತೆ. ನನ್ನ ಹಣೆ ಬರ ಅಂದಿದ ತಕ್ಷಣ ಗಾಡಿ ಪಂಚರ್ ಆಯ್ತು ಅಂದ್ರೆ ಇನ್ನೆಂಥ ದರಿದ್ರ ಲಕ್ಕಿರ್ಬೇಡ ಮಮ್ಮಿ ನಂದು. ಆ ಹುಡುಗಿ ಸಿಗಲ್ಲ ಬಿಡಿ ನನಗೆ. ನಿಮ್ಮ ಅಪ್ಪ ಐ ಲವ್ ಯು ಅಂದಾಗ ನಾವು ಹೋಗ್ತಾ ಇದ್ದಿದ್ ಸಿಟಿ ಬಸ್ಸು ಆಕ್ಸಿಡೆಂಟ್ ಆಗಿ ಬಿದ್ಬಿಡ್ತು. ಅದ್ರ ಮುಂದೆ ಇದೇನ್ ಮಹಾ, ಮೊದಲು ವೀಲ್ ಚೇಂಜ್ ಮಾಡು. ಅಪ್ಪನ ಮದುವೆ ಆಗಿದೆ, ದೊಡ್ಡ ಆಕ್ಸಿಡೆಂಟ್. ಇನ್ನು ಈ ಕೈಯಲ್ಲಿ ಏನೇನು ಮಾಡಬೇಕು? ಹೋಗ್ಲಿ ಬಿಡೋ ಪ್ರೀತು.
ಖರ್ಚಿಪ್ ಕೊಡಿ ಸರ್. ಎಂತದ್ದು ಖರ್ಚಿಫ ಯಾಕೆ? ಗೊತ್ತಾ ನಂದಿನಿ ನಿಂದೆಂತ? ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡೋರ್ನ ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಸರ್ ನೋಡಿದ್ದು. ನಮಸ್ಕಾರ, ಖರ್ಚಿಪ್ ಕೊಡಿ ಸರ್. ಜೋರ್ ಮಳೆ ಉಯ್ತಾ ಉಂಟು, ಥಂಡಿ ಚಳಿ, ಪೆಟ್ ಕೊಟ್ರೇನೋ ಜೋರಾಗ್ತದೆ ಗೊತ್ತಾ? ನೀ ಬಚ್ಚ ಅಮ್ಮ ನೀ ಪಾಪು ಪೋ. ಸರ್ ನಿಮ್ಮನ್ನ ನೋಡಿದ್ರೆ ನಗೋದು ಅಳೋದು ನೀವೇ ಹೇಳ್ಬಿಡಿ. ಆ ಖರ್ಚು ನೀಡು ಪಾಯ್ಕ ಮಣ್ಣೋಡು. ಪಾಪು ಯಾರು ಮದರ್ ಇಂಡಿಯಾ ಉಗಿಯಕ್ಕೆ ರೆಡಿ ಆಗಿದ್ದಾಳೆ. ಏನೋ ಇದು ನೀನ್ ಅವತಾರ? ಅಮ್ಮ ಹುಡುಗಿ ಮತ್ತೆ ಸಿಕ್ಕಿದ್ಲ, ಹುಡ್ಕೊಂಡು ಹೋಗಿದ್ದೆ, ಜಸ್ಟ್ ಮಿಸ್. ಕರ್ಮ, ನೀನೇನು ಮಾತಾಡ್ಬೇಡ, ಮರ್ಯಾದೆ ನಡಿ ಈಗ. ಹಾರ ತುರಾಯಿ ತರ್ಬೇಕೇನೋ ಪ್ರೀತು? ಇಷ್ಟೊಂದು ವರ್ಷ ಆದ್ಮೇಲೆ ಇಬ್ರು ಲೇಡೀಸ್ ಸೇರ್ತಿದ್ದೀರಾ. ಬಾಯಿ ಮುರಿದೋಗೋರ್ಗು ಮಾತಾಡ್ಲಿಲ್ಲ ಅಂದ್ರೆ ಲೇಡೀಸ್ ಜಾತಿಗೆ ಅವಮಾನ. ನೀವಿಬ್ರು ತಪ್ಕೊಂಡು ಗೊಳೋ ಅಂತ ಅಳ್ತಿದ್ರೆ ಮಧ್ಯದಲ್ಲಿ ನಾನೇನ್ ಮಾಡ್ಲಿ ಮಮ್ಮಿ? ಪ್ರೀತು, ಇಲ್ಲಿ ನನ್ನ ಮಾತು ಕೇಳೋ. ಏನ್ ಮಳೆ ಬಬ್ಲಿ ನಿಮ್ ಊರಲ್ಲಿ? ಅಯ್ಯೋ ಹಾಗೆ ಇದೆಯಾ, ಒಂಚೂರು ಬದಲಾಗಿಲ್ಲ. ಒಂಚೂರು ಬದಲಾಗಿಲ್ಲ. ನೀವೇನ್ ಕಮ್ಮಿನಾ? ಹಾಗೆ ಗುಡ್ಕಲ್ ತರ ಇದೆಯಾ? ಎಲ್ಲೋ ನಿನ್ ಮಗ ಸುತ್ತಕ್ ಹೋಗಿದೆ, ಬಂದ್ಬಿಡುತ್ತೆ.
ಶೋ ಮಿ ದಟ್. ಅದು ನಿಮ್ಮ ಮುಖಕ್ಕೆ ಸೆಟ್ ಆಗಲ್ಲ ಕಣ್ರಿ. ಇದನ್ನ ಪ್ಯಾಕ್ ಮಾಡಿ. ಎಸ್ ಮೇಡಮ್. ಅಲ್ಲ, ನೋಡಕ್ಕೆ ಇಷ್ಟೊಂದು ಚೆನ್ನಾಗಿದ್ದೀರಾ, ನಿಮಗೆ ಇಂಥ ಡಬ್ಬ ಟೇಸ್ಟ್ ಇದೆ ಅಂತ ಅನ್ಕೊಂಡಿರ್ಲಿಲ್ಲ. ಕುಡ್ ಯು ಪ್ಲೀಸ್ ಮೈಂಡ್ ಯುವರ್ ಓನ್ ಬಿಸ್ನೆಸ್? ನಿಮ್ಗೆ ಯಾಕ್ರಿ ಇದಲ್ಲ? ಓ ಸರ್, ಸ್ವಲ್ಪ ಆಯಿಲು ಇಲ್ಲ ಕೇಸರಿ ಇದ್ರೆ ಕೊಡ್ತೀರಾ, ಮುಖಕ್ಕೆ ಬಳ್ಕೋಬೇಕು. ಮುಖ ಕ್ಲೀನ್ ಆಗಿದ್ರೆ ನನ್ನ ಜನ ಗುರ್ತು ಹಿಡಿಯಲ್ಲ. ನೀವೇನಂತೀರಾ? ನಾನ್ಸೆನ್ಸ್. ನಿಮಗೆ ಈ ಪ್ರೀತಮ್ ಅಂದ್ರೆ ಯಾರು, ನಂದಿನಿ ಅಂದ್ರೆ ಯಾರು ಅಂತ ಗೊತ್ತಾ? ಅದು ನಮ್ಮಿಬ್ರಿಗೆ ಹುಟ್ಟೋ ಮೊಮ್ಮಕ್ಳ ಹೆಸರು. ಮೊಮ್ಮಗು ಹುಟ್ಟಿದ್ರೆ ನನ್ನ ಹೆಸರು ಪ್ರೀತಮ್ ಅಂತ, ಮೊಮ್ಮಗಳು ಹುಟ್ಟಿದ್ರೆ ನಿಮ್ಮ ಹೆಸರು ನಂದಿನಿ ಅಂತ. ಇಬ್ರು ಮೊಮ್ಮಕ್ಕಳು ಸಾಕಲ್ವಾ? ಹೂ ದ ಹೆಲ್ ಆರ್ ಯು? ನಿಮ್ಮನ್ನು ನೋಡಿ ಹಳ್ಳಕ್ಕೆ ಬಿದ್ದು ಪಾಪಿ ಕಣ್ರಿ ನಾನು. ನನ್ನ ನಾಯಿ ಪಾಡಿಗೆ ಇವೆರಡೇ ಸಾಕ್ಷಿ. ಓ ಮೈ ಗಾಡ್, ಓ ಮೈ ಗಾಡ್, ಅದು ನೀವೇನಾ? FM ಸಾಂಗ್, ಫೇಸ್ ಮೇಲ್ ಆಯಿಲ್. ನೀವು ಮತ್ತೆ ಸಿಗ್ತೀರಾ ಅಂತ ಅನ್ಕೊಂಡೇ ಇರ್ಲಿಲ್ಲ. ನಾನು ಅನ್ಕೊಂಡಿರ್ಲಿಲ್ಲ. ಏನ್ ಲಕ್ಕಲ್ಲ, ಬೇಡ ಬೇಡ ಅಂದ್ರು ಪದೇ ಪದೇ ಹೀಗೆ ಸಿಗ್ತಿದೀವಿ ಅಂದ್ರೆ ಮಿಸ್ ಇಲ್ದ ನಮ್ಮಿಬ್ರಿಗೂ ಮದುವೆ ಆಗುತ್ತೆ. ವಾಟ್? ಹ್ಞೂ ಕಣ್ರಿ, ಲವ್ ಆಗಿದೆ, ಲೇಟ್ ಮಾಡೋದು ಬೇಡ. ಮಳೆಗಾಲ ಬೇರೆ ಸೂಪರ್ ಆಗಿದೆ. ನಿಮ್ದು ಬೆಂಗಳೂರಾ? ಯಾ, ಜಯಂತ್ರಮ್ ಅಂತ ನಮ್ಮಪ್ಪ ಬೇಜಾನ್ ಮಾಡಿಟ್ಟಿದ್ದಾರೆ. ಒಬ್ನೇ ಮಗ. ನಮ್ಮಮ್ಮ ತುಂಬಾ ಒಳ್ಳೆಯವರು. ಬರೋ ಸೊಸೆಗೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತ ಹೇಳ್ತಿರ್ತಾಳೆ. ಒಟ್ನಲ್ಲಿ ಯದ್ವಾ ತದ್ವಾ ಗ್ರೇಟ್ ಫ್ಯಾಮಿಲಿ ಬ್ಯಾಕ್ ಏ, listen, listen, one ಗ್ರೌಂಡ್. minute. ನನಗೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬೇಕಾಗಿಲ್ಲ. ನೀವು ತುಂಬಾ ಚೆನ್ನಾಗಿದ್ರೆ ನನಗೆ ಅಷ್ಟು ಸಾಕು. ನಿಮ್ಮಲ್ಲಿ ಏನೇ ಪ್ರಾಬ್ಲಮ್ ಇದ್ರು ಅಡ್ಜಸ್ಟ್ ಮಾಡ್ಕೊಂಡು ಸಿನ್ಸಿಯರ್ ಆಗಿ ಸಂಸಾರ ಮಾಡ್ಕೊಂಡು ಹೋಗ್ತೀನಿ ನಾನು. ನಿಮಗೆ ಯಾವ್ದಾದ್ರು ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ? ಅದೊಂಥರ ನಮ್ಮ ತವ್ರ ಮನೆ ಇದ್ದಾಗ ಹೋಗಕ್ಕಾಗಿಲ್ಲ, ತುಂಬಾ ಬಿಸಿ. ದಯವಿಟ್ಟು ಒಂದ್ಸರಿ ಬಿಡು ಮಾಡ್ಕೊಂಡು ಹೋಗಿ. ನಿಮ್ ತಲೆ ಒಳಗೆ ಬ್ರೈನ್ ಇದ್ಯಾ ಇಲ್ಲ ಎಲ್ಲಾದ್ರೂ ಬಿದ್ದೋಗಿದ್ಯಾ ಅಂತ ಸ್ಕ್ಯಾನ್ ಮಾಡಿಸಿ. ಹೀಗೆ ಲೂಸ್ ಲೂಸ್ ತರ ಓಡಾಡ್ಕೊಂಡಿದ್ರೆ ಸಖತ್ತಾಗಿ ಬದೇ ಬೀಳುತ್ತೆ. ಗಾಟ್ ಇಟ್? ರೇ, ಇನ್ಯಾವತ್ತೂ ನಾನು ನಿಮ್ಮನ್ನು ಹುಡ್ಕಲ್ಲ. ಅಪ್ಪಿ ತಪ್ಪಿ ಇನ್ನೊಂದ್ಸಲ ಏನಾದ್ರೂ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ, ಸುರಿವ ಒಲುಮೆಯ ಜಡಿ ಮಳೆಗೆ ಪ್ರೀತಿ ಮೂಡಿದೆ. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದೋ, ಒಲವು ಎಲ್ಲಿ ಕುಡಿಯೊಡೆಯುವುದೋ ತಿಳಿಯದಾಗಿದೆ. ಹಾಕ್ಲಿ ನೀರಿಂಗಿ ನಿನ್ನ ಬಾಯಿಗೆ ಮಣ್ಣ ಹಗಲುತ್ತೆ ನೀನು ಕೊಟ್ಟೆಲ್ಲೆ ಕೈನ. ಹಲೋ ಯಶೂಮೈ, ಆ ಹಗ್ಗ ಸ್ವಲ್ಪ ಪೊಲಿಂಗ್ ಪೊಲಿಂಗ್. ಏನ್ ಗುರುವೆ, ನಾನು ಹಾಡು ಹೇಳೋ ಮೂಡಲ್ಲಿ ಇದ್ದೀನಿ, ನನ್ಗೆ ಹಗ್ಗ ಹೇಳಿ ಅಂತ ಹೇಳ್ತಿದ್ಯಲ್ಲ. ಈ ವಯಸ್ಸಲ್ಲಿ ನನಗೆ ನಿನ್ನ ಹಗ್ಗ ತೋರಿಸ್ಬೋದಾ? ಹಾ, ಇನ್ನ ಈ ಕೈಯಲ್ಲಿ ಏನೇನು ಹೇಳಿಬೇಕು. ವೆರಿ ಬ್ಯಾಡ್. ಮತ ಮತ ಬೇಗ ಎತ್ರೋ ಎತ್ರೋ. ಏನಾಗಿದೆ ನೋಡ್ರೋ. ಚೆನ್ನಾಗಿದ್ದಾನೆ. ಏ ಎಂತ ಆಗಿಲ್ಲ, ಬಾಡಿ ಕಟ್ಟು ಕಟ್ಟು ಮಿಚ್ಚುಂಟು. ಬಬ್ಲಿ, ಇವನೇ ಕಣಮ್ಮ ನನ್ ಸುಪುತ್ರ ಪ್ರೀತಮ್. ನೆನ್ಪಿದ್ಯಾ ಪ್ರೀತು? ನೀನ್ ಚಿಕ್ಕೋನಿದ್ದಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಡೆಲ್ಲಿಗೆ ಬಂದಿದೆ ನಮ್ಮ ಮನೆಗೆ. ಆಗ ನಿಂಗ್ ಸ್ನಾನ ಮಾಡಿಸ್ಬೇಕಾರೆ ಆ ಚಂಪ್ ತಗೊಂಡು ನನ್ ತಲೆಗ್ ಮಟ್ಕಿದ್ದೆ. ಇವನಾಗಿನ ಚಿಕ್ಕವನು, ಎಲ್ ನೆನ್ಪಿರುತ್ತೆ? ಅದು ನಿಜ ಅನ್ನು. ಇವನ್ ಸಣ್ಣವನಿದ್ದಾಗ ಚಡ್ಡಿನ ಹಾಕೋತಿರ್ಲಿಲ್ಲ. ಈಗ ನೋಡು ಹೇಗ್ ಬೆಳೆದಿದ್ದಾನೆ. ಪ್ರೀತು, ಇವಳು ನನ್ ಮಗಳು ನಂದಿನಿ. ಪರವಾಗಿಲ್ಲ ಬನ್ರಿ. ನೋಡಿದ್ದೀವಲ್ವಾ? ಹಾ, ನೋ ಪ್ರಾಬ್ಲಮ್. ಕಾಫಿ ತಗೊಳ್ಳಿ.
ಕುಡಿಯೋಣ. ಅಂತೂ ಇಂತೂ ಮತ್ತೆ ಸಿಕ್ಕಿದ್ರಿ ಅಂತ ಆಯ್ತು. ಕೂತ್ಕೊಳ್ರಿ, ಕಷ್ಟ ಸುಖ ಮಾತಾಡೋಣ. ತಗೊಳ್ಳಿ ನಿಮ್ಮ ವಾಚ್. ನನ್ನ ವಾಚ್ ನಿಮ್ಮ ಹತ್ರ ಇದೆ ಅಂತ ಗೊತ್ತು, ಅದನ್ನ ವಾಪಸ್ ಕೊಡಿ. ಏನು ಎಕ್ಸ್ಚೇಂಜ್ ಆಫರ್ ಏನ್ರಿ? ನಾನು ನಿಮ್ಮ ವಾಚ್ ವಾಪಸ್ ಕೊಡಲ್ಲ. ಅದೇನು ಹೇಳ್ತಾರಲ್ಲ, ಪ್ರೇಮ ಸಂಕೇತ ಇದ್ದಂಗದು. ಸೊ ನೀವು ನನ್ನ ವಾಚ್ ಕೊಡಲ್ಲ? ಅಲ್ಲ ರೀ, ನಾನು ಬಾಯಿ ಬಿಟ್ಟು ಲವ್ ಗಿವು ಅಂತ ಹೇಳ್ತಾನೆ ಇದ್ದೀನಿ, ನೀವು ಪದೇ ಪದೇ ಅದನ್ನೇ ಕೇಳ್ತಿದ್ರೆ ಹೇಗ್ರಿ? ಹುಡುಗಿಯಾಗಿ ಒಂಚೂರು ಕರುಣೆ ಪೂರಣೆ ತೋರಿಸ್ರಿ ನನ್ನ ಮೇಲೆ. ನನ್ನ ವಾಚ್ನ ಹೇಗೆ ತಗೋಬೇಕು ಅಂತ ನನಗೆ ಗೊತ್ತು. ಕಷ್ಟ ಇದೆ ಗುರುವೆ, ಹುಡುಗಿ ಸ್ವಲ್ಪ ತುಂಬಾ ಕಷ್ಟ ಇದೆ. ಇದು ಅನ್ಯಾಯ ಕಣ್ರಿ, ನಂಗೆ ತುಂಬಾ ನಾಚಿಕೆ ಆಗುತ್ರಿ. ಬೆಳಗ್ಗೆ ಮಾರ್ಕೆಟಲ್ಲಿ ಸಿಕ್ಕಿ ಏನೋ ದೊಡ್ಡದಾಗ ಅಂದಂಗಿತ್ತು. ನಾನು ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ತೀನಿ, ಮತ್ತೆ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಅಂತೇನೋ ಹೇಳ್ದಾಗಿತ್ತು. ಓ, ಅಂತೂ ನೀವು ವಿಷಯಕ್ಕೆ ಬಂದ್ರಿ ರೇ. ಕೂತ್ಕೊಳ್ರಿ, ಅದೇನು ಅಂತ ಇವತ್ತು ಡಿಸೈಡ್ ಮಾಡೋಣ. ನಾನಲ್ಲ ಡಿಸೈಡ್ ಮಾಡೋದು, ನಮ್ಮ ತಂದೆ. ಅವ್ರನ್ನ ಒಪ್ಸಿ ನಾನು ರೆಡಿ. ತಂದೆ? ಯು ಮೀನ್ ನಮ್ಮ ಮಾವ? ಎಲ್ಲಿದ್ದಾರೆ ನಮ್ಮ ಮಾವನವರು? ನಾನೇ ಸ್ಪೀಡು ಅಂದ್ರೆ ನನಗಿದ್ದ ಸ್ಪೀಡ್ ಅಲ್ರಿ ನೀವು. ಎಷ್ಟು ಸರ್ತಿ ಹೇಳ್ಬೇಕು ನಿಮಗೆ? ಎಷ್ಟು ಸರ್ತಿ ಹೇಳ್ಬೇಕು ಹೇಳಿ? ನೀವೇನು ಕತ್ತೆ ಕಾಯ್ತಿದ್ದೀರೇನೋ? ದಿನ ಗಿಡಕ್ಕೆ ನೀರು ಹಾಕೋದಕ್ಕೆ ಏನ್ ರೋಗ ನಿಮಗೆ ಅಂತೀನಿ. ಮೋಟ್ರ್ ಕೆಟ್ಟೋಗೈತಲ್ಲಪ್ಪಯ್ಯ. ಮಳೆ ಸುರಿದ್ರೆ ಕೊಡೆ ಹಿಡ್ಕೊಂಡು ನೀರು ಹಾಕಿ ಐಸಕ್ಲಪ್ಪಯ್ಯ. ಇನ್ನೊಂದ್ಸಲ ಗಾರ್ಡನಲ್ಲಿ ಒಣಗಿದ ಹೂ ನೋಡಿದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಔಟ್, ಹೋಗಿ. ಸರಿ ಅಪ್ಪಯ್ಯ. ಕಮಾನ್ ಮ್ಯಾಟರ್ ಸೀರಿಯಸ್. ಫುಲ್ ತೋಟ ವಾಟರ್ ಪ್ಯಾಕ್. ಎಸ್, ನನಗೆ ಎಷ್ಟು ಸಿಟ್ಟು ಬರುತ್ತೆ. ಒಂದು ಡಿಸಿಪ್ಲಿನ್ ಇಲ್ಲ, ಜೀವನದಲ್ಲಿ ಒಂದು ಗೋಲ್ ಇಲ್ಲ. ಮನುಷ್ಯ ಅಡ್ವೆಂಚರಸ್ ಆಗಿ ಇಲ್ಲದೆ ಹೋದ್ರೆ ನಾನು ಹತ್ರ ಕೂಡ ಸೇರ್ಸಲ್ಲ, ಕ್ಯಾಕರಿಸಿ ಉಗಿದು ಓಡಿಸ್ಬಿಡ್ತೀನಿ. ನಾನು ಸ್ವಲ್ಪ ನಿಮ್ಮ ಥರನೇ ಅಂಕಲ್. ನನಗೆ ಶಿಸ್ತು ಮುಖ್ಯ. ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದ್ದೊಂದು ಗುಂಡಿ ಬಿಚ್ಚೋಗಿತ್ತು. ನಾನು ಸರ್ ಗುಂಡಿ ಬಿಚ್ಚೋಗಿದೆ ಅಂತ ಹೇಳಿದೆ. ಪಾಪ ಅವರು ಗುಂಡಿ ಹಾಕ್ಕೊಂಡು ನಂತರ ನನಗೆ ಪ್ರಶಸ್ತಿ ಕೊಟ್ಟರು. ಅಷ್ಟಕ್ಕೆ ಈ ಪೇಪರ್ನವರು ಕರ್ನಲ್ ಸುಬ್ಬಯ್ಯ ಇಸ್ ಮ್ಯಾಡ್, ಎಕ್ಸೆಂಟ್ರಿಕ್ ಅಂತೆಲ್ಲ ಬರೆದ್ರು. ನಾನು ಕ್ಯಾರೆ ಮಾಡಲಿಲ್ಲ. ವಿಲ್ ಯು ಪ್ಲೀಸ್ ಸ್ಟಾಪ್ ಬೈಟಿಂಗ್ ಯುವರ್ ನೇಲ್ಸ್? ವಿಸ್ಕಿ ಬಿಯರ್ ಆಗತ್ತಾ? ಏನಂಕಲ್ ನೀವು, ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು, ದೊಡ್ಡವರಾಗಿ ನೀವೇ ನನಗೆ ಕುಡಿ ಅನ್ಬೋದಾ? ನಾನು ತುಂಬ ಒಳ್ಳೆಯವನು. ಬೇಡವಾ? ಓಕೆ, ದಟ್ಸ್ ಗುಡ್. ಆಗಿರ್ಬೇಕು. ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಓಕೆ, ದಟ್ಸ್ ಗುಡ್. ಆಗಿರ್ಬೇಕು. ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಐ ಲೈಕ್ ಸಚ್ ಪೀಪಲ್. ಸೊ ಯು ಲೈಕ್ ಮೀ ಅಂಕಲ್? ನಿಜವಾಗ್ಲೂ ನೀವು ಗ್ರೇಟ್. ನೋಡಿದ ತಕ್ಷಣ ನಾನು ಇಷ್ಟಪಟ್ಬಿಟ್ರಿ. ಅಕಸ್ಮಾತು ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಬಾಯ್ಬಿಟ್ಟು ಹೇಳಿದ್ರು ನೀವು ನನ್ನ ಹೊಡೆಯಲ್ಲ ಅನ್ಸುತ್ತೆ ಅಲ್ಲ? ನಾಟ್ ಎ ಪ್ರಾಬ್ಲಮ್. ಯಾಕೋ ತುಂಬಾನೇ ಗ್ರೇಟ್ ಆಗ್ಬಿಟ್ರೆ ನೀವು. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಂದು ಅಪ್ಪ. ಓಹ್, ಐ ಆಮ್ ಸಾರಿ. ಐ ಆಮ್ ಸಾರಿ. ಅದೇನಾಯ್ತು ಅಂದ್ರೆ, ನಾನು ರಿಟೈರ್ ಆಗೋಕೆ ಮುಂಚೆ ಬಾರ್ಡರ್ನಲ್ಲಿ ನನ್ನ ಪಕ್ಕಕ್ಕೆ ಬಾಂಬ್ ಬ್ಲಾಸ್ಟ್ ಆಯ್ತು. ಕಿವಿಗಳು ಕೆಪ್ಪಾಗಿ ಹೋದು. ಈಗ ಈ ಹೀರಿಂಗ್ ಏಡ್ ಇಲ್ಲದೆ ಏನು ಕೆಲಸಲ್ಲ. ಸರ್, ಈಗ ನಾನು ಎಲ್ಲ ಮತ್ತೆ ಮೊದಲಿಂದ ಹೇಳ್ಬೇಕಾ ಸರ್? ಎಸ್, ಟೆಲ್ ಮಿ. ಇವನು ನಮ್ ಕಮಲನ್ ಮಗ ರೀ. ಪ್ರೀತು. ವಾಟ್? ಎಸ್, ಕಮಲನ್ ಮಗನ? ಹಾ, ಹೌದು. ಮೈ ಗಾಡ್, ಹೇಳೋಕೇನಾಗಿತ್ತು ನಿಂಗೆ? ಯಂಗ್ ಮ್ಯಾನ್, ಯು ಹ್ಯಾವ್ ಎ ಫ್ಯಾಬ್ಯುಲಸ್ ಮದರ್. ಆವತ್ತು ಬಬ್ಲಿ ಮತ್ತು ನನ್ನ ಮದುವೆ ಮಾಡಿಸಿದ್ದೆ ನಿಮ್ಮಮ್ಮ. ಇವತ್ತು ನನ್ನ ಮಗಳ ಮದುವೆಗೆ 7 ದಿವಸ ಮುಂಚಿತವಾಗೇ ಬಂದಿದ್ದಾರೆ. ಏನಂದ್ರಿ? ಮದುವೆನಾ? ನನ್ನ ಮಗಳು ನಂದಿನಿ, ಮೈ ಡಾಟರ್ಸ್ ವೆಡ್ಡಿಂಗ್. ನಂದಿನಿ ಮದುವೆಗೆ ಬಂದು ಯಾರ ಮದುವೆಗೆ ಅಂತ ಕೇಳ್ತಾನಲ್ಲ ಇವನು. ಏಕೆ ನೀನ್ ಹೇಳಿಲ್ವಾ ಇವನ್ಗೆ? ಅವನ್ಗೆ ಈ ಮದ್ವೆ ಫಂಕ್ಷನ್ ಅಂದ್ರೆ ಇಷ್ಟ ಇಲ್ಲ ಬಬ್ಲಿ. ಮದ್ವೆಗ್ ಬಾರೋ ಅಂದ್ರೆ ಬರೋಲ್ಲ ಅಂದ, ಅದಕ್ಕೆ ಹೇಳ್ದೆ ಕರ್ಕೊಂಡು ಬಂದೆ. ಸರಿ ಆಗಿದ್ದೀರಾ ಅಮ್ಮ ಮಗ. ಸಾಕು ಕುಡ್ದಿದ್ದು. ಆಯ್ತು, ನಡೀರಿ ಊಟಕ್ಕೆ ಹೋಗೋಣ. ಕಮ್ ಆನ್ ಯಂಗ್ ಮ್ಯಾನ್, ಲೆಟ್ಸ್ ಹ್ಯಾವ್ ಡಿನ್ನರ್. ಬಾರೋ.
ಹಲೋ ಮಮ್ಮಿ. ಹಲೋ ಪ್ರೀತು, ಎಲ್ಲಿದ್ಯೋ? ಮಮ್ಮಿ ನಾನು ವಾಪಸ್ ಹೋಗ್ತಿದ್ದೀನಿ, ಬಾಯ್. ಒಂದ್ ವಾರ ಇಲ್ಲೇ ಇರ್ಬೇಕು ಅಂತ ಹೇಳಿರ್ಲಿಲ್ವೇನೋ? ಐ ಆಮ್ ಸಾರಿ ಮಮ್ಮಿ, ನಿನ್ನ ಮದುವೆ ಎಲ್ಲ ಮುಗಿಸ್ಕೊ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ. ಪ್ರೀತು. ಆಂಟಿ ನಾನ್ ಮಾತಾಡ್ಬೋದಾ? ಪ್ರೀತು, ನಂದಿನಿ ಮಾತಾಡ್ತಾಳಂತೆ. ಹಾಯ್ ಹ್ಯಾಂಡ್ಸಮ್, ಹೌ ಆರ್ ಯು? ಮಳೆಗಾಲ ಸೂಪರ್ ಆಗಿದೆ ಅಲ್ವಾ? ನೋಡಿ, ಐ ಆಮ್ ಸಾರಿ, ನನಗೆ ನಿಮ್ಮ ಮದುವೆ ಅಂತ ಗೊತ್ತಿರಲಿಲ್ಲ. ನನ್ನಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ನೀವ್ ಇಷ್ಟೊಂದು ಹೆದ್ರು ಪುಕ್ಲ ಅಂತ ಗೊತ್ತಿರ್ಲಿಲ್ಲ. ಮತ್ ಸಿಕ್ಕಿದ್ರೆ ತಾಳಿ ಕಟ್ತೀನಿ, ಲವ್ ಆಗಿದೆ ಅಂತಂದ್ರೆ ಕಟ್ಕೊಂಡ್ರೆ ನಿಮ್ಮನ್ನೇ ಕಟ್ಕೋಬೇಕು ಅಂತ ನಾನ್ ಅನ್ಕೊಂಡ್ರೆ ಜಾಗನೇ ಖಾಲಿ ಮಾಡ್ಬಿಡೋದ. ನೀವು ನನ್ನ ಓಡಿಸ್ಕೊಂಡು ಹೋಗ್ತೀರಾ ಅಂತ ನಾನು ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಆದ್ರೆ ಅದ್ ಹಾಗಾಗ್ಲೇ ಇಲ್ಲ. ನಿಮ್ಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ, ಬಂದು ನನ್ನ ಓಡಿಸ್ಕೊಂಡು ಹೋಗಿ. ನಮಗ್ ಹುಟ್ಟೋ ಮೊಮ್ಮಕ್ಳಿಗೆ ಹೆಸರಿಟ್ಬಿಟ್ಟು ನೀವ್ ಹೀಗ್ ಓಡೋಗ್ಬೋದಾ? ನೀವ್ ಮಾಡ್ತಾ ಇರೋ ಕೆಲ್ಸ ಗಂಡಸರ ಜಾತಿಗೆ ಅವಮಾನ ಅಲ್ವಾ? ಹಲೋ ಹಲೋ ಹಲೋ, ಕೈ ಹಿಡಿದು ಎತ್ತಿದಳಂತೆ. ಅಲ್ಲ, ಆ ಹುಡುಗಿ ಕೈ ಹಿಡಿದು ಎತ್ತಿದ್ದಕ್ಕೆ ಇವನಿಗೆ ಶಾಕ್ ಹೊಡೆದಾಗ ಆಗಿದೆ. ಅವಳೇನಾದ್ರೂ ತಪ್ಕೊಂಡ್ಬಿಟ್ಟಿದ್ರೆ ಇವನಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ನೆಗೆದು ಬಿದ್ದು ಹೋಗ್ತಿದ್ನೋ ಏನೋ. ಯಂಗ್ ಮ್ಯಾನ್, ಇಫ್ ಯು ಲವ್ ಸಂಬಡಿ, ಅವಳನ್ನು ಪಡ್ಕೋಬೇಕು, ಕಳ್ಕೋಬಾರ್ದು. ಅವಳು ಯಾರು ಏನು ಅಂತ ತಿಳ್ಕೊ. ಕಿಡ್ನಾಪ್ ಮಾಡಾದ್ರೂ ಪರವಾಗಿಲ್ಲ, ನಾನು ನಿಂತು ನಿಮ್ಮ ಮದುವೆ ಮಾಡಿಸ್ತೀನಿ. ಹಾಗಂತೀರಾ ಅಂಕಲ್? ಖಂಡಿತ ಅಂಕಲ್, ಇಷ್ಟು ಹೇಳಿದ್ಮೇಲೆ ಮುಗೀತು. ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಇಮ್ಮಿಡಿಯೇಟ್ ಆಗಿ ಈ ವಾಚ್ ನಾ ಹುಡುಗಿ ಕೈಲಿ ಕಟ್ಬಿಡ್ತೀನಿ. ಅವಾಗ ಹೋಗಿ ಏನಾದರೂ ಕಟ್ತಿದ್ರೆ ತಾಳಿ ಕಟ್ಟಕ್ಕೆ ಈಸಿ ಆಗುತ್ತೆ ಅಂಕಲ್. ಡೂ ಇಟ್. ಐ ವಿಲ್ ಅಂಕಲ್. ನೀವೊಬ್ರು ಕಡಿಮೆ ಇದ್ರಿ ಇವ್ನಿಗೆ ಸಪೋರ್ಟ್ ಮಾಡೋದಿಕ್ಕೆ. ಅಂಕಲ್, ನೀವು ಒಬ್ರು ನನಗೆ ಸಾಥ್ ಕೊಟ್ರೆ ಅವ್ರ ಅಪ್ಪನಾಣೆ ಅವ್ರ ಅಮ್ಮನಾಣೆ ಅವಳನ್ನಂತೂ ನಾನು ಬಿಡಲ್ಲ. ನೀವೇನಂತೀರಾ ಬಬ್ಲಿ ಆಂಟಿ? ನೀನೇನೇ ಮಾಡಿದ್ರು ನಂದು ನಿಮ್ ಅಂಕಲ್ದು ಸಪೋರ್ಟ್ ಇದೆ ಕಣೋ. ಥ್ಯಾಂಕ್ ಯು ಆಂಟಿ. ಆಂಟಿ, ನೀವು ಅಂಕಲ್ಗಿಂತ ಡಬಲ್ ಒಳ್ಳೆಯವರು. ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಲಿ. ನಾನು ಹುಟ್ಟೋ ಮೊಮ್ಮಕ್ಕಳಿಗೆ ನನ್ನ ಹೆಸರು ಮತ್ತೆ ಆ ಹುಡುಗಿ ಹೆಸರು ಇಡೋಣ ಅಂತಿದ್ದೆ. ಆದ್ರೆ ಈಗ ಕರ್ನಲ್ ಸುಬ್ಬಯ್ಯ ಮತ್ತೆ ಬಬ್ಲಿ ಬಬಿತಾ ಅಂತ ನಿಮ್ಮಿಬ್ಬರ ಹೆಸರೇ ಇಟ್ಬಿಡ್ತೀನಿ. ಆದ್ರೆ ನೀವು ಮಾತ್ರ ನಾನು ಆ ಹುಡುಗಿನ ಕರ್ಕೊಂಡು ಓಡೋಗೋದ್ರಿಂದ ಹಿಡಿದು ಮೊಮ್ಮಕ್ಕಳಿಗೆ ನಾಮಕರಣ ಮಾಡೋವರೆಗೂ ನನಗೆ ಹೀಗೆ ಸಪೋರ್ಟ್ ಮಾಡಬೇಕು. ನೀವೇನಾದ್ರೂ ಕೈ ಕೊಟ್ರೆ ನಾನು ಬಾಪ ಈ ದೇವದಾಸ್ ತರ ಆಗ್ಬಿಡ್ತೀನಿ. ದೇವದಾಸ? ಹಾ, ಈ ಮೊಲನ? ವಂಡರ್ಫುಲ್ ಕಾಮಿಡಿ. ಕಾಮಿಡಿ ಅಲ್ಲ ಅಂಕಲ್, ಭಯಾನಕ ಟ್ರಾಜಿಡಿ. ಈ ದೇವದಾಸ ಕಾಡಲ್ಲಿ ಒಂದು ಬ್ಯೂಟಿಫುಲ್ ಆನೆ ಜೊತೆ ಅಫೇರ್ ಇಟ್ಕೊಂಡಿದ್ದ. ಆನೆಗೂ ಇವನ್ಗೂ ಫುಲ್ಲು ಲವ್ ಅಂದ್ರೆ ಲವ್. ಇವನ್ ಇನ್ನೇನು ಆನೆಗೆ ತಾಳಿ ಕಟ್ಬೇಕು ಅಷ್ಟ್ರಲ್ಲಿ ಒಂದು ಇರುವೆ ಬಂದು ಆನೆನ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತು. 3 ಮಕ್ಕಳು ಬೇರೆ ಆಗ್ಬಿಟ್ವು. ಅದೇ ಫೀಲಿಂಗ್ ಅಲ್ಲಿ ಇವನು ಭಗ್ನ ಪ್ರೇಮಿಯಾಗಿ ದೇವದಾಸ್ ಅಂತ ಹೆಸರು ಹಿಡ್ಕೊಂಡು ಕುಡ್ದು 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 ಹಾಳಾಗೋದ. ರೋಡಲ್ಲಿ ನಿಂತ್ಕೊಂಡು ಪ್ಯಾಥೋ ಸಾಂಗ್ ಆಡ್ತಿದ್ದ, ಎತ್ಕೊಂಡ್ಬಂದೆ. ಅಭಯ ಅಭಯ ಅಭಯ, ಎಲ್ಲ ಕಡೆ ಊದ್ಕೊಂಡ್ಬಿಟ್ಟೈತೆ, ತಲೆ ತುಂಬಾ ಬ್ಯಾಂಡೇಜು, ನೀವು ನೋಡ್ಬೇಕು. ಬಬ್ಲಿ, ಐ ವಿಲ್ ಶೂಟ್ ಹಿಮ್. ವಿಷಯ ಏನು ಅಂತ ಸರಿಯಾಗಿ ಹೇಳು. ಯಾರ್ಗಪ್ಪ ಬ್ಯಾಂಡ್? ಬಬ್ಲಿ, ಐ ವಿಲ್ ಶೂಟ್ ಹಿಮ್. ವಿಷಯ ಏನು ಅಂತ ಸರಿಯಾಗಿ ಹೇಳು. ಯಾರ್ಗಪ್ಪ ಬ್ಯಾಂಡೇಜ್ ಹಾಕಿರೋದು? ಎಲ್ಲಾರ್ಗೂ ಅಮ್ಮವ್ರೆ. ಎಲ್ಲಾರ್ಗು ಅಂದ್ರೆ ಯಾರು? ಜಾಲಿಗಪ್ಪಯ್ಯ. ಜಾಲಿನ? ಹೂವಪ್ಪಯ್ಯ, ಹೈವೇಲಿ ಇವ್ರಿಗೂ ಅವ್ರಿಗೂ ಜಗಳ ಆಯ್ತಂತೆ, ಇವ್ರು ಚೆನ್ನಾಗಿ ಹಾಕೊಂಡು ಹೊಡೆದ್ರಂತೆ, ಊರ್ ತುಂಬಾ ಸುದ್ದಿ. ಅಪ್ಪಯ್ಯ ಅಪ್ಪಯ್ಯ, ಸುಮ್ಮನಿರ. ಅಲ್ಲಿ ಯಾರು ಇಲ್ಲ. ಯಾರದು ಜಾಲಿ ಅಂದ್ರೆ? ಏನಿದೆಲ್ಲ? ಅವನು ಇಲ್ಲಿ ಅವನೇ ಮಿಲ್ಟ್ರಿಯಿಂದ ಓಡ್ ಬಂದಿದ್ದಾನೆ. ನಮ್ ನಂದಿನಿಗೆ ಲವ್ ಲೆಟರ್ ಬರ್ದು ತಲೆ ತಿಂತಾನೆ.
ಅವನು ನಂದಿನಿನ ಯಾರ ಜೊತೆನೂ ಮದ್ವೆ ಆಗಕ್ ಬಿಡಲ್ವಂತೆ. ಹಾಗೇನಾದ್ರು ಆದ್ರೆ ಅವಳನ್ ಮದ್ವೆ ಆಗೋನ್ನ ಸಾಯಿಸಿ ಇವನ್ ಜೈಲ್ಗೆ ಹೋಗ್ತಾನಂತೆ. ಅಪ್ಪಯ್ಯ ಯಾರಿಲ್ಲಪ್ಪಯ್ಯ, ಬನ್ನಿ ಅಪ್ಪಯ್ಯ. ಅಪ್ಪಯ್ಯ ಬಿಡು ನೀನು, ಬಿಡು. ಅಪ್ಪಯ್ಯ ಬಿಡು ಅಂದ್ರೆ ನೀನ್ ಯಾಕ್ ಅಡ್ಡ ಬರ್ತೀಯ? ಅಪ್ಪಯ್ಯ, ಒಳ್ಳೆ ಮಾತಲ್ಲಿ ಹೇಳ್ದೆ, ಹೊಡೆದು ಹೇಳ್ದೆ. ಹ್ಞೂ ಅಪ್ಪಯ್ಯ. ಅವನು ಹೀಗೆ ಬದಲ ಅವನನ್ನು ಕೊಂದೇ ದೇವದಾಸ ಬುಡ್ಡ ಮೇಲ್ ನೋಡಕ್ ಮಾತ್ರ ಭಾಳ ಕೂಲು, ತಲೆ ಕೆಟ್ರೆ ಕೊಲೆ ಮಾಡ್ಬಿಡ್ತಾನೆ. ನಾವಿಬ್ರು ಭಾಳ ಹುಷಾರಾಗಿರ್ಬೇಕು. ಹೋಗೋಣ ಬಾ. ಅದ್ರಲ್ಲಿ ಇಟ್ಟೇನು ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆ ಎಂದ ಏನಿದು? ಹಾ, ಅದು ಸಿಕ್ಕಾಪಟ್ಟೆ ಮಳೆ ಬಂದು ಚಳಿ ಆಗ್ತಾ ಇತ್ತು, ನಿದ್ದೆ ಬರಲಿಲ್ಲ. ನಿದ್ದೆ ಬರೋ ವಯಸ್ಸಲ್ಲ ನೋಡಿ ನಾವಿಬ್ರದ್ದು. ಅದಕ್ಕೆ ಒಂದು ರೌಂಡ್ ಹಾಗೆ ಸುಮ್ಮನೆ ಬಂದೆ. ಓಡೋಗೋದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡಬೇಕಾಗಿತ್ತು. ಫ್ರೀ ಇದ್ದೀರಾ? ನೋಡಿ ನನ್ನ ತಮಾಷೆಗೇನೋ ಅಂದೆ, ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಹೇಗ್ರಿ ಅಲ್ಲಿಗೆ ಬಿಡೋಕ್ಕಾಗುತ್ತೆ? ತಮಾಷೆ ಮಾಡಿದ್ ನೀವ ನಾನಾ? ಹಾ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ನೀವು ಕರೆದ್ರಿ, ಬಂದೆ. ನೀವು ಹೇಳಿದ್ರಿ ಅಂತ ಈಗ ಬಿಟ್ಬಿಟ್ರೆ ಮಳೆಗಾಲದಲ್ಲಿ ಹೇಗ್ರಿ ನನ್ನ ಲೈಫು? ಕಷ್ಟ ಆಗುತ್ತಪ್ಪ. ನೋಡಿ ನನಗೆ ಅದೆಲ್ಲ ಗೊತ್ತಿಲ್ಲ. ಇಲ್ಲೊಂದು ಸೀರೆ ಕಟ್ಟಿದ್ದೀನಿ. ನಿಮ್ಗೆ ಓಡೋಬೇಕು ಅನ್ಸ್ದಾಗ ಸಿನಿಮಾ ಸ್ಟೈಲಲ್ಲಿ ಸೀರೆ ಹಿಡ್ಕೊಂಡು ಸುಯ್ ಅಂತ ಕೆಳಗೆ ಬನ್ನಿ. ನಾನು ನನ್ನ ಕಾರಲ್ಲಿ ಕಾಯ್ತಾ ಇರ್ತೀನಿ, ಇಬ್ರು ಓಡೋಬಿಡೋಣ. ನಾಳೆ ಓಡೋಬೇಕಾದ್ರೆ ಟೆನ್ಷನ್ ಆಗ್ಬಾರ್ದಲ್ರಿ, ಅದಕ್ಕೆ ಇವತ್ತೇ ಎಲ್ಲ ಮಾಡ್ತಾ ಇದ್ದೀನಿ. ಒಂದ್ಸಲ ನಾಳೆ ಓಡೋಬೇಕಾದ್ರೆ ಟೆನ್ಷನ್ ಆಗ್ಬಾರ್ದಲ್ರಿ, ಅದಕ್ಕೆ ಇವತ್ತೇ ಎಲ್ಲ ಮಾಡ್ತಾ ಇದ್ದೀನಿ. ಒಂದ್ಸಲ ಇಳಿಸು ಟ್ರಯಲ್ ನೋಡ್ತೀರಾ? ನಮ್ಮಪ್ಪ ಎಂತವ್ರು ಅಂತ ಗೊತ್ತಲ್ಲ. ಅಂತ ಗ್ರೇಟ್ ವ್ಯಕ್ತಿ ಬಗ್ಗೆ ಇಷ್ಟೊತ್ತರಲ್ಲಿ ಮಾತಾಡಬಾರ್ದ್ರಿ. ನಮ್ಮ ಮಾವ ಆಗೋರ್ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ. ನೀವ್ ಹೀಗೆ ಕೋತಿ ತರ ಆಡ್ತಿದ್ರೆ ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ಆಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಓ, ನೀವು ತುಂಬಾ ಹೆದರ್ಸ್ತೀರಪ್ಪ. ನೀವು ತುಂಬಾ ಹೆದರ್ಸ್ತೀರಪ್ಪ ರೇ. ನಿಮ್ಮ ಅಪ್ಪನ ನೋಡ್ಕೋತೀನಿ ಬಿಡ್ರಿ. ನೀವು ಓಡೋಗೋದ್ರ ಬಗ್ಗೆ ಡಿಸೈಡ್ ಮಾಡಿ, ಓಕೆ? ಈಗ ಚೆನ್ನಾಗಿ ಓಡೋಗೋದ್ರ ಬಗ್ಗೆ ಡಿಸೈಡ್ ಮಾಡಿ, ಓಕೆ? ಈಗ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡಿ. ಬಾಯ್. ರಾತ್ರಿ ಕನ್ಸಲ್ಲಿ ಬರ್ತೀನಿ, ಇಬ್ರು ಮಾತಾಡೋಣ. ಓ, ಗೊತ್ತಿಲ್ಲ ಪುಟ್ಟ. ಏ ರಾಮ, ಪ್ರೀತಮ್ ಎಲ್ಲಿ? ಅಪ್ಪನ ಜೊತೆ ತೋಟಕ್ಕೆ ಹೋದ್ರು. ಅಪ್ಪನ ಕೈಲಿ ಗನ್ ಇತ್ತು. ಬದಿಕೊಂಡೆ. ಬೇರೆ ಕಡೆ ಬಿದ್ದಿದ್ರೆ ಅಪ್ಪ ತಲೆ ಕೆಟ್ಟಿದ್ಯಾ? ಬೆಳಗ್ಗೆ ಬೆಳಗ್ಗೆ ಆಟಾಡ್ಕೊಂಡು ಕೂತಿದ್ಯಲ್ಲ, ಕೆಲ್ಸ ಇಲ್ವಾ ನಿನ್ಗೆ? ಈ ಸಚ್ ಎ ಬ್ರೇವ್ ಮ್ಯಾನ್. ನಾನು ಎಷ್ಟೋ ಹುಡುಗರನ್ನು ಈಗ ನಿಲ್ಸಿ ಗುಂಡು ಹೊಡೆಯೋಣ ಅಂತಂದ್ರೆ ಯಾರು ನಿಲ್ತಿರ್ಲಿಲ್ಲ. ಇಲ್ಲ ಬಿದ್ಬಿಡೋರು, ಇಲ್ಲ ಓಡ್ ಹೋಗೋರು. ನನಗೆ ಸಿಕ್ಕಿರೋ ಇವನೊಬ್ಬನೇ ಗಂಡು, ರಿಯಲ್ ಮ್ಯಾನ್. ಈ ಶುಡ್ ಹ್ಯಾವ್ ಇನ್ ದ ಆರ್ಮಿ. ನಂದಿನಿ, ಯಂಗ್ ಮ್ಯಾನ್, ಯಂಗ್ ಮ್ಯಾನ್. ಯಾಕ್ರಿ ಓಡ್ ಬಂದ್ರಿ? ನಾನು ಸತ್ತೋದೆ ಅಂತ ಭಯನಾ?
ಯಂಗ್ ಮ್ಯಾನ್, ಕೈ ಬಿಡಿ. ಓ ನಾನು ಉಳ್ಸಕ್ ಕೊಡ್ ಬಂದ್ರ ನಿಮ್ಮಪ್ಪ ನಂಗೆ ಕೊಂಡೋರು ಸಾಯಿಸ್ಬಿಡ್ತಾರೆ ಅವ್ರಿಗೆಲ್ಲ ನಾನು ಹೇಳ್ಬಿಟ್ಟಿರ್ತೀನಿ. ನಿಮ್ಮಪ್ಪಂಗೆ ನಾನು ಏನೇ ಹೇಳಿಲ್ಲ ರೀ. ಕೈ ಬಿಡಿ ಇಲ್ಲಾಂದ್ರೆ ಅಪ್ಪನ್ ಕರಿತೀನಿ. ಅಪ್ಪ ಬರ್ತಾ ಇದ್ರೆ ನಿಮ್ಗೆ ಎಷ್ಟು ಧೈರ್ಯ ನನ್ನ ಕೈ ಹಿಡ್ಕೊಳಕ್ಕೆ? ಯಂಗ್ ಮ್ಯಾನ್, ನಿಮ್ಮಪ್ಪ ಏನ್ ಜೇಮ್ಸ್ ಬಾಂಡು? ಯಾರೇ ಎದುರ್ಕತಾರೆ ನಿಮ್ಮಪ್ಪನಿಗೆ? ನಾಳೆ ನಮ್ಮ ಮದುವೆ ಆದ್ಮೇಲೆ ನಿಮ್ಮಪ್ಪನಿಗೆ ಬಿಳಿ ಕಲರ್ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಹಾಕ್ಸಿ ಅದೇ ಗನ್ನ ಕೈ ಕೊಟ್ಟು ನಮ್ಮ ಮನೆ ಗೇಟ್ ಮುಂದೆ ನಿಲ್ಲಿಸ್ತೀನಿ. ಈ ಕೈ ಬಿಡ್ತೀರಾ ಇಲ್ಲ ಕಿರ್ಚ್ಕೊಳ್ಳ? ಅಪ್ಪ ನೋಡಿದ್ರೆ ನೀವು ಸಾಯೋದ್ ಗ್ಯಾರಂಟಿ. ಇನ್ನು 2 ದಿನ ನಿಮ್ಮಪ್ಪನಿಗೂ ನನಗೂ ಯಾವ ತರ ದೋಸ್ತಿ ಆಗುತ್ತೆ ನೋಡ್ತಾ ಇರಿ. ಈ ವಾಚ್ನ ನಿಮ್ಮಪ್ಪಗೆ ತೋರಿಸ್ಬಿಡಿ. ಓಕೆ ಯಂಗ್ ಮ್ಯಾನ್. ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ. ಯಂಗ್ ಮ್ಯಾನ್ ಅಲ್ಲಿ ನಂಗೆ ಗೊತ್ತಿಲ್ಲ. ಎಲ್ಲೋದಾನ? ಓ, ನಂಗೆ ಗೊತ್ತಿಲ್ಲ. ಕಿರ್ಚ್ಬೇಡ. ಕೈಯಲ್ಲಿ ಏನದು? ಏನಿಲ್ಲ. ಅಂಕಲ್ ಅಂಕಲ್ ಎಲ್ಲೋಗಿದ್ರಿ ಅಂಕಲ್ ನೀವು? 2 ನಿಮಿಷ ನೀವು ಕಾಣಲಿಲ್ಲ ಅಂದ್ರೆ ನಾನು ಕೈ ಕಾಲಾಡಲ್ಲ. ಎಷ್ಟು ಹುಡುಕ್ದೆ ಗೊತ್ತಾ ನಾನು ನಿಮ್ಮನ್ನ? ನಾನ್ ನಿನ್ನನ್ನು ಎಷ್ಟು ಹುಡುಕಿದೆ ಗೊತ್ತಾ? ಎಲ್ಲೋಗಿದ್ದೆ? ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕು ಅಂಕಲ್. ಓ, ಸುಸು ಮಾಡೋಕ? ಇಸೋ ಫನಿ ಅಲ್ಲ, ಚಿಕ್ಕ ಮಗು ತರ. ಅಂಕಲ್ ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಚಿಕ್ಕ ಮಗು ತರ ಇರ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. That's the best advice they have given you. ಥ್ಯಾಂಕ್ ಯು ಅಂಕಲ್. ನಿಮ್ ಮಗಳಿಗೆ 4 ಪೈಸೆ ಬುದ್ಧಿ ಇಲ್ಲ ಅಂಕಲ್. ದದ್ದಿ ಅವಳು. ಅದೇನು ಅಂತ ಹೆತ್ಬಿಟ್ರೋ ಒಂದು ಜಡ್ಜ್ಮೆಂಟ್ ಇಲ್ಲ ಆಗೋ ಗಂಡನ ಬಗ್ಗೆ. ನೋಡಿ ಅಂಕಲ್, ಎದುರಿಗೆ ನನ್ನಂತ ಸ್ಮಾರ್ಟ್ ಆಗಿರೋನ್ನ ಇಟ್ಕೊಂಡು ಗುರಿ ಇಟ್ಟಲ್ಲ ಅಂಕಲ್. ಏನ್ ಗುರಿ ಅಂಕಲ್ ಅದು? ಸೂಪರ್. ಆ ಗುರಿಯಲ್ಲೇ ಗೊತ್ತಾಗುತ್ತೆ ಅಂಕಲ್ ನೀವು ವೆರಿ ಸಿನ್ಸಿಯರ್ ಆರ್ಮಿ ಆಫೀಸರ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. Shall we continue? Yes ಅಂಕಲ್. ಅಪ್ಪ, ಅಮ್ಮ ನಿನ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಇವತ್ತು ನಿನ್ ಮ್ಯಾರೇಜ್ ಆನಿವರ್ಸರಿ. ನೆನಪಿದ್ಯಾ? ಬೇಗ ಬರ್ತ್ಯಾ ಇಲ್ಲ ಆಟ ಆಡ್ಕೊಂಡು ಇಲ್ಲೇ ಇರ್ತ್ಯಾ? ಡಿಸೈಡ್ ಮಾಡು. ನಾನು ಹೋಗ್ತೀನಿ. ವೇಟ್ ವೇಟ್ ವೇಟ್, ಡೋಂಟ್ ಗೋ. ನಾನು ನಾಳೆ ಅನ್ಕೊಂಡಿದ್ದೆ ಅವಳು ನನ್ನನ್ನು ಹುರಿದು ಮುಕ್ಕು ಬಿಡ್ತಾಳೆ. ನಿನ್ ಜೊತೆ ಇದ್ರೆ ಸುಮ್ಮನೆ ಇರ್ತಾಳೆ. ಕಮ್ ಆನ್, ಲೆಟ್ಸ್ ಗೋ. ಎಸ್ ಅಂಕಲ್, ಎಸ್ ಅಂಕಲ್. ಏ ಪ್ರೀತು, ನೋಡು, ಆನಿವರ್ಸರಿ ಪಾರ್ಟಿಗೆ ಎಲ್ಲರೂ ಬಂದಿರ್ತಾರೆ. ನೀನಲ್ಲಿ ಸ್ವಲ್ಪ ಡೀಸೆಂಟ್ ಆಗಿರು. ಇವತ್ತು ಈ ಭೂಮಿ ಮೇಲೆ ನನ್ನಷ್ಟು ಡೀಸೆಂಟ್ ಆಗಿರೋ ಹುಡುಗ ನಿಮ್ಗೆ ಸಿಗದೇ ಇಲ್ಲ. ಬಂದೆ ಒಂದು ನಿಮಿಷ. ಆಂಟಿ, ಒಬ್ಬ ಲೇಡೀಸ್ ಆಗಿ ಇನ್ನೊಬ್ಬ ಲೇಡೀಸ್ಗೆ ಹೀಗೆ ಮಾಡ್ಬೋದಾ ನೀವು? ನಾನೇನ್ ಮಾಡ್ದೆ? ನೀವು ಜೊತೆಲಿಲ್ಲ ಅಂತ ಅಮ್ಮ ಫುಲ್ ಬೇಜಾರಾಗಿದ್ದಾರೆ. ನೀವು ನನ್ನ ಕಾರಲ್ಲಿ ಬರ್ಬೋದಲ್ಲ ಆಂಟಿ? ಹೌದಲ್ವಾ? ನಾನ್ ನೋಡು ಅವಳೊಬ್ಬಳನ್ನೇ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೀನಿ. ಅವಳ ಜೊತೆನೆ ಹೋಗ್ತೀನಿ. ನಂದು ಕೊಡಿ ಆಂಟಿ, ಐ ವಿಲ್ ಟೇಕ್ ಕೇರ್. ನಾನು ಇಟ್ಕೋತೀನಿ. ನಂದು ನೀ ಅಪ್ಪನ ಜೊತೆ ಬಾ. ಓಕೆ? ಯಾ. ಹಾಯ್ ಯಂಗ್ ಮ್ಯಾನ್. ಹಲೋ ಅಂಕಲ್. ವಾವ್ ಅಂಕಲ್, ಲುಕಿಂಗ್. ನೀನು ಕೂಡ. ಥ್ಯಾಂಕ್ ಯು. ಲೆಟ್ಸ್ ಗೋ. ಯಾ ಅಂಕಲ್, ನಾನು ಅಲ್ಲಿ ಅಲ್ಲಿ. ಓ, ಲೇಡೀಸ್ ಕರ್ಕೊಂಡು. ಹೌ ನೋಬಲ್. ಯಾ ಕಮ್ ಆನ್. ಕರಿಯೋ ಕರ್ನಲ್, ಕಾರ್ ಡ್ರೈವಿಂಗ್ ಮಾಡ್ತೀನಿ ಕರಿಯೋ. ಯಂಗ್ ಮ್ಯಾನ್. ಅಂಕಲ್. ಎಸ್ ಅಂಕಲ್. ಒಂದು ಕೆಲಸ ಮಾಡೋಣ, ಇವತ್ತು ನನ್ನ 25ನೇ ವೆಡ್ಡಿಂಗ್ ಆನಿವರ್ಸರಿ. ನೀನೇ ಡ್ರೈವ್ ಮಾಡ್ಕೊಂಡು ನನ್ನನ್ನು ಕರ್ಕೊಂಡು. ಶೂರ್ ಅಂಕಲ್. ದಿಸ್ ಇಸ್ ಟೂ ಮಚ್. ನಾನೇ ಗಾಡಿ ಓಡಿಸ್ತೀನಿ. ಸಿ, ನನ್ನ ಮಗಳು ಅದನ್ನೇ ಹೇಳ್ತಿದ್ದಾಳೆ. ಕೂತ್ಕೋ. ಸೋ ನೈಸ್ ಆಫ್ ಯು. ಸೋ ನೈಸ್. ಹಿಂದೆ. ಎಸ್ ಎಸ್. ನಿನ್ನ ಲವ್ ಸ್ಟೋರಿ ಎಲ್ಲಿಗೆ ಬಂತು ಪ್ರೀತಮ್? ಅಯ್ಯೋ, ಹುಡುಗಿ ಸಿಕ್ಕಾಪಟ್ಟೆ ಸ್ಲೋ ಅಂಕಲ್. ಇನ್ನು ತಪ್ಕೊಳ್ಳೋ ಲೆವೆಲ್ಗೂ ಬಂದಿಲ್ಲ. ಯು ನೋ ಮೈ ಸ್ಟೋರಿ. ನಾನು ಆರ್ಮಿಯಲ್ಲಿದ್ದಾಗ ಒಂದು ಸರ್ತಿ ಡೆಲ್ಲಿಯಿಂದ ರಜಕ್ಕೆ ಟ್ರೈನಲ್ಲಿ ಬರ್ತಾ ಇದ್ದೆ. ಅದೇ ಟ್ರೈನಲ್ಲಿ ಬಬ್ಲಿ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಳು. ನಿಮ್ಮಮ್ಮ ಕಮಲಾನೂ ಇದ್ರು. ಅವ್ರದ್ದು ಮತ್ತು ಬಬ್ಲಿದು ಎಂಥ ಫ್ರೆಂಡ್ಶಿಪ್ ಅಂತೀಯಾ? ನಿಮ್ಮಮ್ಮ ಯಾವುದೋ ಒಂದು ಸ್ಟೇಷನ್ನಲ್ಲಿ ನಮ್ಮಿಬ್ಬರನ್ನು ಇಳಿಸಿ ದೇವಸ್ಥಾನ ಕರ್ಕೊಂಡು ಹೋಗಿ ನಮ್ಮಿಬ್ಬರು ಮದುವೆ ಮಾಡಿಸಿ ನಮ್ಮನ್ನ ಡೆಲ್ಲಿಗೆ ವಾಪಸ್ ಕಳ್ಸ್ಕೊಟ್ಬಿಟ್ರು. ಆವಾಗ ಒಳ್ಳೆ ಮಳೆಗಾಲ ನೋಡ್ರಿ. ಆವಾಗ್ಲೂ ಮಳೆಗಾಲ ಅಂತೆ. ಏನ್ ಮಾಡೋಣ? ಬಬ್ಲಿ ಮನೆಯವರು ನಿಮ್ಮಮ್ಮನ ಬೈದ್ರಂತೆ. ನಾನು ಒಂದು ವರ್ಷದಲ್ಲಿ ಬಬ್ಲಿ ಕೈಲಿ ಒಂದು ಮಗು ಕೊಟ್ಟು ಆಮೇಲೆ ಅವಳು ಕರ್ಕೊಂಡು ಬಂದಿದ್ದು. ಆದ್ರೆ ನನ್ನನ್ನು ನೋಡಿ ಯಾರು ಏನು ಅನ್ಲಿಲ್ಲ. ಎಲ್ಲವೂ ಓಕೆ ಆಯ್ತು. ನೀವು ಬಿಡಿ ಅಂಕಲ್, ಸುರಸುಂದರಾಂಗ. ನೀವೇನೇ ಮಾಡಿದ್ರು ಓಕೆ. ನನ್ನಂತವ್ರು ನಿಮ್ಮಂತವ್ರು ಹುಡುಗಿನ ಓಡಿಸ್ಕೊಂಡು ಹೋದ್ರೆ ಯಾರು ಏನು ಹೇಳಲ್ಲ. ನಾವು ಒಂಥರ ಅದು ಎಲ್ಲವೂ ಎಷ್ಟು ಸಲೀಸಾಗಿ ಹೋಯ್ತು ಅಂತೀಯಾ? ನೀನ್ ಸುಮ್ನೆ ಇರ್ತಂದೆ, ನಾನು ಮಾತಾಡ್ತಿದ್ದೀನಲ್ಲ. ಯಾರು ಇವ್ರನ್ನ ಕರ್ನಲ್ ಮಾಡಿದವ್ರು? ಒಂದ್ ಮರ್ಯಾದೆ ಬೇಡವಾ? ಟಾರ್ಚರ್ ತಡ್ಕೊಳಕ್ಕಾಗಲ್ಲ. ಅಪ್ಪ ಮಗಳು ಒಂದೇ ತರ ಇದ್ದೀರಾ. ನಾಳೆ ನಮ್ಮ ಮಾವಾಗೋರು ಅಂತ ಸುಮ್ನೆ ಇದ್ದೀನಿ. ಇಲ್ಲಾಂದ್ರೆ ನಾಲ್ಗೆ ಕಟ್ ಮಾಡಿ ಜೇಬಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ. ಏಳೇಳು ಜನ್ಮಕ್ಕೂ ನಿಮ್ಮ ಅಪ್ಪನೇ ನನ್ನ ಮಾವ ಅಂತ ನನ್ನ ಹಣೆಯಲ್ಲಿ ಬರ್ದಿದೆ ರೀ. ಅವ್ರಿಗೆ ಯಾರೇ ಹೆದರ್ಕತ್ತಾರೆ? ಅವ್ರ ಕಿವಿ ಕೇಳಿದ್ರೆಷ್ಟು ಬಿಟ್ರೆಷ್ಟು. ನಾನ್ ಕೇರ್ ಮಾಡಲ್ಲ. ಬೇಕಾದ್ರೆ ನೋಡಿ ಮಾವ
ಹೀಗಿಂದ ಹೀಗೆ ನಿಮ್ಮ ಮಗಳು ನಂದಿನಿ ದೇವಿಯವ್ರನ್ನ ಬೆಂಗಳೂರು ಕರ್ಕೊಂಡು ಹೋಗಿ ನಮ್ಮ ಹುಟ್ಟೋ ಮಕ್ಳನ್ನ ಸ್ಕೂಲ್ಗೆ ಸೇರಿಸಿ ವಾಪಸ್ ಬಂದ್ರೆ ಎನಿ ಪ್ರಾಬ್ಲಮ್? ಏನ್ ಪರವಾಗಿಲ್ಲ, ಆರಾಮಾಗಿ ಓಡಿಸು. ಥ್ಯಾಂಕ್ಸ್. ನೋಡಿ, ನಿಮ್ಮ ಅಪ್ಪನ ಥರ ಎಲ್ಲ ಅಪ್ಪಂದಿರು ಇದ್ರೆ ಲವ್ ಮಾಡೋರ್ಗೆ ಪ್ರಾಬ್ಲಮ್ಮೇ ಇರಲ್ಲ. ಪಾಪ ಹೇಗೆ ಒಪ್ಕೊಂಡ್ಬಿಟ್ರಲ್ಲ? ಅಪ್ಪ, ಹ್ಯಾವ್ ಯು ಗಾನ್ ಮ್ಯಾಡ್? ಏನಾಗಿದೆ ನಿನ್ಗೆ? ಅಮ್ಮಂಗೆ ಹೇಳ್ತೀನಿ ಇರು. ಇಷ್ಟು ಚೀಪಾಗಿ ಮಾತಾಡ್ತಿದ್ರು ಸುಮ್ಮನೆ ಇದೆಯಲ್ಲ ನಕ್ಕೊಂಡು. ಐ ಹೇಟ್ ಯು. ಸಮಥಿಂಗ್ ರಾಂಗ್? ಸಮಥಿಂಗ್ ರಾಂಗ್ ಅಂತ ಬೇರೆ ಕೇಳ್ತಾ ಇದ್ಯಾ? ಇನ್ನೇನಾಗ್ಬೇಕು ರಾಂಗು? ಅಪ್ಪ, ಬಿ ಸೀರಿಯಸ್. ಈ ಇಡಿಯಟ್ ಆಡೋ ಮಾತ್ಗೆಲ್ಲ ಎಸ್ ಅಂತ ಹಲ್ಕಿರಿತಾ ಇದೆಯಲ್ಲ, ಏನಾಗಿದೆ ನಿನ್ಗೆ? ಕೇಳಿಸ್ಕೊಂಡ್ಯಾ ಯಂಗ್ ಮ್ಯಾನ್? ಕೇಳಿಸ್ಕೊಂಡೆ ಅಂಕಲ್. ಹಲೋ ಸರ್, ವಿಶ್ ಯು ಹ್ಯಾಪಿ ಆನಿವರ್ಸರಿ ಸರ್. ಹೌದು, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಲ್ಲ ರೆಡಿ ಇದೆ. ಹೌದಾ? ವೆರಿ ಗುಡ್, ಹೋಗೋಣ. ವೆರಿ ಗುಡ್. ಅಪ್ಪ, ಕಿವಿಗೆ ಹಾಕೊಳ್ಳೋ ಮಿಷಿನ್ ಬ್ಯಾಟ್ರಿ ಬಿದ್ದೋಗಿತ್ತು. ನಾನ್ ತೆಗ್ದಿಲ್ಲಪ್ಪ, ನಾನು ತುಂಬಾ ಒಳ್ಳೆ ಹುಡುಗ. ಪಾಪ ಆ ಮಿಷಿನ್ಗೆ ಹಾಕ್ಬಿಡಿ. ಇವತ್ತೇನೋ ಅವ್ರ ಆನಿವರ್ಸರಿ ಬೇರೆ ಅಂತೆ, ಅವ್ರಿಗೆ ವಿಶ್ ಮಾಡೋದು ಕೇಳಿಸ್ಕೊಳ್ಳಿ ಪಾಪ. ನಾನಾ ಬಂದೆ ಬಂದೆ ಬಂದೆ. ಥ್ಯಾಂಕ್ ಯು. ಕೊಡಿ ಕೊಡಿ. ಯಂಗ್ ಮ್ಯಾನ್, ಅಂಕಲ್ ನೀನೇನು ಕೊಡಲ್ವಾ? ಕಷ್ಟಪಟ್ಟು 25 ವರ್ಷ ಸಂಸಾರ ಮಾಡಿದ್ದೇನಪ್ಪ. ಇಷ್ಟಪಟ್ಟು ಅಟ್ಲೀಸ್ಟ್ ವಿಶ್ ಮಾಡು. ಏ ಅಂಕಲ್, ಅಂಕಲ್ ಈ ಸಂಸಾರ ನಡೆಸೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಟ್ಯೂಷನ್ ಬರ್ಬೇಕು ಅಂತಿದ್ದೀನಿ ನಾನು. ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಅಂಕಲ್. ಕರ್ನಲ್ ಸಾಹೇಬ್ರೆ, ಖಂಡಿತವಾಗ್ಲೂ ನಾಳೆಯಿಂದ ನಾನು ಹೇಗಿರ್ತೀನಿ ನೋಡ್ತಾ ಇರಿ. ಬೇಗ ಬೇಗ ಮಾಡ್ರೋ. ಏಯ್ ಮಾಡ್ರ ಬೇಗ. ಲೇಜಿ ಫೆಲಾಸ್, ಕೆಲಸ ಮಾಡಕ್ ಬರಲ್ಲ ಯಾರಿಗೂ ಇಲ್ಲಿ. ವಾಟ್ಸ್ ಹ್ಯಾಪನಿಂಗ್ ಯಂಗ್ ಮ್ಯಾನ್? ನೆಲ ನೋಡಿ ಅಂಕಲ್, ನಾಳೆ ಮದುವೆ ಗಂಡು ಏನಾದ್ರೂ ಇಲ್ಲಿ ಕಾಲಿಟ್ರೆ ಡೈರೆಕ್ಟಾಗಿ ಜಾರ್ಕೊಂಡು ಹೋಗಿ ನಿಮ್ಮ ಮನೆ ಹಿತ್ಲಲ್ಲಿ ಎದಳ್ತಾನೆ. ಅಷ್ಟು ಜಾರುತ್ತೆ. ನಂದಿನಿ ಮದುವೆ ದಿನ ನನ್ನನ್ನು ತೋರ್ಬಿದ್ರೆ ಓಕೆ, ನಾನಿರೋದೇ ಬೀಳಕ್ಕೆ. ಆದ್ರೆ ಮದುವೆ ಗಂಡು ಮಾತ್ರ ಬೀಳಬಾರ್ದು. ಕರೆಕ್ಟ್ ಅಂಕಲ್? ಏಯ್ ಉಜ್ರಾ ಉಜ್ರಾ. ಬೆಂಗಳೂರಲ್ಲಿ ಒಂದ್ ಕಾಫಿ ಲೋಟ ಈ ಕಡೆಯಿಂದ ಆ ಕಡೆಗೆ ಎತ್ತಿಡಲ್ಲ ಅಂತ ಸೋಂಬೇರಿ ವಂಶ ಒಂದು. ಇಲ್ಲಿ ಬಂದ್ ಅದೇನಾಗಿದ್ಯೋ ನಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಇರ್ಬೇಕಿತ್ತು. ಮಗ ಕೆಲಸ ಮಾಡೋದ್ ನೋಡಿ ಹಾರ್ಟ್ ಅಟ್ಯಾಕೇ ಆಗ್ಬಿಡೋದು. ವಿಷಯ ತುಂಬಾ ಸೀರಿಯಸ್ ಆಗಿದೆ ಕಣ್ರೋ. ಇಲ್ಲಿ ಸ್ವಲ್ಪ ಹಾಕ್ರೋ. ಅಮ್ಮ, ಲೇಟ್ ಆಗ್ತದೆ, ನಾನು ಬರ್ಲಾ? ಬೇಗ ಹೋಗು ಅಂದ್ರೆ ಕೇಳ್ತೀಯಾ? ಮಲ್ಗೆಪುರ ರೈಲ್ವೆ ಸ್ಟೇಷನ್ ಏನ್ ಪಕ್ಕದಲ್ಲಿದ್ಯಾ? 150 ಕಿಲೋಮೀಟರ್ ಹೋಗೋದ್ರಲ್ಲಿ ಟ್ರೈನ್ ಬಂದ್ಬಿಟ್ಟಿರುತ್ತೆ. ಓಕೆ ಅಮ್ಮ, ಬಾಯ್ ಬಾಯ್. ಬಾಯ್ ರಾಮ. ಏ ರಾಮ, ಮಲ್ಲಿಗೆಪುರಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆನೆ ಹೇಳಿದ್ನಲ್ಲೋ. ಇವಳು ಓದಿದ್ದು ಬಾಂಬೆಲಿ. ಈಗ ಇವಳು ಬಾಂಬೆ ಗ್ಯಾಂಗ್ ಬಂದ್ರೆ ಮನೆ ಎಲ್ಲ ಅಳ್ಳಾಡೋಗುತ್ತೆ. ರಾಮ, ಯಾಕೋ ಬಿದ್ದೆ? ಮೈಯಲ್ಲಿರೋ 3 ಮೂಳೆ ಮೇಂಟೈನ್ ಮಾಡಕ್ ಆಗಲ್ಲ ನಿನ್ ಕೈಲಿ. ಹೇಳಪ್ಪ ಚಿನ್ನ, ಹೇಳು ಹೇಳು ಹೇಳು. ಪಾಪ ಪಾಪ ಗಾಡಿ ಓಡಿಸು ಅಂದ್ರೆ ಏನಾದ್ರೂ ಆಗುತ್ತೆ ಇವ್ನ್ಗೆ. ಪಾಪ ಕಾಲ್ ಜಾರ್ ಬಿದ್ಬಿಟ್ಟ. ಅಪ್ಪ, ಇವ್ನ್ ಇವತ್ತು ಹೊರಡಲ್ಲ. ನನಗೆ ಲೇಟ್ ಆಗ್ತಾ ಇದೆ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ. ಅಮ್ಮಂಗೆ ಹೇಳ್ಬೇಡ. ಓಕೆ, ಬಿ ಕೇರ್ಫುಲ್ ಸ್ವೀಟಿ. ಹಲೋ, ಎಕ್ಸ್ಕ್ಯೂಸ್ ಮೈ. ಬೆಳಿಗ್ಗೆ ಯಾಕೋ ಅಳ್ತಾ ಇದ್ದೆ? ಏನೋ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೆ. ಆಕ್ಸಿಡೆಂಟಾ? ಹೌದು ಅಪ್ಪಯ್ಯ, ಹೈವೇ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು 150 ಜನ ಸತ್ತೋಗ್ಬಿಟ್ರು. ಆದ್ರೆ ನಮ್ಮ ಪಕ್ಕದ ಮನೆ ಅವನ ಹೆಂಡತಿನೂ ಸತ್ತೋಗ್ಬಿಟ್ರು. ಅದಕ್ಕೆ ಬೇಜಾರು. ಅಯ್ಯೋ ನಂದಿನಿ, ನಿಂತ್ಕೋ. ನೀನೊಬ್ಬಳೇ ಹೋಗೋದು ಬೇಡ, ಪ್ರೀತಮ್ ಜೊತೆ ಹೋಗು. ಯಂಗ್ ಮ್ಯಾನ್. ಅಂಕಲ್ ಅಂಕಲ್, ಇಲ್ಲಿಗೆ ಬಂದ್ಬಿಟ್ಯಾ? ಅಂಕಲ್ ನೋಡು, ಅವಳ ಜೊತೆ ಹೋಗು ಪ್ಲೀಸ್. ಅಯ್ಯೋ, ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಲಿ ಅಂಕಲ್? ಆಕ್ಸಿಡೆಂಟ್ ಆದ ರೋಡ್ ಅದು. ಮದುಮಗಳು ಒಬ್ಳೆ ಹೋಗ್ಬೇಕಾ? ಕಮ ಹೀಗೆ ಹೋಗು, ಪರವಾಗಿಲ್ಲ. ಅಯ್ಯೋ, ಈ ಬಟ್ಟೆಲ್ ನಾಚಿಕೆ ಆಗುತ್ತೆ ಅಂಕಲ್ ನನಗೆ. ಸರಿ, ಡ್ರೆಸ್ ಬದಲಾಯಿಸಿ ಹೋಗು. ಕ್ವಿಕ್ಲಿ ಗೋ. ನೀವ್ ಹೇಳ್ತೀರಾ ಅಂತ ನಾ ಹೇಳ್ತಿದ್ದೇನಲ್ಲ. ಬೇಡ ಕಣ, ಬೇಡ ಬೇಡ ಬೇಡ, ಪ್ಲೀಸ್ ಪ್ಲೀಸ್, ಬೇಡ ಬೇಡ. ಗಾಡಿ ನಿಲ್ಸಿ. ಎಸ್ ಯುವರ್ ಆನರ್. ಇಳಿರಿ. ಇಳಿ ಅಂತಿದ್ದಾಳಲ್ಲೋ ಮಳೆಯಲ್ಲಿ. ನಿಮ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸುಮ್ನೆ ಬಾಯಿ ಮುಚ್ಕೊಂಡು ಗಾಡಿ ಓಡಿಸಿ, ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೋಗ್ತೀನಿ. ರೀ, ನಾನೇನ್ರಿ ಮಾಡ್ಲಿ? ಈ ದೇವದಾಸ ನಗ್ಸ್ತಾನೆ. ಬೆಳಿಗ್ಗೆ ಅಳ್ತಿದ್ದ. ಯಾಕೋ ಅಳ್ತಿದ್ಯಾ ದೇವದಾಸ ಅಂದೆ. ಅದಕ್ಕೆ ನಮ್ಮ ಮನೆ ಹಿಂದೆ ಇರೋ ಕಾಡಲ್ಲಿ ಆನೆ ರೇಪ್ ಆಗ್ಬಿಟ್ಟಿದೆ. ಆನೆ ರೇಪ್ ಮಾಡಿದವ್ರನ್ನ ಪೊಲೀಸವ್ರು ಹುಡುಕ್ತಿದ್ದಾರೆ ಅಂತ. ಅವ್ರು ಯಾರನ್ನೋ ಹುಡುಕಿದ್ರೆ ನೀನ್ ಯಾಕೋ ಅಳ್ಬೇಕು ದೇವದಾಸ ಅಂದೆ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತೇನ್ರಿ? ಆನೆನ್ ರೇಪ್ ಮಾಡಿದ್ದು ನಾನೇ ಅಂತ ಪೊಲೀಸ್ ಅವ್ರಿಗೆ ಡೌಟ್ ಬಂದಿದೆ ಅಂತಾನೆ. ನಿನ್ ಕೈಲಿ ಆನೆನ್ ಎಲ್ಲಿ ರೇಪ್ ಮಾಡಕ್ಕಾಗುತ್ತೆ ದೇವದಾಸ್? ನೀನ್ ನೋಡಿದ್ರೆ 4 ಇಂಚು, ಆನೆ ನೋಡಿದ್ರೆ ಬಿಲ್ಡಿಂಗ್ ಸೈಜ್ ಇರುತ್ತೆ. ಪೊಲೀಸ್ ಅವ್ರು ಏನ್ ಮಾಡಲ್ಲ ಬಿಡು ಅಂದೆ. ಅದಕ್ಕೆ ಏನಂತಾನೆ ಗೊತ್ತಾ? ಇಲ್ಲ ಗುರು, ಹಿಂದೆ ಒಂದ್ಸಲ ಆನೆನ್ ರೇಪ್ ಮಾಡಿದ್ದೆ, ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಅಂತಾನೆ.
ಹುಡುಗಿ ನಗ್ತಾ ಇದ್ದಾಳೆ ಅಂದ್ರೆ ಒಳ್ಳೊಳಗೆ ನನ್ನ ಬಗ್ಗೆ ಏನೋ ಇರ್ಬೇಕು ಕಣ. ಲವ್ ಗಿವು ಏನಾದ್ರೂ ಶುರುವಾಯ್ತಾ ದೇವದಾಸ? ಲವ್ ಅಂದ್ರೆ ನಿಂಗೆ ನಿದ್ದೆ ಬರುತ್ತೆ ಅಲ್ವಾ? ಹುಡುಗಿ ಕೈ ಕೊಟ್ಟು ನಾನು ನಿಂತರ ದೇವದಾಸಾಗಿ ಕುಡ್ದು ಹಾಳಾದ್ರೆ ನಿಂಗೆ ನೆಮ್ಮದಿ ಅಂತ ಕಾಣುತ್ತಲ್ವಾ? ಇನ್ನು ನಿನಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಕಣ ದೇವದಾಸ, ಹಾಳಾಗಿ ಹೋಗು. ಎಲ್ಲ ಹಾಳಾಗೋ ಐಡಿಯಾ ಕೊಡ್ತಾನೆ. ಏನಾಯ್ತು? ಹುಡುಗಿನ ಹಾರಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡು, ಇಲ್ಲ ನಂತರ ದೇವದಾಸ ಆಗ್ಬಿಡ್ತೀಯ, ಲೈಫಲ್ಲಿ ಉದ್ಧಾರ ಆಗಲ್ಲ ಅಂತಾನೆ. ಅದಕ್ಕೆ ನಾನು ಹೇಳಿದೆ, ನಾನು ತುಂಬಾ ಒಳ್ಳೆ ಹುಡುಗ, ಹಾಗೆಲ್ಲ ಮಾಡಬಾರ್ದು, ತಪ್ಪಾಗುತ್ತೆ, ಹುಡುಗಿ ಕೋಪ ಬರುತ್ತೆ ಅಂದೆ. ಕರೆಕ್ಟ್ ಅಲ್ವೇನ್ರಿ? ಹೋಗಣ್ವಾ? ಹುಷಾರ್ರಿ, ಅವ್ನು ಲವ್ ಫೇಲ್ಯೂರ್ ಆಗಿ ದೇವದಾಸ ಅಂತ ಹೆಸರಿಟ್ಕೊಂಡ್ಮೇಲೆ ಹುಡುಗಿರ್ ಮುಖ ನೋಡಿದ್ರೆ ಸಾಕು ಪರ್ಚ್ ಬಿಡ್ತಾನೆ. ಹಾಗೇನಿಲ್ಲ, ಅವನು ನನಗೂ ಫ್ರೆಂಡ್ ಆಗಿದ್ದಾನೆ. ಇನ್ಮೇಲಿಂದ ಅವ್ನು ನಿಮ್ ಜೊತೆ ಮಾತಾಡಲ್ವಂತೆ. ಹೌದಾ ಸರ್? ಬನ್ನಿಲ್ಲೇ. ಕೊಡಲ್ಲ. ಅವನ್ಗೆ ಫುಲ್ ಬೇಜಾರಾಗಿದ್ಯಂತೆ ನಿಮ್ಮೇಲೆ. ಅವ್ರ ಸಹವಾಸ ಮಾಡಿ ಬರೀ ಕೆಟ್ಟ ಬುದ್ಧಿ ಕಲ್ತಿದೀನಿ ಅಕ್ಕ, ನನಗ್ ಒಳ್ಳೆ ಬುದ್ಧಿ ಕಲಿಸ್ಕೊಡಿ ಅಂತ ನನ್ನ ಹತ್ರಕ್ಕೆ ಬಂದಿದ್ದಾನೆ. ಹೋಗ್ ಟ್ರೈನ್ ವಿಚಾರಿಸಿ. ಸರ್ ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನ್ ಲುಕ್ಕು ಸರ್, ವಂಡರ್ಫುಲ್. ಸಾರಿ, ಬಾಂಬೆ ದೇಶದಿಂದ ಬರೋ ಟ್ರೈನು. ಅಯ್ಯೋ ಯಾಕೆ ಹೇಳ್ತಿ ಅದ್ರ ಕತೆನ? ಆ ಕಡೆ ಮಳೆ ಬಿದ್ದೋ 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 ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ರಿಗೂ ಹೇಳಿ 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 ಸಾಕಾಗ್ಬಿಟ್ಟಿದೆ, ಟಿಫಿನೇ ಮಾಡಿಲ್ಲ. ಹಾಗಾದ್ರೆ ಟ್ರೈನ್ ಬರಲ್ವಾ? 5 ಅವರ್ ಲೇಟಪ್ಪ. 5 ಅವರ್ ಲೇಟ್ ಆಗುತ್ತಾ? ಗುರುಗಳೇ ತಗೊಳ್ಳಿ, ಇಟ್ಕೊಳ್ಳಿ. ಬರ್ಲಾ? ನೋಡ್ದೇವದಾಸ, ಹುಡುಗಿ ಜೊತೆಲಿರೋ 5 ಅವರಲ್ಲಿ 1 ನಿಮಿಷನೂ ವೇಸ್ಟ್ ಮಾಡಲ್ಲ ಬಾಸ್. ಸಪೋರ್ಟ್ ಮಾಡೋ ತರ ಇದ್ರೆ ನನ್ನ ಜೊತೆ ಇರು, ಇಲ್ಲ ಅಂದ್ರೆ ಸಾಯಿ. ಲೇಟ್ ಆಗತ್ತೆ ಅಂತ ಮನೆಗೆ ಫೋನ್ ಮಾಡಿ ಹೇಳಿದೀನಿ. ಇಲ್ಲೊಂದು ಪುಣ್ಯಪೀಠ ಇದೆ, ಹೋಗಿ ಕಾಣಿಕೆ ಕಟ್ಬಿಟ್ ಬಾ ಅಂತ ಹೇಳಿದ್ರು ಅಪ್ಪ. ಹೋಗಣ್ವಾ? ಈ ಭೂಮಿ ಮೇಲೆ ಯಾವ ಮೂಲೆ ಕರೆದ್ರು ನಾನು ನಿಮ್ಮ ಜೊತೆ ಬರ್ತೀನಿ. ಹೋಗೋಣ. ದೇವದಾಸ್ ಎಲ್ಲೋದ ಇವನು? ದೇವದಾಸ್, ಏ ದೇವದಾಸ್. ನೋಡ್ರಿ ಅವ್ನ ನಾಟಕ ನೋಡ್ರಿ. ಈಗ ತಾನೇ ಸಾಯಿ ಅಂದೆ, ತಕ್ಷಣ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನೆನ್ನೆ ಯಾವ ಹಳೆ ಪಿಕ್ಚರ್ ನೋಡ್ನೋ ಏನೋ ಗೊತ್ತಿಲ್ಲ. ಟ್ರೈನು! ದೇವದಾಸ್, ಅಷ್ಟೇ. ಟಾಯ್ಲೆಟ್ ಅರ್ಜೆಂಟ್ ಆದ್ರೂ ಒಂದ್ ಹೆಜ್ಜೆ ಓಡ್ದವನಲ್ಲ ನನ್ನ ಲೈಫಲ್ಲಿ, ಅಂತದ್ರಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸ್ತೀಯ ನನ್ನ? ಮಾತಾಬೇಡ, ಸುಮ್ಮನಿರ್ ನೀನು. ಸಾಕು ಬೈದಿದ್ದು, ಕೇಳಿ ಕೇಳಿ ಸುಸ್ತಾಗೋಯ್ತು. ಸರಿ. ಬರೀ ಸರಿ ಅನ್ಬಿಟ್ಟು ಸುಮ್ನಾಗ್ಬಿಟ್ರೆ ಹೇಗೆ? ಏನು ತರ್ಲೆ ಡೈಲಾಗ್ ಹೊಡಿಲೇ ಇಲ್ಲ. ಏನಾದ್ರೂ ಸ್ಪೆಷಲ್ ಆಗಿ ಮಾತಾಡ್ದಿದ್ರೆ ನಿಮ್ ನಾಲ್ಗೆಗೆ ಅವಮಾನ ಅಲ್ವಾ? ಏನಾದ್ರೂ ಮಾತಾಡಿ ಪ್ಲೀಸ್. ಮಾತಾಡಿದ್ರೆ ಬಾಯಿ ಮುಚ್ಕೊ ಅಂತೀರಾ, ಮುಚ್ಕೊಂಡಿದ್ರೆ ಮಾತಾಡು ಅಂತೀರಾ, ಬದುಕ್ತೀವಿ ಅಂದ್ರೆ ಸಾಯಿ ಅಂತೀರಾ, ಸಾಯಕ್ ಹೋದ್ರೆ ಬದುಕು ಅಂತೀರಾ. ಏನ್ ಸೃಷ್ಟಿನಪ್ಪ ಹುಡುಗಿರ್ದು ಭಗವಂತ, ಅರ್ಥನೇ ಆಗಲ್ಲ. ವಯಸ್ಸು ಹುಡುಗರ್ನೆಲ್ಲ ನೀನೇ ಕಾಪಾಡ್ಬೇಕು ತಂದೆ. ಮೊದ್ಲು ನಿಮ್ ಮಾತ್ ಕೇಳಿದ್ರೆ ಮೈ ಉರಿಯೋದು, ಈಗ ನೀವು ಮಾತಾಡ್ತಿದ್ರೆ ನಗು ಬರುತ್ತೆ. ಓ ಯಾಕೋ ಕಾರ್ಟೂನ್ ಕೆಟ್ಟೋದ್ನೇನ್ರಿ ನಾನು? ನೋಡೋಕೆ ತರ್ಲೆ ನೀವು, ಆದ್ರೆ ತುಂಬಾ ಎಮೋಷನಲ್ ಅಂತ ಗೊತ್ತಾಯ್ತು. ಆಫ್ಟರ್ ಆಲ್ ಈ ಮೊಲಕ್ಕೋಸ್ಕರ ನೀವು ಪ್ರಾಣ ಕೊಡೋಕ್ಕೂ ರೆಡಿ ಇದ್ದೀರಾ ಅಂದ್ರೆ ನೀವು ನಿಜಕ್ಕೂ ಗ್ರೇಟೆ. ನಾನು ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ, ಸಾರಿ. ನೀವು ಯಾವಾಗ ಸಾರಿ ಕೇಳ್ತಿರೋ, ಯಾವಾಗ ಶಬಾಷ್ ಅಂತಿರೋ, ಯಾವಾಗ ನಗ್ತಿರೋ, ಯಾವಾಗ ಕೋಪ ಮಾಡ್ಕೋತಿರೋ, ಆ ದೇವ್ರಿಗೂ ಅರ್ಥ ಆಗಲ್ಲ ಅನ್ಸುತ್ತೆ ಕಣ್ರಿ. ರೀ
ಈ ಹುಡುಗಿರ್ನೆಲ್ಲ ರೆಡಿ ಮಾಡಿದ್ಮೇಲೆ ದೇವ್ರು ಇಮ್ಮಿಡಿಯೇಟ್ ಆಗಿ ಒಂದು ಐಟಮ್ ರೆಡಿ ಮಾಡ್ದ. ಏನ್ ಗೊತ್ತಾ? ಗೊತ್ತಿಲ್ಲ. ಹೊಡ್ಕೊಳಕ್ ಚಪ್ಲಿ. ಇದೇನ್ರಿ ಕಾಮಿಡಿ? ಲೈಫಲ್ಲಿ 4 ಹೆಜ್ಜೆ ಇಡೋದೇ ಕಷ್ಟ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಜನ ಯಾರ್ಯಾರನ್ನೋ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಹೌದು, ಮೇಲೆ ಹೊತ್ಕೊಂಡು ಹೋಗಿ ಏನ್ ಮಾಡ್ತಾರೆ? ಮೇಲಿಂದ ಕೆಳಗೆ ಹಾಕ್ಬಿಡ್ತಾರ? ಓ, ಹಾಗಾದ್ರೆ ನಮ್ಮ ಅಪ್ಪನೂ ಕರ್ಕೊಂಬರ್ಬೇಕ್ರಿ ಇಲ್ಲಿಗೆ. ಹಾಗೆಲ್ಲ ಲೈಟ್ ಆಗಿ ಮಾತಾಡ್ಬೇಡಿ ಈ ದೇವಸ್ಥಾನದ ಬಗ್ಗೆ. ನಿಮ್ಗೆ ಇಷ್ಟ ಆದವ್ರು ಯಾರಾದ್ರೂ ಇದ್ರೆ, ಅವರು ಅವ್ರ ಜೀವನದಲ್ಲಿ ಕೊನೆವರೆಗೂ ಚೆನ್ನಾಗಿರ್ಬೇಕು ಅಂತ ಹರಕೆ ಹೊತ್ತಿದ್ರೆ, ಅವ್ರನ್ನ ನೀವು ಬೆಟ್ಟದ ತುದಿಲಿರೋ ದೇವಸ್ಥಾನಕ್ಕೆ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿ ಒಂದ್ ಪೀಠ ಇದೆ, ಅವ್ರನ್ನ ಅದ್ರ ಮೇಲೆ ಕೂರಿಸಿ ಆಶೀರ್ವಾದ ಮಾಡಿಸಿದ್ರೆ ಆಯ್ತು. ಜೀವನದಲ್ಲಿ ಅವ್ರಿಗೆ ಯಾವ ಪ್ರಾಬ್ಲಮೂ ಇರಲ್ಲ. ಓಹೋ, ಹಾಗಾದ್ರೆ ನಮ್ಗಿಷ್ಟ ಆದವ್ರನ್ನ ನಾವು ಹೊತ್ಕೊಂಡು ಹೋಗಿ ಆ ಪೀಠದ ಮೇಲೆ ಕೂರ್ಸಿದ್ರೆ ಅವ್ರ ಲೈಫಲ್ಲಿ ಉದ್ಧಾರ ಆಗ್ತಾರೆ, ಚೆನ್ನಾಗಿರ್ತಾರೆ ಅಂತ ಅರ್ಥ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಾಗಾದ್ರೆ ನಾನು ಹೊತ್ಕೊಂಡು ಹೋಗ್ರಿ. ದಿಸ್ ಇಸ್ ಟೂ ಮಚ್. ತಮಾಷೆ ಸಾಕು. ನಿಮ್ಗೆ ಈ ದೇವ್ರ ಬಗ್ಗೆ ಗೊತ್ತಿಲ್ಲ. ನಾನ್ ಮೇಲ್ ಹೋಗಿ ದಕ್ಷಿಣೆ ಕೊಟ್ಟು ಪ್ರಸಾದ ತಗೊಂಡ್ಬರ್ತೀನಿ. ಹಾಗಾದ್ರೆ ನೀವು ನಾನು ಹೊತ್ಕೊಂಡು ಹೋಗಲ್ಲ ಅಂತ ಆಯ್ತು. ನಂಗೆ ತುಂಬಾ ಬೇಜಾರಾಗ್ತಿದೆಯಪ್ಪ. ನಂದಿನಿ, ಮೆಟ್ಲತ್ತಕ್ಕೂ ಮುಂಚೆ ಕಣ್ಣು ಮುಚ್ಕೊಂಡು 1ರಿಂದ 10ವರೆಗೂ ದೇವ್ರ ಹೆಸರು ಹೇಳಿದ್ರೆ ದೇವ್ರು ಡಬಲ್ ಆಶೀರ್ವಾದ ಮಾಡ್ತಾನೆ, ಡಬಲ್ ಎಫೆಕ್ಟ್ ಆಗುತ್ತೆ ಅಂತಾರಪ್ಪ. ಕಣ್ಣು ಮುಚ್ಕೊಂಡು 10 ಎಣ್ಸಿ. ಏನೋ ಒಂದ್ ಹೇಳ್ಬಿಡ್ತೀರಾ. ಓಕೆ. ಏನಾಯ್ತು? ಯಾಕ್ರಿ ಕೂತ್ ಬಿಟ್ರಿ ರೀ? ಅಪ್ಪ, ಏನ್ರಿ? ಏನಾಯ್ತಪ್ಪ? ಯಾಕೋ ವಯಸ್ಸಾಗೋಯ್ತು ಅನಿಸ್ತಿದೆ ಮಗಳೇ. ಆಗ್ತಿಲ್ಲ. ಮುದುಕ ಆಗೋದ ನಿನ್ನಪ್ಪ. ಯಾಕಪ್ಪ ಬೇಜಾರಾಗ್ತ್ಯಾ? ಇಷ್ಟು ವರ್ಷ ನನ್ನನ್ನ ಹೊತ್ಕೊಂಡು ಹೋದ್ಯಲ್ಲ, ನನಗಷ್ಟು ಸಾಕು. ನನ್ನ ಕೊನೆ ಉಸಿರಿರೋವರೆಗೂ ನಿನ್ನನ್ನು ಹೊತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೆ. ಇನ್ಮೇಲೆ ಆಗಲ್ಲ ಅನ್ಸುತ್ತೆ ಪುಟ್ಟ. ಹೋಗ್ತಾ ಹೋಗ್ತಾ ಸಣ್ಣವ್ರಾಗ್ತೀರೇನ್ರಿ? ಸುಮ್ನೆ ಏನೇನೋ ಮಾತಾಡ್ಬೇಡಿ, ದುಃಖ ಆಗತ್ತೆ. ನನ್ನ ಮಗಳು ಯಾವತ್ತೂ ನಡಿಬಾರದು, ಅವಳನ್ನು ಹೊತ್ಕೊಂಡೇ ಹೋಗ್ಬೇಕು. ಮೈ ಕಿಡ್ ಶುಡ್ ಆಲ್ವೇಸ್ ಬಿ ಹ್ಯಾಪಿ. ಅಪ್ಪ, ಮುಂದಿನ ವರ್ಷ ನಿಮ್ಮ ಅಳಿಯ ಹೊತ್ಕೊಂಡು ಹೋಗ್ತಾರೆ. ಓಕೆ? ಹೇಗೂ ಇವಳು ಮದ್ವೆ ಫಿಕ್ಸ್ ಮಾಡ್ಬೇಕು ಅನ್ಕೊಂಡಿದೀವಲ್ಲ, ನೆಕ್ಸ್ಟ್ ಇಯರ್ ಇಂದ ಇವಳು ಗಂಡನೇ ಹೊತ್ಕೊಂಡು ಹೋಗ್ತಾನೆ ಬಿಡಿ. ನೀವು ಸುಮ್ನೆ ಚಿಂತೆ ಮಾಡಿ ನಮ್ ತಲೆನೂ ಕೆಡಿಸ್ಬೇಡಿ. ಗುಡ್ ಐಡಿಯಾ. ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗ್ಬೇಕು. ದೇವದಾಸ, ಲೈಫಲ್ಲಿ ಬಂಗಾದಂಗೆ 5 ಅವರ್ ಸಿಕ್ಕಿದೆ. ಹುಡುಗಿ ನೋಡಿದ್ರೆ ಸೈಲೆಂಟಾಗಿ ನೀರು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ. ಅನ್ಯಾಯ ಅಲ್ವೇನೋ ಇದು? ಏನ್ರಿ ತುಂಬಾ ದುಃಖದಲ್ಲಿದ್ದೀರಾ? ಓ, ಏನ್ರಿ ಹೊಳೆ ಮೇಲ್ ಬಂದಂಗಿದೆ? 5 ನಿಮಿಷದ ಮುಂಚೆ ಹೊಳೆಲ್ ನೀರೇ ಇರ್ಲಿಲ್ಲ. ನೀವೇನಾದ್ರೂ ಕಣ್ಣೀರ್ ಹಾಕಿ ಹೊಳೆ ತುಂಬಿಸ್ಬಿಟ್ರ? ನನ್ನನ್ನು ಯಾಕೆ ಹೊತ್ಕೊಂಡೋದ್ರಿ? ಓ, ಅದಾ ಸಮಾಚಾರ. ಅಲ್ಲ ರೀ, ನೀವು ಹೊತ್ಕೊಂಡೋಗಿ ಪೀಠದ ಮೇಲೆ ಕೂರ್ಸಿದ್ರೆ ಲೈಫಲ್ಲಿ ಬಂಬಾಟಾಗಿರ್ತಾರೆ ಅಂತ ಹೇಳಿದ್ರಿ, ಅದಕ್ಕೆ ಹೊತ್ಕೊಂಡೋಗಿ ಕೂರ್ಸದ್ನಪ್ಪ. ಅದಕ್ಕೆ ಯಾಕೆ ಹಳೆ ಫಿಲಮಲ್ಲಿ ಕ್ಯಾನ್ಸರ್ ಬಂದಿರೋ ಹೀರೋಯಿನ್ ತರ ನಿಂತಿದ್ದೀರಾ? ಪ್ಲೀಸ್ ಲೀವ್ ಮಿ ಅಲೋನ್. ದೇವದಾಸ,
ಎಲ್ಲದಕ್ಕೂ ಗಂಟೆ ಅಲ್ಲಾಡ್ಸ್ ಬೇಡ ಬೇಡ ಅಂತ ಹೇಳ್ತಿರ್ತೀಯ. ಹುಡುಗಿನ ಹೊತ್ಕೊಂಡು ಹೋಗ್ಬೇಕಾದ್ರೆ ಯಾಕೋ ಹೇಳಿಲ್ಲ. ನೋಡಲ್ಲಿ ಗುರ್ರ ಅಂತ ನಿಂತಿದ್ದಾಳೆ. ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋಕೆ ಎಷ್ಟು ಜನ್ಮಗೆ ಅಬ್ಬಾ. ಮಳೆ ಬರ್ತಾ ಇದೆ. ಹೋಯ್ ಬನ್ನಿ. ಮಳೆಯಲ್ಲಿ ನಿಂದು ಜ್ವರ ಗಿರ ಬಂದ್ರೆ ನಿಮ್ಮ ಡ್ಯಾಡಿ ಹಳೆ ರೈಫಲ್ ತಗೊಂಡು ಶೂಟ್ ಮಾಡ್ಬಿಡ್ತಾರೆ. ನಿಮ್ಮ ಡ್ಯಾಡಿ ಗುರಿ ಬೇರೆ ಸೂಪರ್. ಬನ್ನಿ ಬಂದ್ರೆ ಮೊದ್ಲು ಇವಳ ತಲೆ ಬರ್ಸು. ಮುಂಗಾರು ಮಳೆ ಜ್ವರ ಗಿರ ಬಂದ್ರೆ ಕಷ್ಟ. ಹೋಗು ಮಗ, ಹೋಗು 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 ಹೋಗು. ಪಾಪ ಹುಡುಗಿ. ನನಗೂ ಸ್ವಲ್ಪ ಪಾಪ ಅನ್ನಜ. ನಾನು ಮಳೆ ನೆಂದಿದ್ದೀನಿ. ನೀನು ಬಾರ ಇಲ್ಲಿ, ಬಾರ ಇಲ್ಲಿ ಕೂತ್ಗಳ. ನಿನಗೆ ಬೆಚ್ಚಗೆ ಆಗಕ್ಕೆ ಬೇರೆ ಔಷಧಿ ಉಂಟಾ? ಏನೋ ನೀನು ಗಂಡು ಹುಡುಗ ಆಗಿ. ಇಲ್ಲ, ನಾನು ತುಂಬಾ ಒಳ್ಳೆಯವನು. ಇದು ಒಳ್ಳೆಯವ್ರಿಗೆ ಇರೋದು ತಗ. ಹಾಗ ಆದ್ರೂ ಬೇಡ ಇರ್ಲಿ ತಗ. ತಗೋ ಮಗ, ಸೀರೆ ಉಟ್ಟುಕೋ ಉಟ್ಟುಕೋ. ಅಜ್ಜಿ ಇದನ್ನ ಹೇಗೆ ಉಟ್ಕೊಳ್ಳೋದು? ಅಯ್ಯೋ ಹುಚ್ಚು ಹುಡುಗಿ, ನಿಂಗೆ ಅಷ್ಟು ಬರುದಿಲ್ವಾ? ಬಾ. ಎಷ್ಟು ಹೇಳಿದ್ರು ಬೇಡ ಅಂತೀಯಲ್ಲ. ಮಳೆಗೆ ಬಾರಿ ಒಳ್ಳೇದು, ಒಂಚೂರು ರುಚಿ ನೋಡ. ನನಗೆ ಸಿಗೋ ಬುಡ್ಡಗಳೆಲ್ಲ ಎಣ್ಣೆ ಹೊಡಿ ಅಂತಾರೆ. ಯಾಕಜ್ಜ ನೀವೆಲ್ಲ ಈ ತರ? ತೀರ್ಥ ಭಗವಂತ ಭಗವಂತ ಇದು. ನನ್ಗೆ ಬೇಡ. ತಗೊಂಡು ಹೋಗಿ ಕೊಡು. ಹೋಗು. ನಾನು ಬಯಲು ಸೀಮೆಯಿಂದ ಎಮ್ಮೆ ವ್ಯಾಪಾರಕ್ಕೆ ಇಲ್ಲಿಗೆ ಬಂದವನು. ನನ್ನ ಹೆಂಡತಿ ಈ ತರ ಬಟ್ಟೆ ಹಾಕೊಂಡಿದ್ದು ನೋಡಿ ಹಳ್ಳಕ್ಕೆ ಬಿದ್ದಿದ್ದು. ಬಟ್ಟೆ ಮೈಮೆ ಏನು ಮಾಡಕ್ಕಾಗಲ್ಲ. ಈಗ ಹೋಗ್ತದೆ ತಗ. ಹಾಳಾಗಿ ಹೋದ ಹುಡುಗ. ಪಡಲ್ಲ. ನೀವು ಸಿಗೋದಿಲ್ಲ ಅಂತ ನನ್ಗೇನ್ ಬೇಜಾರಿಲ್ಲ ರೀ. ನಾನು ಇಡೀ ಲೈಫಲ್ಲಿ ನಿಮ್ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟು ಸಾಕು. ಈ ನೆನಪನ್ನೇ ರಿವೆಂಡ್ ಮಾಡ್ಕೊಂಡು ಹೇಗೋ ಇಡೀ ಲೈಫ್ ತಳ್ಳಿಬಿಡ್ತೀನಿ. ಥ್ಯಾಂಕ್ ಯು ರೀ ನಂದಿನಿ. ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮಣ್ಣು ಸೇರೋವರೆಗೂ ನಿಮ್ಮ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ ದೇವತೆ ನೀವು. ತುಂಬಾ ನೋವಾಗುತ್ತ್ರಿ, ಆದ್ರೆ ಈ ನೋವು ಏನಂತರ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಜೊತೆಲಿ ಹಾಟ್ ಡ್ರಿಂಕ್, ಲೋಕಲ್ ನೀರ ಕೈಯಲ್ಲಿದ್ರೆ ದೂಸರ ಮ್ಯಾಟ್ರ್ ಇಲ್ಲ ರೀ. ಸ್ವಲ್ಪ ಎಲ್ಲ ಮುಗಿಸ್ಬಿಡ್ತೀನಿ. ಎಲ್ಲೋಪರ್ ಕಣ್ಮುಚ್ಚ. ದೇವದಾಸ್ ನೀನಾ ನಾನಂತ ಕೇಳ್ತಿದ್ದಾನೆ. ಬೇಡ ಕಣ್ರಿ, ನೀವು ಒಂದ್ಸಲಿ ಕೈ ಹಿಡಿದಿದ್ದಕ್ಕೆ ಈ ಲೆವೆಲ್ಗೆ ಲೋ ಆಗೋಯ್ತು. ಇನ್ನೊಂದ್ಸಲಿ ಕೈ ಹಿಡಿದ್ರೆ ಎಲ್ಲೇನಾಗುತ್ತಂತ ಭಯ. ಬೇಡ. ಮಳೆ ನೀರು ಅವಾಯ್ಡ್ ಆದ್ರೆ ಕಣ್ಣೀರು ಕಾಣುತ್ತೆ. ನಾಚಿಕೆ ಆಗುತ್ತೆ. ಜೀವನ ಗೆಳೆಯ ಸ್ನೇಹದ ಸಿಂಚನ
ಹಾಯ್ ನಂದಿನಿ. ಹಾಯ್. ವೈ ಆರ್ ಲೇಟ್? ಐ ಆಮ್ ಸೋ ಸಾರಿ. ಐ ಆಮ್ ವೆರಿ ಸಾರಿ. ಹಾಯ್. ಎಕ್ಸ್ಕ್ಯೂಸ್ ಮೀ. ಯಾಕೋ ಹುಡುಗ, ನನ್ನ ಮಗಳು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅದು ಹುಡುಗಿಯರು. ಸ್ವಲ್ಪ ಎನರ್ಜೆಟಿಕ್ ಆಗಿ ಓಡಾಡಿ ಯಾರೊಬ್ಬಳನ್ನು ಬುಟ್ಟಿಗೆ ಹಾಕೊಳ್ಳೋದು ಬಿಟ್ಟು ಒಳ್ಳೆ ಕರೆಂಟ್ ಹೊಡೆದ ಕಾಗೆ ಥರ ಕೂತಿದ್ಯಲ್ಲೋ. ಒಂದು ಹುಡುಗಿನ ಬೀಳ್ಸಕ್ಕೆ ಹೋಗಿ ಬ್ರೇಕ್ ಫೇಲ್ ಆಗಿ ಜೀವನದಲ್ಲಿ ಬೇಜಾರಾಗಿದೆ ಅಂಕಲ್. ಈ ಗ್ಯಾಪಲ್ಲಿ ಇನ್ನೊಂದು ಬೇಕಾ? ಕಷ್ಟ ಆಗುತ್ತೆ. ಓ ಹಾಗ. ಒಂದು ಕೆಲಸ ಮಾಡು, ಹ್ಞೂ ನಿನ್ನ ಹುಡುಗಿನ ಆ ಮಲ್ಲಿಗೆಪುರ ದೇವಸ್ಥಾನ ಕರ್ಕೊಂಡು ಹೋಗು. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹಾಗಂತೀರಾ? ಡೆಫಿನೆಟ್ಲಿ. ಇವತ್ತು ನೀನು ಹೋಗಿದ್ಯಂತಲ್ಲ, ಹೇಗಿದೆ ಆ ದೇವಸ್ಥಾನ, ಆ ಭಕ್ತಿ, ಆ ನಂಬಿಕೆ? ಇನ್ನೆಲ್ಲೂ ಇಲ್ಲ. ಬೈ ದ ವೇ ಥ್ಯಾಂಕ್ಸ್. ನೀನು ನಂದಿನಿನ ಮೆಟ್ಲು ಹತ್ತೋಕೆ ಬಿಡ್ಲಿಲ್ವಂತಲ್ಲ, ನೀನೇ ಮೇಲೆ ಹೋಗಿ ಪ್ರಸಾದ ತಂದು ಕೊಟ್ಟಿ ಅಂತಲ್ಲ. ದೊಡ್ಡವ್ರು ಹೇಳಿದ್ ಮಾಡ್ಲೇಬೇಕಲ್ಲ ಅಂಕಲ್. ಗ್ರೇಟ್. ನನ್ನ ಮಗಳು ಕೋತಿ, ಮೆಟ್ಲು ಹತ್ತಬೇಡ ಅಂದ್ರೆ ಹತ್ತಾಳೆ. ಅದಕ್ಕೆ ಇನ್ಮೇಲೆ ನನ್ನ ಬಿಟ್ರೆ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು ಅಂತ ಮಾತಾಗಿದೆ. ಹಾಗ ಅಂಕಲ್? ಎಸ್, ಈ ವರ್ಷದಿಂದ ಅವಳ ಗಂಡನೇ ಅವಳನ್ನು ಹೊತ್ಕೊಂಡು ಹೋಗೋದು. ನಾನು ರಿಟೈರ್ ಆಗಿಬಿಟ್ಟೆ. ಲೋ ದೇವದಾಸ, ಕೇಳ್ದೇನೋ? ಏನೋ ಇದು ಗಿಡ್ತಾ ಇದೆ. ನನಗೂ ಚಾನ್ಸ್ ಇದೆ. 55 kg ಇರೋ ಹುಡುಗಿನ ಬೆಟ್ಟದ ಮೇಲೆ ಹೊತ್ಕೊಂಡು ಹೋಗಿದ್ದು ವೇಸ್ಟ್ ಆಗ್ಲಿಲ್ಲ ಕಣೋ, ವರ್ಕೌಟ್ ಆಗ್ತಾ ಇದೆ. ನಾನೀಗ ಗಂಡನ್ ಲೆಕ್ಕ ಕಣೋ. ಲೋ ದೇವದಾಸ, ನಾನು ಏನೇ ಹೇಳಿದ್ರು ಇಲ್ಲ ಅಂತ ಗಂಟೆ ಅಳ್ಳಾಡಿಸ್ತೀಯ ನಿನ್ನ. ಏನೋ ಎಲ್ಲೋಗ್ತೀಯ? ಇರೋ. ನೋಡ್ರಿ, ನಿಮ್ ಮಗಳು ಮದ್ವೆಲಿ ಇದೇ ಡ್ರೆಸ್ ಅಲ್ಲಿ ಇರ್ತಾಳೆ. ಒಂದ್ಸಲ ಡ್ರೆಸ್ ಹಾಕಿ ಎಲ್ಲ ಸರಿಗಿದೆಯಾ ನೋಡೋಣ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹೇಗಿದೆ? ಸೂಪರ್, ವಂಡರ್ಫುಲ್. ಆದರೆ ಏನೋ ಒಂದು ಮಿಸ್ಸಿಂಗ್ ಇದೆ. ಶುರು ಆಯ್ತು ನಿಮ್ದು. ಯಂಗ್ ಮ್ಯಾನ್, ಕೆನ್ ಯು ಥಿಂಕ್ ಆಫ್ ಎನಿಥಿಂಗ್? ಎಸ್ ಐ ಡು ಅಂಕಲ್. ಹೇಳು ಮತ್ತೆ. ಮದ್ವೆಗಿದ್ವೆ ಇಲ್ಲ ದೊಡ್ಡ ಮ್ಯಾಟ್ರು. ಆದ್ರೆ ಇಂಥ ಟೈಮಲ್ಲಿ ಹುಡುಗಿ ಹಣೆ ಖಾಲಿ ಆಗಿದ್ರೆ ದೆವ್ವದ ಪಿಕ್ಚರ್ ಅಲ್ಲಿ ಬರೋ ಮೋಹಿನಿ ತರ ಕಾಣ್ತಾರೆ. ಕುಂಕುಮ ಗಿಂಕುಮ ಇಟ್ರೆ ದೇವತೆ ತರ ಕಾಣ್ತಾರೆ. That's it. ಯಾ ಯಾ. Oh my God. How can we forget ಕುಂಕುಮ, you ladies? ಪ್ರೀತಮ್ is right. ಕುಂಕುಮ ಇದ್ರೇನೆ ನನ್ನ ಮಗಳು ದೇವತೆ ತರ ಕಾಣೋದು. ಗ್ರೇಟ್ ಯಂಗ್ ಮ್ಯಾನ್. ಅದಕ್ಕೆ ಹೇಳೋದು ಪ್ರೀತಮ್ ಇರಬೇಕು ಅಂತ. ಗೋ ಸ್ವೀಟಿ, ಕುಂಕುಮ ಹಚ್ಕೊಂಡು ಹೋಗು. ಕಮಲಾ, ನಿನ್ ಮಗ ಸಾಮಾನ್ಯದೋನಲ್ಲ ಕಣೆ. ಹೆಂಗಸರಿಗೆ ಗೊತ್ತಾಗ್ಲಿಲ್ಲ. ಏನೋ ಮಾಡ್ರನ್ ಹುಡುಗಿ ಅಂತ ಸುಮ್ನೆ ಬಿಟ್ವಿ, ನೋಡು ಕಂಡಿಡ್ದ್ಬಿಟ್ಟ. ಬಿಂದಿ ಸೆಲೆಕ್ಟ್ ಮಾಡ್ತಿರ್ಬೇಕು. ಇಷ್ಟೊತ್ತ ಏನೋ ಆಗಿದೆ ರೀ, ಬೆಳಗ್ಗಿಂದ ತುಂಬಾ ಡಲ್ ಆಗಿದ್ದಾಳೆ. ಏನ್ ವಿಷಯ ಅಂತ ಕೇಳಿ ನೀವ್ ಅದನ್ನ ತೆಗಿಬೇಡಿ, ಹಾಕೊಳ್ಳಿ. ಹಾಯ್ ನಂದು. ಏನಾಯ್ತು ಬಂಗಾರ ನಿಂಗೆ? ಏನ್ ಪುಟ? ವಾಟ್ ಹ್ಯಾಪನ್ಡ್? ಮದ್ವೆ ಸೀರೆ ಯಾಕೆ ಹೀಗ್ ನೆನ್ಸಿದ್ಯಾ? ಅದನ್ನ ಹೀಗ ಬಿಸಾಡೋದು? ಈಗ ಏನಾಯ್ತು ಅಂತ ಹೀಗ್ ಕೂತಿದ್ಯಾ? ಯಾರಾದ್ರೂ ಏನಾದ್ರು ಅಂದ್ರ ನಂಗೆ? ರಾಮ, ಗನ್ ತಗೊಂಬ. ರೀ, ಮಾತ್ಗೂ ಗನ್ ತಗೋತೀನಿ ಅಂತೀರಲ್ಲ. ನಮ್ಮನ್ನೆಲ್ಲ ಬಿಟ್ಟು ಡೆಲ್ಲಿಗೆ ಹೋಗ್ತಿದ್ದೀನಲ್ಲ ಅಂತ ದುಃಖ ಅವಳಿಗೆ. ಹೌದಾ ಪುಟ? ನೋ ಬೇಬಿ, ಡೆಲ್ಲಿಲಿ ನಿನ್ ಜೊತೆ ಗೌತಮ್ ಇರ್ತಾನಲ್ಲ, ನಿನಗೆ ನಮ್ಮ ನೆನಪು ಆಗಲ್ಲ. ನೋಡು, ತವ್ರ ಮನೆ ಬಿಟ್ಟು ಹೋಗೋದು ಎಷ್ಟ್ ಕಷ್ಟ ಅಂತ ನಂಗೆ ಗೊತ್ತು. ಆದ್ರೆ ನೀ ಹೀಗ್ ಬೇಜಾರ್ ಮಾಡ್ಕೊಂಡ್ ಕೂತ್ರೆ ನಂಗೆ ನಿಮ್ಮಪ್ಪಂಗೆ ಪ್ರಾಣ ಹೋದಂಗ ಆಗತ್ತೆ. ಹೌದು ಪುಟ. ಹೇಳ್ ಬಂಗಾರ, ದೇವದಾಸ್, ದೇವದಾಸ್. ಸಾರಿ ಅಂಕಲ್,
ನಾನು ದೇವದಾಸ್ ನೋಡ್ಕೊಂಬಂದೆ. ಇಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ ಅಂತ ಗೊತ್ತಿಲ್ಲ. ಸಾರಿ. ಇಟ್ಸ್ ಆಲ್ ರೈಟ್. ಇಲ್ಲಿ ಬಾ ಇಲ್ಲಿ ಯಂಗ್ ಮ್ಯಾನ್. ಇಲ್ಲಿ ನೋಡು, ನಂದಿನಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು. ಅವಳನ್ನ ನೀನಲ್ದೆ ಇನ್ಯಾರು ನಗಿಸ್ಬೇಕು? ಹಾಗಾದ್ರೆ ನಾನು ಜೋಕರು ಬಫೂನ್ ಅಂತ ಕನ್ಫರ್ಮ್ ಆಗೋಯ್ತು. ಹಾಗಲ್ಲ ಅಲ್ಲ, ಯಾವ ವಿಷಯಕ್ಕೆ ಸಮಾಧಾನ ಮಾಡ್ಬೇಕು? ಈ ಹುಡುಗಿರು ಯಾವ್ದಕ್ಕೆ ಯಾವಾಗ ಯಾಕೆ ಬೇಜಾರು ಮಾಡ್ಕೋತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ ಅಂಕಲ್. ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ ಅಂತ ದುಃಖ ಅವಳಿಗೆ. ನೋಡು, ಅವಳನ್ನ ನಗ್ಸಿ ಊಟಕ್ಕೆ ಕರ್ಕೊಂಬ. ನಾನು ಇವಳು ಫ್ರೆಂಡ್ಸ್ ಅನ್ನು ಊಟಕ್ಕೆ ಕರಿತೀನಿ. ರೀ, ಜೀವಮಾನ ಎಲ್ಲ ಇದೇ ಆಗೋಯ್ತು. ತವ್ರ ಮನೆ ಬಗ್ಗೆ ಯಾವ್ದಾದ್ರೂ ದುಃಖದ ಹಾಡು ಹೇಳೇನ್ರಿ? ಸಿಚುಯೇಷನ್ ಸೆಟ್ ಆಗುತ್ತೆ. ಬೇಡ ಬಿಡಿ, ಹಾಡು ಹೇಳಲ್ಲ. ಸಿಂಗಿಂಗ್ ಕ್ಯಾನ್ಸಲ್. ತತ್ತೇರೆ ಮಧ್ಯದಲ್ಲಿ ಸೀರೆ ಗಲಾಟ ಬೇರೆ. ನಾನು ಮಾಡೋ ಕೆಲಸ ಒಂದೊಂದಲ್ಲ ಅಲ್ವೇನ್ರಿ? ಎಲ್ಲಿದ್ದೀರಾ ಬಾಸ್ ನೀವು? ಯಾರ ಜೊತೆ ಓಡೋಬೇಕು ಅಂತ ಈ ಸೀರೆ ಕಟ್ಟದ್ನೋ ಅವ್ರು ಇನ್ನೊಂದು 2 ದಿನದಲ್ಲಿ ಬೇರೆಯವ್ರ ಜೊತೆ ಮೇನ್ ಡೋರಲ್ಲೇ ಆಚೆ ಹೋಗ್ತಾರೆ. ಈ ಶಾರ್ಟ್ ಕಟ್ ಯಾಕೆ ಹೋಗ್ಬೇಕು ದೇವದಾಸ? ನಮ್ಗೆ ಬಿಚ್ಬಿಡೋಣ. ಅದನ್ನ ಬಿಚ್ಚಬೇಡಿ, ಅದನ್ನ ಬಿಚ್ಚಬೇಡಿ ಅಂದೆ. ಅದಲ್ಲೇ ಇರ್ಲಿ. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಲೈಫಲ್ಲಿ ಈ ಲೆವೆಲ್ ಕನ್ಫ್ಯೂಸ್ ಆಗಿದ್ದು ಇದೇ ಫಸ್ಟ್ ಟೈಮ್. ಎಲ್ಲ ನಿಮ್ಮ ಆಶೀರ್ವಾದ. Number 1. Wonderful. 72.5. Number 2. 77.14. Number 3. 81.34. Hey, men are prohibited. ಗಂಡಸರಿಗೆ ಅವಕಾಶವಿಲ್ಲ. Go back. Go back. ಚಪ್ಪಾಳೆ ಜೋರಾಗಿ ತಟ್ಟಿ. ಚಪ್ಪಾಳೆ. ಸೊನ್ನೆ ಬರಿ. ಸೊನ್ನೆ ಬರಿಯೋ. ಬಬ್ಲಿ, ನಿನ್ ಗಂಡಂಗ್ ತುಂಬಾ ಹುಡ್ಗಿರ್ ಕಾಟ ಕಣೆ. ನಿನ್ ಗಂಡನೂ ಏನ್ ಕಮ್ಮಿ ಇಲ್ಲ. ಟೀ ಶರ್ಟ್ ಶಾರ್ಟ್ಸ್ ಹಾಕೊಂಡ್ ಮೆರೀತಾರ ನೋಡು. ಓಕೆ ಎಲ್ರಿಗೂ 100 ಕೊಡ್ತೀನಿ. 100. ನೋಡಿ ಸಾಕಾಗೋಗಿದೆ. ಅದಕ್ಕೆ ಪರಮ್ವೀರ್ ಚಕ್ರ ಬದಲು ಪರಮ್ವೀರ್ ಛತ್ರಿ ಅಂತ ಹೆಸರಿಟ್ಟಿದ್ದೀನಿ. ಓಕೆ ಎಲ್ರಿಗೂ 100 ಕೊಡ್ತೀನಿ. 100. ಓಕೆ ಬೇಡ, 110 ಕೊಟ್ಟಿದ್ದೀನಿ. ಇಲ್ಲಿ ಹಲೋ, ಒಂದ್ ನಿಮಿಷ. ಊರಿಂದ ಇನ್ನಷ್ಟು ಜನ ಹುಡುಗಿರ್ ಬರ್ತಿದ್ದಾರೆ. ನೀವೇ ಪಿಕಪ್ ಮಾಡ್ತೀರಾ ಪ್ಲೀಸ್? ಹೌದಾ? ವೈ ನಾಟ್? ಯಾಕಂದ್ರೆ ನೀನ್ ಹೇಳಿದ್ಮೇಲೆ ಇಲ್ಲ ಅನ್ನೋಕ್ಕಾಗತ್ತೆ. ಗರ್ಲ್ಸ್, ಐ ವಿಲ್ ಬಿ ಬ್ಯಾಕ್ ಸೂನ್. ಈ ಕೋತಿ ಗ್ಯಾಂಗ್ ಜೊತೆ ನಂದಿನಿ ಮದ್ವೆ ಇನ್ವಿಟೇಷನ್ ಹಂಚಕ್ಕೆ ಊರ್ ಸುತ್ತಕ್ ಹೋಗ್ತೀನಿ ಅಂದಿದ್ಲು. ಬೇಗ ಕರ್ಕೊಂಡು ಹೋಗು. ಇದೇನ್ರಿ ಇದು? ಒಂದ್ಸಲಿ ಅನ್ಯಾಯ ಆದ್ರೂ ಹೋಗ್ಲಿ ಬಿಡಿ ಅನ್ಬೋದು, 2ನೇ ಸಲ ಓಕೆ ಅನ್ಬೋದು, 3ನೇ ಸಲ ನನ್ಗೆ ಈ ತರ ಆಗ್ತಾ ಇರೋದು. ದೇವ್ರೆ, ಈ ಗಂಡು ಜನ್ಮ ಸಾಕಪ್ಪ ಸಾಕು. ಬೇಗ ರೆಡಿಯಾಗಿ. ನೀವು ಹೇಳಿದ್ಮೇಲೆ ರೆಡಿ ಆಗದೆ ಇರಕ್ಕಾಗುತ್ತಾ? ಎಲ್ಲಿಗೆ ಪಯಣ? ನಿಮ್ಗೆ ಗೊತ್ತಾಗತ್ತೆ. ಕ್ವಿಕ್. ಲವ್ ದೇವದಾಸ, ಆ ಹುಡುಗಿ ಮತ್ತೆ ಬಂದ್ಬಿಟ್ಟಾಳು. ನೋಡ್ಕೊಳ್ಳೋ ಪುಣ್ಯಾತ್ಮ. ಕ್ಯಾಬ್ರೆ ಡ್ಯಾನ್ಸರ್ ತರ ಆಗೋಯ್ತು ನಮ್ ಲೈಫ್. ಹೋಗೋಣ. ಹೇಳಿದ್ಮೇಲೆ ಹೋಗದೆ. ಓಹೋ, ಏನ್ರಿ ಇಷ್ಟೊಂದು ಮದುವೆ ಇನ್ವಿಟೇಷನ್ ಕಾರ್ಡ್ಸು? ಯಾರು ಕೊಡ್ತೀರಾ?
ಈ ಊರಲ್ಲಿ ಹುಡುಕಿದ್ರೆ 2.5 ಮನೆ ಕೂಡ ಇಲ್ಲ ನೆಟ್ಟಿಗೆ. ಯಾರಿಗೂ ಕೊಡ್ತಾ ಇಲ್ಲ, ಅಲ್ಲಿ ಯಾರು ಕೂತ್ಕೋಬಾರ್ದು ಅಂತ ಇಟ್ಟಿರೋದು. ಅರ್ಥ ಆಗ್ಲಿಲ್ಲ. ಅರ್ಥ ಆಗೋದು ಬೇಡ ಬಿಡಿ. ಅದನ್ನ ಯಾಕೆ ತಗೊಂಡ್ರಿ? ಆ ವಾಚಲ್ಲಿ ಹೆಚ್ಚು ಕಮ್ಮಿ ನನ್ನ ಲೈಫೇ ಇದೆ. ನೀವೊಬ್ಬರದೇನ ಲೈಫ್ ಇದ್ರಲ್ಲಿರೋದು? ಹಂಗಂತೀರಾ? ಇದು ಕೂಡ ಅರ್ಥ ಆಗ್ಲಿಲ್ಲ. ಎಲ್ಲ ಅರ್ಥ ಆಗತ್ತೆ, ಇಲ್ಲಿ ನಿಲ್ಸಿ, ಅವ್ರು ಹೋಗ್ಲಿ. ನೀವು ಹೇಗೆ ಹೇಳ್ತೀರೋ ಹಾಗೆ. ಮುಂದೆ ಇಲ್ಲಿ ಎಡಗಡೆ ತಿರ್ಗಿಸಿ. ಓ ಎಸ್, ಆಯ್ತು. ಏಯ್ ಸುಮ್ನಿರ, ಮಾತಾಡ್ಬೇಡ, ಹೊಡೆದಾಕ್ಬಿಡ್ತೀನಿ. ನೋಡ್ರಿ, ಹುಡುಗಿ ರೂಟ್ ಚೇಂಜ್ ಮಾಡ್ತಿದ್ದಾಳಲ್ಲ, ಲೂಸ್ ಗೀಸ್ ಆಗಿದ್ದಾಳ, ಕೇಳು ಅಂತಿದ್ದಾನೆ. ಕರೆಕ್ಟ್ ಆಗಿ ಹೇಳಿದಾನೆ, ಗಾಡಿ ಓಡಿಸಿ. ಹಾ, ನೀವು ಹೇಳೋದು ದೊಡ್ಡದ, ನಾನು ಓಡಿಸೋದು ದೊಡ್ಡದ? ಸೈಕಲ್ ಶಾಪ್ ಅವನು ಅವ್ರ ಸೋದರ ಮಾವ ಇರಬೇಕು. ಮದುವೆ ಕಾರ್ಡ್ ಕೊಡಕ್ಕೆ ಹೋಗಿದ್ದಾಳೆ ನಿಮ್ಮ ಅಕ್ಕ. ತಗೋ ನೀನು. ಹತ್ತಿ. ಮುಂದೆ ಆ ಜಲಪಾತ ತುದಿಗೆ ಕರ್ಕೊಂಡು ಹೋಗ್ತೀರಾ? ಅಲ್ಲಿಗೆ? ಸುಮ್ಮನಿರ ರಾಸ್ಕಲ್, ಮಾತಾಡಬೇಡ ನೀನು. ಏನಾಯ್ತು? ಅಲ್ಲ, ಹುಡುಗಿ ದೇವರಾಣೆಗೂ ಲೂಸ್ ಆಗ್ಬಿಟ್ಟಿದ್ದಾಳೆ, ಹುಷಾರು ಅಂತಿದ್ದಾನೆ. ಅಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಅಲ್ಲಿ ಹೋಗಿ ನಿಂತ್ಕೋಬೇಕು ಅಂತ ಕನಸು ಕಟ್ಟಿದ್ದೀನಿ. ಈಗ ಕರ್ಕೊಂಡು ಹೋಗ್ತಿರೋ ಇಲ್ವೋ? ನೀವು ಹೇಳಿದ್ ಮಾಡೋದು ಬಿಟ್ಟು ಈ ನಡುವೆ ನಾನು ಬೇರೆ ಕೆಲಸನೇ ಮಾಡಿಲ್ಲ ರೀ. ನಡ್ರಿ, ಇದು ಒಂದು ಆಗೋಗ್ಲಿ. Beautiful. ರೇ ಅಲ್ಲಿ ಯಾರ್ರಿ ಇದಾರೆ ಮದುವೆ ಕಾರ್ಡ್ ಕೊಡಕ್ಕೆ? ನೀವು ಒಳ್ಳೆ ಮುಂದಿನ ಕಾರ್ಯಕ್ರಮ ಮಾತಾಡ್ಬೇಡಿ. ಈ ವಾಚ್ ಕಟ್ಟಿ ನನ್ನ ಕೈಗೆ. ಕಟ್ತಿರೋ ಇಲ್ವೋ? ಇಷ್ಟೆಲ್ಲ ಆದ್ಮೇಲೆ ನಿಮ್ಮನ್ನ ಇಷ್ಟಪಡದೆ ಇರೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ಈ ಕೈ ಯಾವತ್ತೂ ಬಿಡಲ್ಲ ಅಲ್ವಾ?
ಎಲ್ಲರನ್ನೂ ಒಪ್ಪಿಸ್ತೀನಿ. ಪ್ಯಾಪ್ಯಾ ಡುಮ್ ಡುಮ್. ಒಪ್ಲಿಲ್ಲ ಅಂದ್ರೆ ಸೀರೆ ಕಟ್ಟಿದ್ದೀನಲ್ಲ. ಯಾಕೆ? ನಾನೇನ್ ಮಾಡ್ದೆ? ಕೇಳೋದು ಬೇರೆ ಕೇಳು. ಹೀಗೆ ಲವ್ ಆಗಿದೆ ಅಂತ ಹೇಳಿದ ತಕ್ಷಣ ಗಟ್ಟಿಯಾಗಿ ತಬ್ಕೋಬೇಕಿತ್ತು. ಅದು ಬಿಟ್ಟು ನನ್ನಂತ ಒಳ್ಳೆ ಹುಡುಗನ ಕಾಡಿಸಿ ಕಾಯಿಸಿ ಗೋಳೊಯ್ಕೊಂಡು ಬೇಜಾನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಹುಡುಗ ಎಂಥವನು ಅಂತ ಟೆಸ್ಟ್ ಮಾಡೋದು ಬೇಡವಾ? ಅವ್ನ್ ಟೆಸ್ಟಲ್ಲಿ ಪಾಸ್ ಆಗೋದು ಬೇಡವಾ? ಹುಡುಗರು ಪ್ರಾಣ ಹಿಂಡಕ್ಕೆ ಹುಟ್ಟಿದಿರ ನೀವು ಹುಡುಗಿರು. ಸಿಟಿ ಬಸ್ ಕೆಳಗಡೆ ಸಿಕ್ಕಿ ಸಾಯೋ ನಾಯಿಗಳಾದ್ರೆಷ್ಟು ವಾಸಿ ನಮ್ಗಿಂತ. ಈಗೇನು ಬೇಗ ತಾಳಿ ಕಟ್ತೀರಾ ಇಲ್ವಾ? ಇನ್ 2 ದಿವಸದಲ್ಲಿ ನನ್ ಮದ್ವೆ ಅಂತ ಗೊತ್ತು ತಾನೆ. ಮದ್ವೆ ಕ್ಯಾನ್ಸಲ್ ಮಾಡೋದಕ್ಕೆ ಪ್ಲಾನ್ ಮಾಡಿದೀನಿ. ಎಲ್ರು ಒಪ್ಪಿಸ್ತೀನಿ. ಇಲ್ಲ ಅಂದ್ರೆ ಓಡ್ ಹೋಗೋಣ ಅಂತ ಬರೀ ಕತೆ ಹೊಡೆಯೋದೇ ಆಗೋಯ್ತು. ಓಡ್ ಹೋಗೋದು ಅಂದ್ರೆ ಬರೀ ತಮಾಷೆ ಅಲ್ಲ. ಮದ್ವೆ ಆಗ್ತಿರೋ ಹುಡುಗಿ ನಾನು, ನೆನಪಿರ್ಲಿ. ನಿಮ್ಮ ಮನೇಲಿ ಯಾರಿಗೂ ನೈಟ್ ಹೊತ್ತು ನಿದ್ದೆ ಬರಲ್ವಾ? ನನ್ನ ರೂಮ್ ಬಾಗಿಲು ಒಳ್ಳೆ ತಮಟೆ ಬರ್ಸ್ದಂಗೆ ಬರ್ಸ್ತಾರಪ್ಪ. ಮದುವೆ ಆದಮೇಲೆ ಈ ಥರ ಆದರೆ ಕಷ್ಟ ಆಗುತ್ತೆ ನನಗೆ. ಅರ್ಥ ಆಗಲಿಲ್ಲ ಅಲ್ಲ? ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಂಟಿ, ಏನಂಟಿ? ಇಲ್ಲಿ ಕೂತ್ಕೊ ನೀನು. ಪ್ರೀತಮ್, ಹೇಳು, ಯಾರವನು? ಯಾರಂಟಿ? ಅದೇ ನಂದಿನಿ ಪ್ರೀತಿಸ್ತಿರೋ ಹುಡುಗ. ನಿಂಗ್ ಗೊತ್ತಲ್ವಾ? ನಿಂಗೆಲ್ಲ ಗೊತ್ತು, ನಿಜ ಹೇಳು. ಪ್ರೀತಮ್, ನಾಳಿದ್ದು ಗೌತಮ್ ಜೊತೆ ಇವಳು ಮದುವೆ ಕಣೋ. ಇವಳು ನೋಡಿದ್ರೆ ಇನ್ಯಾರನ್ನೋ ಇಷ್ಟಪಟ್ಟಿದ್ದೀನಿ, ಅವನ ಜೊತೆ ಓಡ್ ಹೋಗ್ತೀನಿ ಅನ್ಕೊಂಡಿದ್ದಾಳೆ. ಹಾಗಂತ ಯಾರು ಹೇಳಿದ್ರ ಆಂಟಿ ನಿಮ್ಗೆ? ನಾನೇ ಕೇಳಿಸ್ಕೊಂಡೆ. ಈಗಷ್ಟೇ ಫೋನಲ್ಲಿ ಬಡಬಡಿಸ್ತಿದ್ಲು ಕಣೋ. ಈ ಮದ್ವೆ ಎಲ್ಲ ಕ್ಯಾನ್ಸಲ್, ಓಡ್ ಹೊಟ್ಟೋಗೋಣ ಅಂತೆಲ್ಲ ಅಂತಿದ್ಲು. ಇಲ್ಲ, ಹಾಗೇನಿಲ್ಲ ಆಂಟಿ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಹೆತ್ತ ಮಗಳು ಉಸಿರಾಟ ಕೇಳಿದ್ರೆ ಹೇಳ್ತೀನಿ ನಾನು ಅವಳ ಮನ್ಸಲ್ಲಿ ಏನಿದೆ ಅಂತ. ನೀ ಸುಮ್ನೆ ಅವಳನ್ನ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಬೇಡ. ಅಕಸ್ಮಾತು ನಂದಿನಿ ಅವಳು ಇಷ್ಟಪಡ್ತಿರೋ ಹುಡುಗನ್ ಜೊತೆ ಓಡ್ ಹೋಗ್ತೀನಿ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಎಂತ ಅನಾಹುತ ಆಗುತ್ತೆ ಗೊತ್ತಾ ನಿನ್ಗೆ? ಅವಳನ್ನ ಮದ್ವೆ ಆಗ್ಬೇಕಾಗಿರೋ ಗಂಡಿಗೆ ಎಂತ ಅನ್ಯಾಯ ಆಗುತ್ತೆ ಗೊತ್ತಾ? ಇಲ್ಲಿ ಎಷ್ಟು ಜನದ ನೆಮ್ಮದಿಗೆ ಬೆಂಕಿ ಬೀಳತ್ತೆ ಗೊತ್ತಾ ಪ್ರೀತ? ಇಲ್ಲೋಡು, ಈಗ ನೀನ್ ನೋಡ್ತಿದೀಯಲ್ಲ, ನನ್ ಗಂಡ ಕರ್ನಲ್ ಸುಬ್ಬಯ್ಯ. ಅವ್ರ ಬದುಕಿ ಉಳಿಯೋದಿಕ್ಕೆ ಆ ಗೌತಮೇ ಕಾರಣ ಕಣೋ. 2 ವರ್ಷದ ಹಿಂದೆ ಬಾರ್ಡರ್ ನಲ್ಲಿ ಗುಂಡೆಟ್ಟಿಂದ ಬಿದ್ದ ನನ್ ಗಂಡನ ತನ್ ಪ್ರಾಣವತ್ತೆ ಉಳಿಸಿದಾನವನು. ಗೌತಮ್ ಅಂದ್ರೆ ಇಡೀ ದೇಶ, ಇಡೀ ಕೊಡಗ್ನಾಡೆ ಹೆಮ್ಮೆ ಪಡೋಂತ ಸೈನಿಕ. ಅವನನ್ನ ನಮ್ಮ ಮಗಳು ಕೊಡ್ಬೇಕು ಅಂದ್ರೆ ನಾನು ನನ್ ಗಂಡ ಪುಣ್ಯ ಮಾಡಿರ್ಬೇಕು. ಅಂತದ್ರಲ್ಲಿ ಇವಳು ನೋಡಿದ್ರೆ ಇಲ್ಲೋಡು ಪ್ರೀತಮ್, ನನ್ ಗಂಡ, ನಾನು, ನನ್ ಮಗಳು, ಇಡೀ ಮನೆನೇ ನಿನ್ನ ನಂಬಿದೀವಿ ಕಣ. ನಿನ್ನಂಥ ಒಳ್ಳೆ ಹೃದಯದ ಹುಡುಗನ್ನ ಆ ದೇವ್ರೆ ನಮ್ಮನೆ ಕಳಿಸಿದಾನೆ ಅನ್ಸತ್ತೆ. ನಂದು ಯಾರನ್ನೂ ಸುಲಭವಾಗಿ ನಂಬೋದು ಇಲ್ಲ, ಹಚ್ಕೊಳ್ಳೋದು ಇಲ್ಲ. ಆದ್ರೆ ನಿನ್ ಜೊತೆ ಮಾತ್ರ ಆರಾಮಾಗಿ ನಗ್ನಗ್ತಾ ಮಾತಾಡ್ತಿರ್ತಾಳೆ. ಅಂದ್ಮೇಲೆ ಅವನ್ ಯಾರು ಅಂತ ಖಂಡಿತ ನಿನಗೆ ಹೇಳಿರ್ತಾಳಲ್ವಾ? ಯಾರವನು ಪ್ರೀತು? ನಾನೇ ಆಂಟಿ. ಪ್ರೀತಮ್, ತಮಾಷೆ ಮಾಡಬೇಡ. ಹೆತ್ಕರಳಿಗೆ ಸಂಕಟ ಆಗ್ತಿದೆ ಅಂತ ನಿಂಗೆ ಗೊತ್ತಾಗ್ತಿಲ್ಲ? ನೋಡು, ಅವನು ಯಾರು ಅಂತ ಅವಳು ಬಾಯಿ ಬಿಡಿಸಿ, ಆದ್ರೆ ಅವಳಿಗೆ ಸ್ವಲ್ಪ ಬುದ್ಧಿ ಹೇಳು. ಅವಳು ಯಾವ ಅನಾಹುತಾನು ಮಾಡ್ಕೊಳ್ದೆ ಇರೋ ಹಾಗೆ, ಗೌತಮ್ ಜೊತೆ ಈ ಮದ್ವೆ ಯಾವ ತೊಂದ್ರೆನೂ ಇಲ್ದೆ ನಡೆಯೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ನೋಡು ಪ್ರೀತಮ್, ಈ ವಿಷಯನ ನಂಗೆ ಯಾರ ಹತ್ರನೂ ಹೇಳೋ ಶಕ್ತಿ ಇಲ್ಲ ಕಣ. ನಮ್ಮನೆ ಮರ್ಯಾದೆ ನಿನ್ ಕೈಲಿದೆ. ಪ್ಲೀಸ್ ಡೂ ಸಮಥಿಂಗ್ ಪ್ರೀತಮ್, ಪ್ಲೀಸ್. ಥ್ಯಾಂಕ್ ಯು.
ಓಕೆ ಗೌತಮ್, ವೆಲ್ಕಮ್. ನಾವು ಕಾಯ್ತಾ ಇರ್ತೀವಿ. ಹ್ಯಾಪಿ ಜರ್ನಿ. ಬಾಯ್. ಬಬ್ಲಿ, ಎಲ್ಲ ಹೊರಟಿದಾರಂತೆ. ಸಂಜೆ ಬೆಂಗಳೂರಿಗೆ ಬಂದು ಬೆಳಿಗ್ಗೆ ಇಲ್ಲಿರ್ತಾರಂತೆ. ಓಕೆ. ಏನ್ ಸಾಹೇಬ್ರು ಇವತ್ತು ತುಂಬಾ ಫ್ರೀ ಇದ್ದಾಗಿದೆ. ಅರೆ ಓನೆ ಬಂಗಾರ, ಅಮ್ಮನ್ ಕಾಲ್ ಮೇಲೆ ತಾಚಿ ಮಾಡ್ತಿದೆ ಮಗು ಇವತ್ತು. ಮಮ್ಮಿ, ನಾನು ಇಷ್ಟು ದಿನ ಹೇಳ್ತಿದ್ದ ಹುಡುಗಿ ಬೇರೆ ಯಾರೂ ಅಲ್ಲ, ನಂದಿನಿ. ನಂದಿನಿ ಕೂಡ ಇಷ್ಟಪಟ್ಟಿದ್ದಾಳೆ, ಓಡೋಗೋಕೆ ರೆಡಿ ಇದ್ದಾಳೆ. ಅಮ್ಮ, ಅವಳಿಲ್ದೆ ಬದುಕಕ್ಕಾಗಲ್ಲಮ್ಮ. ಹುಟ್ಟಾಗಿಂದ ಇವತ್ತಿನವರೆಗೂ ತಮಾಷೆಗೂ ನಿಂಗೆ ಹೊಡೆದಿರ್ಲಿಲ್ಲ, ಆದ್ರೆ ಇವತ್ತು ಹೊಡೆದ್ಬಿಟ್ಟೆ. ಅವಳು ಮದುವೆ ಆಗ್ತಿರೋಳು ಅಂತ ನಂಗೆ ಗೊತ್ತಿರಲಿಲ್ಲ. ನಾನೇನು ಮಾಡಲಿ? ಅವಳನ್ನ ಮರ್ತು ಬಿಡು. ಒಂದಿಡೀ ಸಂಸಾರ ನಂದಿನಿ ಮದುವೆ ಬಗ್ಗೆ, ಅವಳ ಭವಿಷ್ಯದ ಬಗ್ಗೆ ಕನಸು ಕಟ್ಕೊಂಡಿದೆ. ಅವ್ರ ಬದುಕನ್ನ ಹಾಳು ಮಾಡೋ ಪಾಪಿ ಆಗ್ಬೇಡ ನೀನು. ನೀನು ನನ್ನ ಮಗ ಪ್ರೀತು, ನನ್ನ ಪ್ರಾಣ ಸ್ನೇಹಿತೆ ಮನೆಗೆ ವಿಲನ್ ಆಗ್ಬಾರ್ದು ಅಲ್ವಾ? ಹಸೆ ಮಣೆ ಏರೋಕ್ ಹೊರಟೋಳ್ ತಲೆ ಕೆಡ್ಸಿದ್ ಕೆಟ್ಟ ಹುಡ್ಗ ನೀನು ಅಂತ ನಾಳೆ ಎಲ್ಲ ನಿನ್ನನ್ನು ಕರೀತಾರೆ. ಪ್ರೀತಿಸೋ ದೊಡ್ಡಲ್ಲ, ತ್ಯಾಗ ದೊಡ್ಡದು. ಮನೆ, ಮಂತಲದ ಮರ್ಯಾದೆ, ಮನುಷ್ಯತ್ವ ಅದೆಲ್ಲದಕ್ಕಿಂತ ದೊಡ್ಡದು. ಮನುಷ್ಯ ಆಗು, ಮೃಗ ಆಗ್ಬೇಡ. ಏನಾದ್ರು? ಈಗ ನಿಮ್ಮಮ್ಮ ನಮ್ಮಮ್ಮನ ಕತೆ ಹೇಳಕ್ ಟೈಮ್ ಇಲ್ಲ. ಯಾಕೆ ಏನು ಅಂತ ಕೇಳ್ಬೇಡ. ಈಗ ನಮ್ಮಿಬ್ರು ನೋಡಿಸಿದ್ರೆ ನಿಮ್ಮಪ್ಪ ದಿ ಗ್ರೇಟ್ ಕರ್ನಲ್ ಸುಬ್ಬಯ್ಯನ ಉಳಿಸ್ಬೇಕು. ಅವ್ರಿಗೆ ಹೇಳ್ತೀನಿ, ಕಾಲಿಗೆ ಬಿದ್ದು ಕೇಳ್ಕೊತೀನಿ. ಅವ್ರು ಒಪ್ಲಿಲ್ಲ ಅಂದ್ರೆ ಏನಾಯ್ತು? ಏನ್ ಮಾತಾಡ್ದೆ ನಂದಿನಿ ಜೊತೆ? ಅವಳು ಇನ್ನೂ ಓಡೋಗೋ. ಆಂಟಿ, ನೀವೇನು ತಲೆ ಕೆಡ್ಸ್ಕೋಬೇಡಿ. ನಿಮ್ಮ ಮಗಳು ಜೀವನದಲ್ಲಿ ತುಂಬ ಚೆನ್ನಾಗಿರ್ತಾಳೆ. ನಾನಿದ್ದೀನಿ. ಮದುವೆ ದಿನ ನುಕ್ಕೊಂಡು ಬರ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಸೀರಿಯಸ್ನೆಸ್ ಇದೆಯಾ? ಮೊದಲು ನಾನು ಹೇಳಿದ ಕೆಲಸ ಮಾಡಿ ಮುಗಿಸಿ ಆಮೇಲೆ ಬಂದು ನಿನ್ನ ಮುಖ ತೋರಿಸು. ಗೆಟ್ ಔಟ್. ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ನೀವು ಕಿರಿಚಬೇಡಿ. ಕಿರ್ಚಿದ್ರೆ ಯಾವ ಕೆಲಸನೂ ಆಗಲ್ಲ. ಸ್ವಲ್ಪ ಸೈಲೆಂಟ್ ಆಗಿರೋದನ್ನ ಕಲೀರಿ. ಐ ನೋ ಇಟ್ ಬಬ್ಲಿ, ಐ ನೋ ಇಟ್. ನಾನೆಲ್ಲಿ ಕಿರ್ಚಿದೆ? ಸೈಲೆಂಟ್ ಆಗೇ ಕೆಲಸ ಮಾಡ್ತಿದ್ದೀನಿ ನಾನು. ನೀನೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಅಪ್ಪಯ್ಯ, ಏಯ್, ಕಿರ್ಚ್ಬೇಡ ಕಣಯ್ಯ. ಕಿವಿ ಕೆಲಸಲ್ಲ ನಿಂಗೆ? ಏನು? ಪುರೋಹಿತರು. ಓ, ಗುಡ್ ಮಾರ್ನಿಂಗ್. ಐ ಮೀನ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಹೌ ಆರ್ ಯು ಸರ್? ಎಲ್ಲ ಇವನ ಏನ್ರಿ ಪುರೋಹಿತರು ಶುದ್ಧ ಕನ್ನಡ ಸಂಸ್ಕೃತದಲ್ಲಿ ಮಾತಾಡ್ತಾರೆ ಅನ್ಕೊಂಡ್ರೆ ಇಂಗ್ಲಿಷ್ ಅಸಹ್ಯ. ರಾಮ, ಅವರನ್ನು ಹೊರಗಿಡು. ನೀವಿಬ್ರು ಸಂಸ್ಕೃತ ಬರುತ್ತಾ ನಿಮಗೆ ಅಥವಾ ಇಂಗ್ಲಿಷು? ಏನ್ ಸ್ವಾಮಿ, ಚತುರ್ವೇದ ಅಧ್ಯಯನನೂ ಆಗಿದೆ, ಉಪನಿಷತ್ ಅಧ್ಯಯನನೂ ಆಗಿದೆ. ಅರ್ಥ ಆಗ್ಲಿಲ್ಲ. ಆಗಿರ್ಬೇಕು, ಅದೇ ಸಂಸ್ಕೃತ. ಗುಡ್. ರಾಮ, ಇವರಿಬ್ರನ್ನ ಒಳಗೆ ಕರ್ಕೊಂಡೋಗು. ಬನ್ನಿ ಸಮಯ. ವಾಯ್, ನೀವೆಲ್ಲಿಗೆ? ಪ್ಲೀಸ್. ಈಗ ನೀವು ಹೋಗ್ತಿರೋ ಅಥವಾ ನಾನು ಸಂಸ್ಕೃತ ಮಾತಾಡ್ಲೋ? ಥ್ಯಾಂಕ್ ಯು ಸರ್. ಅಂಕಲ್, ನೀವು ಜಾಗಿಂಗ್ ಹೋಗ್ಬಾರ್ದಂತೆ.
ಜಾಗಿಂಗ್ ಹೋಗೋದು ಬಿಟ್ಟು 1 ವರ್ಷ ಆಯ್ತು. ಅಂಕಲ್ ಅದೇ ಮಗಳು ಮದುವೆ ಎದುರುಗಡೆ ಇಟ್ಕೊಂಡು ಜಾಗಿಂಗ್ ಡ್ರೆಸ್ ಹಾಕೊಂಡು ಜಾಗಿಂಗ್ ಹೊಡಕ್ಕೆ ನಿಂತಿದ್ದಾರಲ್ಲ ಅವ್ರಿಗೇನು ತಲೆ ಕೆಟ್ಟಿದ್ಯಾ ಅಂದ್ರು. ಹೌದು, ನನಗೆ ತಲೆ ಕೆಟ್ಟಿದೆ. ನಾನು ಜಾಗಿಂಗ್ ಹೋಗ್ತೀನಿ ಅಂತ ಹೇಳು. ಅಂಕಲ್ ನಾನು ಬರಲ್ಲ. ನೀನು ಬರ್ತೀಯಾ? ಹಾಂ ಬಾ. ಯಂಗ್ ಮ್ಯಾನ್, ಹಾಂ ಹೋಗೋಣವಾ? ಈಗ ತಾನೇ ಶುರು ಮಾಡಿದ್ದೀವಿ. ಮಿಲ್ಟ್ರಿ ಮ್ಯಾನ್ಗೆ ಇಷ್ಟು ಬೇಗ ಸುಸ್ತಾಗ್ಬಿಟ್ರೆ ಹೇಗೆ ಅಂಕಲ್? ತಲೆ ಕೆಟ್ಟಿದೆ ಅಂದ್ರಲ್ಲ, ಹಾಂ ಸಿಟ್ಟು ಬಂತು, ಬಂದ್ಬಿಟ್ಟೆ. ಈಗ ಸಿಟ್ಟು ಇಳಿದಿದೆ, ಆಗ್ತಿಲ್ಲ. ನಿಮ್ಗೊಂದು ವಿಷಯ ಕೇಳ್ತೀನಿ. ಕಾಲಿಗೆ ಬೀಳೋ ಸೀನೆಲ್ಲ ಇದೆ, ಅದಾದ್ಮೇಲೆ ಹೋಗ್ಬೋದಲ್ಲ? ನೋಡು, ಕೆಪ್ಪರ ಸಹವಾಸ, ಮಾತು ವೇಸ್ಟ್ ಆಗಬಾರ್ದು. ಇದೇನಾದ್ರು ಬಿದ್ದೋದ್ರೆ 6. ಶುರು ಮಾಡು. ಅಂಕಲ್, ನನಗೂ ನಂದಿನಿಗೂ ಮದುವೆ ಮಾಡ್ತೀರಾ? ಅಂಕಲ್, 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 ಏನಾಯ್ತು ಅಂಕಲ್? ಅಂಕಲ್, ಡೋಂಟ್ ವರಿ ಅಂಕಲ್, ನಡೀರಿ, ನಾನು ಕಾರಲ್ಲಿ ಹೋಗೋಣ. ಹೇಳಿ ಅಂಕಲ್. ಅಲ್ಲಾಡಿಸ್ಬೇಡ, 2 ನಿಮಿಷ. ನಿನ್ನ ಕಾಲ ಹಿತವಾಗಿದೆ. ಅದೆಷ್ಟು ಸಲ ಹೀಗೆ ಎದೆ ಹಿಡ್ಕೊಂಡು ಬಿದ್ದಿದ್ದೀನೋ. ಪ್ರತಿ ಸರ್ತಿ ನಾನೊಬ್ಬನೇ ಇರ್ತಿದ್ದೆ, ನಾನೇ ಎದ್ದು ಹೋಗ್ತಿದ್ದೆ. ಈ ಸರ್ತಿ ನಿನ್ನ ಜೊತೆಗಿದ್ಯಾ, ನನ್ನ ಪುಣ್ಯ. ಹಾಳಾದಿ ಹೃದಯ ಒಂದೇ ಸರ್ತಿ ನಿಂತಾದರೂ ಹೋಗಲ್ಲ. ಅಂಕಲ್, ಇಷ್ಟು ದೊಡ್ಡ ಮಾತೆಲ್ಲ ಬೇಕಾ ಈಗ? ನನಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ನಾನು ಇನ್ನೂ ಚಿಕ್ಕವನು. ನೀನು ಚಿಕ್ಕವನು ಅಂತ ನನಗೆ ಅನಿಸಲ್ಲ ಪ್ರೀತಮ್. ಯಾಕೆಂದರೆ ತುಂಬ ನಗಿಸೋರು ತುಂಬ ಹೃದಯವಂತರಾಗಿರ್ತಾರಂತೆ. ನೀನು ಹೃದಯವಂತ ಹುಡುಗ ಕಣ. ಯಾಕೆ ಅಂತ ಗೊತ್ತಿಲ್ಲ, ನನ್ನ ಇಡೀ ಮಿಲಿಟ್ರಿ ಜೀವನದಲ್ಲಿ ಈ ಮುದುಕ ಯಾರನ್ನೂ ಹಚ್ಕೊಳ್ಳಿಲ್ಲ, ಯಾರನ್ನೂ ನಂಬಲಿಲ್ಲ, ಯಾರನ್ನೂ ಆಪ್ತರು ಅನ್ನಲಿಲ್ಲ. ಅದ್ರ ನೀನು ನನ್ನ ತೀರಾ ಹತ್ರ ಆಗಿಬಿಟ್ಟೆ ಕಣ. ಸಾಯೋವರೆಗೂ ಯಾರಿಗೂ ಹೇಳಬಾರ್ದು ಅನ್ನೋ ಒಂದು ವಿಷಯ ನಿನ್ನ ಹತ್ರ ಹೇಳಬೇಕು ಅನಿಸುತ್ತೆ. ಹೇಳ, ಬೇಗ ಮುಗಿಸ್ಬಿಡ್ತೀನಿ, ತಲೆ ತಿನ್ನಲ್ಲ. ನನಗೆ ಹೇಳಿ ನೀವು ಮಾತಾಡ್ಬೇಕಾ ಅಂಕಲ್? ನಾನು ಯಾವ ಕ್ಷಣದಲ್ಲೂ ಸತ್ತೋಗ್ಬೋದು ಪ್ರೀತಮ್. ಸಾವನ್ ಜೇಬಲ್ಲಿ ಇಟ್ಕೊಂಡು ತಿರುಗ್ತಿದ್ದೀನಿ ಪ್ರೀತಮ್. ರಿಟೈರ್ ಆಗೋ ಹಿಂದಿನ ವರ್ಷ ಬಾರ್ಡರ್ ಸೆಕ್ಯೂರಿಟಿನಲ್ಲಿದ್ದೆ. ಒಂದು ರಾತ್ರಿ ನಮ್ಮ ಕ್ಯಾಂಪ್ನಲ್ಲಿ ಅಟ್ಯಾಕ್ ಆಯಿತು. ನಮ್ಮ ಬೆನ್ನಿಗೆ 1 ಅಲ್ಲ 2 ಅಲ್ಲ 3 ಬುಲೆಟ್ ಬಿತ್ತು. 2 ಬುಲೆಟನ್ನು ಹೇಗೋ ತೆಗೆದ್ರು. 3ನೇದು ನನ್ನ ಬೆನ್ನನ್ನು ಸೀಳ್ಕೊಂಡು ಹೃದಯಕ್ಕೆ ನಾಟಿಕೊಂಡು ಹೃದಯ ವಾಸಿ ಆಗದೆ ಇರುವಷ್ಟು ದೊಡ್ಡ ಗಾಯ ಮಾಡಿದೆ. ಯಾವ ಡಾಕ್ಟ್ರು ಏನೂ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಪರಿಹಾರನೇ ಇಲ್ಲ. ಒಡೆದಿರೋ ಹೃದಯ ನಡೆದಷ್ಟು ದಿವಸ ನಡೀಲಿ ಅಂತಾರೆ. ನನ್ನ ಹೆಂಡತಿಗೆ ಮಗಳಿಗೆ ನನ್ನ ಬೆನ್ನಿಗೆ ಏಟಾಗಿದೆ ಅನ್ನೋದು ಗೊತ್ತು. ಆದರೆ ನಾನು ಸಾಯೋ ಸ್ಥಿತಿಯಲ್ಲಿದ್ದೀನಿ, ಸಾವಿಗೆ ಕಾಯ್ತಾ ಇದ್ದೀನಿ. ಸಾಯೋಕ್ಕಂತಾನೆ ನಾನು ಹುಟ್ಟಿ ಬೆಳೆದ ಮನೆಗೆ ಅವರನ್ನು ಕರ್ಕೊಂಡು ಬಂದಿದ್ದೀನಿ ಅನ್ನೋದು ಗೊತ್ತಿಲ್ಲ, ಗೊತ್ತಾಗೋದು ಬೇಡ. ಅಕಸ್ಮಾತ್ ನಾನು ಮದುವೆ ದಿನ ನೆಗೆದು ಬಿದ್ದು ಹೋದರೆ ನೀನೊಂದು ಹೆಲ್ಪ್ ಮಾಡಬೇಕು ಪ್ರೀತಮ್. ಈ ಮುದಿದೇಹನ ಎಲ್ಲಾದರೂ ಮುಚ್ಚಿಟ್ಟು ಮದುವೆ ನಡೆಯೋ ಹಾಗೆ ನೋಡ್ಕೋಬೇಕು. ನಂದಿನಿ ನನ್ನ ಪಾಪ, ನನ್ನ ಜೀವ. ಅವಳ ಮದುವೆಗೆ ಯಾವ ತೊಂದರೆನೂ ಆಗಬಾರ್ದು. ಸತ್ತ ಮೇಲೆ ನಾನು ಸುಮ್ಮನಿರ್ತೀನಿ ಅನ್ಕೋಬೇಡ ಯಂಗ್ ಮ್ಯಾನ್. ನಾನು ನನ್ನ ಮಗಳ ಹೊಟ್ಟೆಯಲ್ಲಿ ಮತ್ತೆ ಹುಟ್ಟಿ ಬರ್ತೀನಿ. ಆ ಛೋಟಾ ಸುಬ್ಬಯ್ಯ ಕೈಯಲ್ಲಿ ಪ್ಲಾಸ್ಟಿಕ್ ಗನ್ ಹಿಡ್ಕೊಂಡು ಡೆಡ ಅಂತಾನೆ. ನೀನು ಎಲ್ಲಿದ್ರೂ ಹುಡ್ಕೊಂಡು ಬರ್ತಾನೆ. ನೀನು ನನ್ನನ್ನು ಕರೆದಾಗೆ ಅವನು ನಿನ್ನನ್ನು ಅಂಕಲ್ ಅಂತ ಕರೀತಾನೆ. ನೀನು ನನಗೆ ಸಹಾಯ ಮಾಡಿದಾಗೆ, ನೀನು ಮುದುಕನಾದಾಗ ಅವನು ನಿನಗೆ ಸಹಾಯ ಮಾಡ್ತಾನೆ. ಎಸ್, ತುಂಬ ದೊಡ್ಡ ಪ್ಲ್ಯಾನು ಅಂತೀಯ. ಸಾಯ್ತೀನಿ ಅಂತ ಗೊತ್ತಿರುವವನಿಗೆ ಇಷ್ಟು ಸಣ್ಣ ಕನಸು ಇರಬಾರ್ದಾ? ಥ್ಯಾಂಕ್ ಯು ಯಂಗ್ ಮ್ಯಾನ್. ನೀನು ಏನು ಹೇಳಬೇಕು ಅಂತಿದ್ಯಲ್ಲ?
ಜನ್ಮ ಜನ್ಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು ಎದೆಯ ತೋಟದಲ್ಲಿ ಪ್ರೀತಿ ಹೂವ ಬೆಳೆದು ಬೆಳೆದು ಬೆಂಕಿ ಮಳೆಗೆ ಬೆಂದು ಬೆಂದು ಜೀವ ಸೊರಗಿದೆ ಸಿಡಿಲು ಬಡಿದು ಎದೆಗೆ ಉರುಳಿತಲ್ಲ ಮನದರ ಮನೆಯು ಬಂಧಿ ನಾನು ವಿಧಿಸಿರೆ ಮನೆಯು ದಾರಿ ಮುಗಿದಿದೆ. ಏನಾಗಿದೆ ನಿಮ್ಗೆ? ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದ್ದೀರಾ? ಮಾತಾಡಿ. ಇನ್ನು 2 ದಿನದಲ್ಲಿ ನನ್ನ ಮದ್ವೆ. ನಾನು ಆ ಮದ್ವೆ ಮುರಿದು ನಿಮ್ ಜೊತೆ ಬರ್ತಾ ಇದ್ದೀನಿ ಅನ್ನೋದು ನೆನಪಿದ್ಯಾ? ತಪ್ಪ ಮನೆ ದೂರ ಮಾಡೋದಕ್ಕೆ ತಯಾರಿದ್ದೀನಿ. ನೆನಪಿದ್ಯಾ? ನಾನು ಇಡೀ ಜೀವನಾನೇ ನಿನ್ನ ಕೈಲಿಟ್ಟು ಕೂತಿದ್ದೀನಿ. ನೆನಪಿದ್ಯಾ? ನಾನು ಯಾಕ್ರೆ ನೆನ್ಪಿಟ್ಕೊಳ್ಳಿ, ಗೊತ್ತಾಗ್ತಿಲ್ಲ ನನಗೆ. ನೆನಪಲ್ಲಿ ಇಟ್ಕೊಂಡು ಏನ್ರಿ ಮಾಡಲಿ ನಾನು? ಏನೋ ತಮಾಷೆಗೆ ಪ್ರೀತಿ ಗೀತಿ ಅಂತ ಹೇಳಿದೆ, ಅಷ್ಟಕ್ಕೆ ನೀವು ಈ ಲೆವೆಲ್ ತಲೆ ಕೆಡ್ಸ್ಕೊತೀರಾ ಅಂತ ಗೊತ್ತಿರಲಿಲ್ಲ ನನಗೆ. ಇದನ್ನು ಯಾರಾದರೂ ಪ್ರೀತಿ ಅಂತಾರೇನ್ರಿ? 2 ದಿನದಲ್ಲಿ ಮದುವೆ ಆಗೋ ಹುಡುಗಿ ನನ್ನ ಜೊತೆ ಓಡ್ ಹೋಗಕ್ಕೆ ರೆಡಿ. ನಾಳೆ ನಾನು ಕಟ್ಕೊಳ್ಳೋ ಹಿಂದಿನ ದಿನ ಇನ್ನೊಬ್ಬ ಇಷ್ಟ ಆಗಿ ಅವನ ಜೊತೆ ಓಡೋಗಲ್ಲ ಅಂತ ಏನು ಗ್ಯಾರಂಟಿ? ನಾನು ಜಾಗ ಖಾಲಿ ಮಾಡ್ಬೇಕು ಕಣ ದೇವದಾಸ. ಏನು ಮಾಡಲಿ ನಾನು? ಜನ ನನ್ನ ನಂಬ್ತಾರೆ. ಬಡ್ಡಿ ಮಗದು ಅದೇ ಪ್ರಾಬ್ಲಮ್ಮು. ನಂಬಿಕೆ ಗಳಿಸೋದು ಈಸಿ ಕಣೋ, ಆದರೆ ಅದನ್ನ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಕಣೋ. ನನಗೆ ಗೊತ್ತು ಕಣೋ ದೇವದಾಸ, ನಾನು ಈ ಮನೆ ಬಿಟ್ಟು ಹೋದ್ರೆ ನನ್ನಿಂದ ನೀನು ಬರ್ತೀಯ ಅಂತ. ಅದಕ್ಕೆ ನೀನು ಕಟ್ಟಾಕಿದ್ದೀನಿ ಕಣೋ. ನನಗೆ ಕ್ಷಮಿಸು ಗೆಳೆಯ. ರೀ ಸ್ವಾಮಿ, ಇನ್2 ಅವರಲ್ಲಿ ಸೂರ್ಯ ಹುಟ್ಟುತ್ತಾನೆ. ಇಲ್ಲೇ ಮಲ್ಕೋತೀರಾ ಹೇಗೆ? ಏನು ಮುಖ ನೋಡ್ತೀರಾ? ಏನ್ ನಿಮ್ ಕತೆ? ನನ್ನ ಕತೆ ಕೇಳಬೇಡಿ. ನನ್ನ ಕತೆ ಮೊದಲನೇ ಪುಡ್ತಲೆ ದಿ ಎಂಡ್ ಅಂತ ಬರೆದ್ಬಿಟ್ಟಿದೆ. ಇನ್ನೊಂದು ಬಾಟ್ಲು ಕೊಟ್ಟು ಪುಣ್ಯ ಕೊಟ್ಕೊಳ್ಳಿ ಪ್ಲೀಸ್. ಓ ಕರ್ಮ ಕರ್ಮಕಾಂಡ. ಗೌತಮ್, ರೋಡ್ ಬ್ಲಾಕ್ ಆಗಿದೆ, ಬೇರೆ ರೋಡಲ್ಲಿ ಹೋಗ್ಬೇಕು ಅನ್ಸುತ್ತೆ. ಡಾಬಾದಲ್ಲಿ ವಿಚಾರಿಸ್ತೀನಿ, ಇಲ್ಲೇನೋ ಮಾಡೋಕ್ಕಾಗುತ್ತೆ. ಓಕೆ.
ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಬೇರೆ ದಾರಿ ಯಾವ್ದಾರು ಇದೆಯಾ? ಮಳೆಗೆ ಮರ ಬಿದ್ದುಬಿಟ್ಟಿದೆ. ಮಳೆಗೆ ಜೀವನನೇ ಉಲ್ಟಾ ಸೀದಾ ಮಾಡೋ ತಾಕತ್ತಿದೆ. ಏನು ಮರ ಯಾವಲಕ್ಕ ಸರ್? ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಏನ್ ಸಮಯ? ಇಲ್ಲಿ ಕರ್ನಲ್ ಸುಬ್ಬಯ್ಯ ಅವ್ರ ಊರಿಗೆ ಬೇರೆ ದಾರಿ ಯಾವ್ದಾದ್ರು ಇದೆಯಾ? ಇರೋದು ಇದೊಂದೇ ದಾರಿ ಅಲ್ಲ. ಓ, ಮಳೆಗೆ ಮರ ಬಿದ್ದುಬಿಟ್ಟಿದೆ, ಎತ್ತೋಕೆ ಹೆಲ್ಪ್ ಮಾಡ್ತೀರಾ? ನಾಳೆ ನನ್ನ ಮದುವೆ, ಕರ್ನಲ್ ಸುಬ್ಬಯ್ಯ ಅವ್ರ ಅಳಿಯ ನಾನು. ಓ ಹೌದಾ? ಬನ್ನಿ ಬನ್ನಿ. ನಂದಿನಿ, ಅವಳಿಗೆ ತಾಳಿ ಕಟ್ಟುವುದು ನೀನು? ಸಾಯಿ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಪ್ರೀತಿ, ನಂದಿನಿ ಅಂದರೆ ನಿನಗೆ ತುಂಬ ಪ್ರೀತಿ ಅಲ್ಲ? ನಂದು ಅದೇ ಕಥನೆ. ಇನ್ನಿಲ್ದಷ್ಟು ಪ್ರೀತಿ ನಂದಿನಿ ಅಂದರೆ. ನಮ್ಮಿಬ್ರದ್ದು ಪ್ರೀತಿ, ಆದರೆ ನಮ್ಮಿಬ್ರು ಹಣೆಯಲ್ಲಿ ಆ ಹುಡುಗಿ ಹೆಸರು ಬರ್ದಿಲ್ಲ. ಆ ಪುಣ್ಯಾತ್ಮನ ಹಣೆಯಲ್ಲಿ ಬರ್ದಿದೆ. ಬೆಳಿಗ್ಗೆ ಅವಳ ಮದುವೆ, ಹೊರಟೋಗ್ತಾಳೆ. ಎದೆಯಲ್ಲಿ ಎಂತ ಸಂಕಟ ಆಗುತ್ತೆ ಅಲ್ಲ? ಬಾ, ಇಬ್ಬರು ದುಃಖದಲ್ಲಿದ್ದೀವಿ. ದುಶ್ಮನಿ ಬೇಕಾ ಈ ಗ್ಯಾಪಲ್ಲಿ? ಬರಲ್ಲ? ನಿನ್ನ ಮನಸ್ಸು ದೊಡ್ಡದು. ನೀನು ಆ ಥರ ಹಾಯ್. ಹಾಯ್, ನನ್ನ ಹೆಸರು ಗೌತಮ್ ಅಂತ. ನನ್ನ ಹೆಸರು ಹಾಳಾಗೋಗಿದೆ, ಹೇಳಿದ್ರು ಪ್ರಯೋಜನ ಇಲ್ಲ ಬಿಡಿ. ಅರ್ಥ ಆಗಲಿಲ್ಲ. ಆಗೋದು ಬೇಡ. ಎನಿವೇಸ್, ನನ್ನ ಕಾರ್ ಪಂಕ್ಚರ್ ಆಗಿದೆ. ಕೆನ್ ಯು ಹೆಲ್ಪ್ ಮೀ? ನಿಮ್ಮ ಮದುವೆಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಹಣೆಯಲ್ಲಿ ಬರ್ದಿದೆ ಅಂತ ಕಾಣಿಸುತ್ತೆ.
ಥ್ಯಾಂಕ್ ಯು ಸೊ ಮಚ್. ಕೊನೆಗೂ ನೀವು ನಿಮ್ಮ ಹೆಸರೇ ಹೇಳಲಿಲ್ಲ. ಹೆಸರಲ್ಲಿ ಏನಿದೆ ಬಿಡಿ. ಇಟ್ಸ್ ಓಕೆ. ನನ್ನ ಮದುವೆ, ಪ್ಲೀಸ್ ಕಮ್, ಬರಲೇಬೇಕು. ನಾನು ಒಳಗೆ ಬಂದರೆ ಬೇಡ ಬಿಡಿ, ನಾನು ಹೋಗ್ತೀನಿ, ಇಲ್ಲಿರೋಕ್ಕಾಗಲ್ಲ. ಈ ವಾಚ್ ಇಟ್ಕೋಬೋದಾ ನಿಮ್ಮ ನೆನಪಿಗೋಸ್ಕರ? ನಾನು ನೆನ್ಪಿಟ್ಕೋಬೇಡಿ, ಪ್ರಯೋಜನ ಇಲ್ಲ. ಏನಿಲ್ಲ, ಈ ವಾಚ್ ಇಷ್ಟ ಆಯಿತು ಅದಕ್ಕೆ ಕೇಳಿದೆ. ಇಷ್ಟ ಇಲ್ಲ ಅಂದರೆ ಬೇಡ ಬಿಡಿ. ಇಷ್ಟದ ಪ್ರಶ್ನೆ ಅಲ್ಲ, ಕಷ್ಟದ ಪ್ರಶ್ನೆ. ಅರ್ಥ ಆಗಲಿಲ್ಲ. ಅರ್ಥ ಆಗೋದು ಬೇಡ. ಈ ವಾಚಲ್ಲಿ ನನ್ನ ಕೋಟಿ ನೆನಪಿದೆ, ನನ್ನ ಜೀವ ಇದೆ. ಐ ಆಮ್ ಸಾರಿ. ಇಟ್ಸ್ ಓಕೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಗುಡ್ ಲಕ್. ಥ್ಯಾಂಕ್ಸ್. Excuse me, girls. Can I speak to my wife? Hi. Hi. ಎಂಗೇಜ್ಮೆಂಟ್ ಆದಾಗಿಂದನು ನಿನ್ನ ಫೋಟೋ ನನ್ನ ಪರ್ಸಲ್ಲಿ ಇಟ್ಕೊಂಡು ಯಾವಾಗಲೂ ನೋಡ್ತಾ ಇದ್ದೆ. ಇನ್ಮೇಲೆ ನಿನ್ನ ಜೊತೆನೇ ಬದುಕ್ತೀನಿ. ಐ ಆಮ್ ಹ್ಯಾಪಿ ನಂದಿನಿ. ಐ ಆಮ್ ಥ್ಯಾಂಕ್ಫುಲ್ ಟು ಯೋರ್ ಡ್ಯಾಡ್. ಅಪ್ಪ ಅಮ್ಮ ಇಲ್ದಿರೋ ನನಗೆ ನಿನ್ನಂಥ ಒಳ್ಳೆ ಹೆಣ್ಣು ಸಿಗ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ತುಂಬ ಸಂತೋಷವಾಗಿರ್ತೀಯ ನಂದಿನಿ. ಸಾವಧಾನ್. ಎಸ್ ಸರ್. ಯುವರ್ ಎ ಗುಡ್ ಸ್ಪೋರ್ಟ್. ಆದ್ರೆ ಇವತ್ತು ಮದುವೆ ಗಂಡು ನೀನು. ಇವತ್ತಿಂದ ನಾನು ಮಾವ, ನೀನು ಅಳಿಯ. ಫ್ರಮ್ ನೌ ಆನ್ವರ್ಡ್ಸ್ ಯುವರ್ ಪ್ಲೇಸ್ ವಿಲ್ ಆಲ್ವೇಸ್ ಬಿ ಹಿಯರ್. ನಮ್ಮ ಈ ಪುಟ್ಟ ಸಂಸಾರಕ್ಕೆ ನೀನು ಸೇರ್ಕೊಂಡಿದ್ದೀನಿ. ಥ್ಯಾಂಕ್ಸ್. ಪೆಗ್ ಹಾಕಿ ಮದುವೆ ಕೂತ್ಕೋತೀಯೋ ಅಥವಾ ಮದುವೆ ಆದ್ಮೇಲೆ? ಬೆಳಿಗ್ಗೆ ಬೆಳಿಗ್ಗೆ. ಓಕೆ ಓಕೆ, ಫೈನ್ ಫೈನ್. ಸಂಜೆನೆ ಹಾಕೋಣ. ಅಪ್ಪ. ಓಕೆ ಅಂಕಲ್. ಯು ಗೆಟ್ ರೆಡಿ. ಓಕೆ. ಏನ್ ಮಗಳೇ? ಅಪ್ಪ ಅಪ್ಪ, ಐ ಆಮ್ ಸಾರಿ. ಸಾರಿ ಯಾಕುಟ? ಅಪ್ಪ, ತಿಳಿದೆ ನಾನೇನೇ ತಪ್ಪು ಮಾಡಿದ್ರು ಕ್ಷಮಿಸಿಪ್ಪ. ನೀನ್ ತಪ್ಪು ಮಾಡೋದು ಸಾಧ್ಯನಾ ಪುಟ? ನಿನ್ನ ಅಪ್ಪನಾಗಿ ನಾನೇನಾದ್ರೂ ತಪ್ಪು ಮಾಡಿದ್ದಿದ್ರೆ ನೀನ್ ನನ್ನನ್ನು ಕ್ಷಮಿಸ್ಬೇಕು. ನಿನ್ನ ಖುಷಿ, ನಿನ್ನ ನೆಮ್ಮದಿ ಬಿಟ್ರೆ ಈ ನಿನ್ನ ಅಪ್ಪನ ಬದುಕಲ್ಲಿ ಇನ್ನೇನು ಉಳಿದಿಲ್ಲ ಮಗಳೇ. ಥ್ಯಾಂಕ್ ಯು ಪಾ. ಯಾಕೋ ದೇವದಾಸ ನನ್ನ ಜೊತೆ ಬಂದೆ? ಏನಿದೆ ಗುರುವೆ ನನ್ನ ಲೈಫಲ್ಲಿ? ಇಷ್ಟಪಟ್ಟು ಒಂದು ಮೊಂಬತ್ತಿ ಹಚ್ತೆ, ಮಳೆ ಹೊಯ್ದು ಕಮಲು, ನಿನ್ ಮಗ ಇಲ್ಲೇ ಕಾಣಿಸ್ತಿಲ್ಲ. ಬರ್ತಾನೆ. ಈ ಮದ್ವೆ ನಡೆಯೋದಕ್ಕೆ ಅವನೇ ಕಾರಣ. ಅವನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆಮೇಲೆ ಎಲ್ಲ ಹೇಳ್ತೀನಿ, ಬೇಗ ಅವನನ್ನ ಕರ್ಕೊಂಬ.
ಈ ಮುಂಗಾರು ಮಳೆಯಲ್ಲಿ ಇಷ್ಟೊಂದು ಬೆಂಕಿ ಇದೆ ಅಂತ ಗೊತ್ತಿರಲಿಲ್ಲ ದೇವದಾಸ. ಎಲ್ಲೂ ಇಲ್ಲ, ರಾತ್ರಿಯಿಂದ ಕಾರ್ಯ ಕಾಣಿಸ್ತಾ ಇಲ್ಲ. ಪ್ರೀತಮ್ ಅಂತ ಎಸ್ಟೇಟ್ ಎಲ್ಲ ಕೂಗ್ ನೋಡ್ದೆ, ಉತ್ತರನೇ ಇಲ್ಲ. ಸರಿ, ಯಾರು ಕೇಳಿದ್ರು ನಂಗೆ ಗೊತ್ತಿಲ್ಲ ಅಂತ ಹೇಳು. ಆಯ್ತವ. ಕಮಲಾ, ಪ್ರೀತಮ್ ಎಲ್ಲಿ? ಆಚೆ ಹೋಗಿದ್ದಾನೆ, ಇನ್ನೇನ್ ಬರ್ತಾನೆ, ನಾನೇ ಕಳ್ಸಿದ್ದೀನಿ. ಓ, ಯಂಗ್ ಮ್ಯಾನ್ ಇದ್ರೇನೆ ಮದ್ವೆಗೊಂದು ಕಳೆ. ಅವನು ಬಂದ ತಕ್ಷಣ ನನ್ನ ಹತ್ರ ಕಳಿಸಿ. ಆಯ್ತು. ಈ ಮಳೆಗೆ ಈ ಪ್ರೀತಿಗೆ ಸಿಕ್ಕಿ ದಿಕ್ಕಪಾಲಾಗೋದೆ. ದಿಕ್ಕೇ ಇಲ್ಲ ಕಣ ನನಗೆ. ಎದೆಯಲ್ಲಿ ಇಷ್ಟೊಂದು ನೋವುಗಳು ಇಟ್ಕೊಂಡು ಉಳಿತೀನಿ ನಾನು. ನನ್ನ ಮಗನ ನಿಂಗೆ ನೆಮ್ಮದಿ, ನಾನು ನಿನ್ನ ರೂಟ್ ಬಂದ್ಬಿಟ್ನಲ್ಲ ಅಂತ ನಿದ್ದೆ. ಹೇಳೋ ದೇವದಾಸ, ನೀನು ನನ್ನ ಮಾತು ಕೇಳಲಿಲ್ಲ ಅಂದ್ರೆ ಇನ್ಯಾರೋ ಕೇಳ್ತಾರೆ. ಹೇಳೋ.